ಹಾಯ್, ಗುಡ್ ಈವ್ನಿಂಗ್ ಎಲ್ಲರಿಗೂ ನಮಸ್ಕಾರ. ಹೋಪ್ ನನ್ನ ವಾಯ್ಸ್ ಕೇಳ್ತಾ ಇದೆ ಎಲ್ಲರಿಗೂ. ಚಾಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಎಸ್ ಅಂತ ಹಾಕ್ಬೋದಾ? ನನ್ನ ವಾಯ್ಸ್ ಕೇಳ್ತಾ ಇದೆ ಅಲ್ವಾ? ನನ್ನ ವಾಯ್ಸ್ ಕೇಳ್ತಿದೆ ಆ್ಯಂಡ್ ನಾನು ಕೂಡ ಕಾಣ್ತಿದ್ದೀನಿ. ನನ್ನ ವಿಡಿಯೋ ನನ್ನ ಡಿಸ್ಪ್ಲೇ ಕೂಡ ಕಾಣ್ತಾ ಇದೆ, ಸ್ಕ್ರೀನ್ ಕೂಡ ಕಾಣ್ತಾ ಇದೆ ಅಲ್ವಾ? ಎಸ್, ಆಲ್ ಗುಡ್, ಥ್ಯಾಂಕ್ ಯು. ಧನ್ಯವಾದಗಳು ರಫೀಕ್, ಧನ್ಯವಾದಗಳು. ಜಿಯೋಮಿ ಅಂತಿದೆ. ಓಕೆ, ಸೊ ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ತರ ಟ್ರೇಡಿಂಗ್ ನ ಮಾಡೋದು, ಇನ್ವೆಸ್ಟ್ಮೆಂಟ್ ನ ಯಾವ ತರ ಮಾಡೋದು, ದುಡ್ಡನ್ನ ಯಾವ ತರ ಮಾಡೋದು, ಇವುಗಳನ್ನ ಕಲಿಯೋದಕ್ಕೋಸ್ಕರ ನಾವು ಇವತ್ತು ಬಂದಿದ್ದೀವಿ. ಸೊ ನಾನ್ ರಿಕ್ವೆಸ್ಟ್ ಮಾಡೋದು ಒಂದೇ ಒಂದ್ ಥಿಂಗ್ ನಿಮ್ ಕಡೆಯಿಂದ, ಏನು ಅಂದ್ರೆ ಯು ನೀಡ್ ಟು ಬಿ ಫೋಕಸ್ಡ್ ಆನ್ ದಿಸ್ ವೆಬಿನಾರ್. ವೆಬಿನಾರ್ ಅಲ್ಲಿ ಕಂಪ್ಲೀಟ್ ಫೋಕಸ್ ನ ಹೊಂದಿರಿ, ಬೇರೆ ಕಡೆ ಕಾನ್ಸಂಟ್ರೇಷನ್ ನ ಹಾಕಬೇಡಿ. ಫಾರ್ ನೆಕ್ಸ್ಟ್ 1 ಅವರ್ ನಾನೇನ್ ವೆಬಿನಾರ್ ನ ಮಾಡ್ತೀನಿ, ಕಂಪ್ಲೀಟ್ ಕಾನ್ಸಂಟ್ರೇಷನ್ ಇದ್ರ ಮೇಲೇನೆ ಇರ್ಲಿ. ಇಟ್ ಇಸ್ ಮೈ ರಿಕ್ವೆಸ್ಟ್. ಓಕೆ, ಸೊ ಏನೋ ಕೆಲಸವನ್ನ ಮಾಡ್ತಾ ಈ ವೆಬಿನಾರ್ ನ ಅಟೆಂಡ್ ಮಾಡಬೇಡಿ. ಸೊ ಏನೇ ಕೆಲಸ ಇದ್ರೂ ಫಾರ್ ನೆಕ್ಸ್ಟ್ 1 ಅವರ್ ನನಗೋಸ್ಕರ ತೆಗೆದಿಡಿ. ಓಕೆನಾ? ಸೊ ಮೊದಲಿಗೆ ಎಲ್ಲರೂ ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ನೀವು ನಿಮ್ಮ ಹೆಸರು ಮತ್ತು ಯಾವ ಊರಿಂದ ನೀವು ಕನೆಕ್ಟ್ ಆಗಿದ್ದೀರಾ ಅನ್ನೋದನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಎಲ್ಲರೂ ಕೂಡ ನಿಮ್ಮ ಹೆಸರು ಮತ್ತು ನಿಮ್ಮ ಊರು ಚಾಟ್ ಬಾಕ್ಸ್ ಅಲ್ಲಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಎಲ್ಲರೂ ಫಾಸ್ಟ್ ಆಗಿ ನಿಮ್ಮ ಹೆಸರನ್ನ ಕೂಡ ನಾನು ರೀಡ್ ಮಾಡ್ತೀನಿ. ಸುರೇಶ್ ಅವರು ತಿಪ್ಟೂರಿಂದ, ರಕ್ಷಿ ಅವರು ಹಾಸನದಿಂದ, ಶ್ರೀಧರ್ ಅವರು ಶಿವಪ್ರಸಾದ್ ಅವರು, ದೀಪಿಕಾ ಅವರು ಬೆಂಗಳೂರಿಂದ, ಸರ್ಜಾಪುರಿಂದ ಶ್ರೀಧರ್ ಅವರು, ಚೇತನ್ ಅವರು ಬೆಂಗಳೂರಿಂದ, ಶಶಿ ಕುಸ್ ಶಶಿ ಅವರು ವಿಜಯ್ ಅವರು ಅಜಯ್ ಅವರು ಹಾನಗಲಿಂದ, ಪ್ರದೀಪ್ ಅವರು, ರಾಘವೇಂದ್ರ ಅವರು ಯಾದಗಿರಿಯಿಂದ, ರಫೀಕ್ ಅವರು ಮುಧೋಳಿಂದ, ನಿಖಿಲ್ ಅವರು ಮೈಸೂರಿಂದ, ರುದ್ರೇಶ್ ಅವರು ಬಿಡದಿಯಿಂದ, ನಾಗರಾಜ್ ಅವರು ಬಾಗಲಕೋಟೆಯಿಂದ, ಮುನಿರಾಜ್ ಅವರು ಬ್ಯಾಂಗ್ಳೂರಿಂದ, ಮೈಸೂರಿಂದ ದಿಲೀಪ್ ಅವರು, ಆಕಾಶ್ ಹಾಸನದಿಂದ. ವೆರಿ ಗುಡ್. ಸೊ ಎಲ್ಲರೂ ಕೂಡ ಯಾರು ಹ್ಯಾಂಡ್ ರೈಸ್ ಮಾಡಬೇಡಿ ದಯವಿಟ್ಟು. ಏನೇ ಕ್ವಶನ್ ಇದ್ರು ಎಂಡ್ ಆಫ್ ದ ಸೆಷನ್ ಕ್ವಶನ್ ಕೇಳಿ. ಮಂಜುಳಾ ಅವರು ಹೈದರಾಬಾದ್ ಇಂದ, ಹೋಪ್ ಮಂಜುಳಾ ಮೇಡಮ್ ಕನ್ನಡ ಬರುತ್ತೆ ಅಂತ ಅನ್ಕೊಂತೀನಿ. ಮಹಾದೇವ್ ಅವರು ಬೆಳಗಾವಿಂದ, ರವಿ ಅವರು ಬ್ಯಾಂಗ್ಳೂರಿಂದ. ಎಸ್, ಥ್ಯಾಂಕ್ ಯು. ಜಿಯೋಮಿ ಅಂತಿದೆ, ಐ ಆಮ್ ರಿಯಲಿ ಸಾರಿ. ಸೊ ನಿಮ್ಮ ಹೆಸರನ್ನ ಚೇಂಜ್ ಮಾಡ್ಕೊಳ್ಳಿ, ಬಿಕಾಸ್ ಯುವರ್ ನೇಮ್ ಇಸ್ ಆಕ್ಚುಲಿ ನಿಮ್ಮ ಮೊಬೈಲ್ ನ ತೋರಿಸ್ತಾ ಇದೆ, ನಿಮ್ಮ ಮೊಬೈಲ್ ನೇಮ್ ನ ತೋರಿಸ್ತಾ ಇದೆ. ಪ್ರೊಫೈಲ್ಗೆ ಹೋಗ್ಬಿಟ್ಟು ಚೇಂಜ್ ಮಾಡ್ಕೊಳ್ಳಿ, ಇಟ್ ಇಸ್ ಆಕ್ಚುಲಿ ಗುಡ್. ಓಕೆ, ಸೊ ಮಂಜುನಾಥ್ ಅವರು ಆಣೆಕಲ್ಲಿಂದ, ಥ್ಯಾಂಕ್ ಯು. ಯಾರ್ದಾರು ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಸೊ ವೆಬಿನಾರ್ ನ ಶುರು ಮಾಡುವಂತಹ ಸಮಯ, ಯಾಕೆಂದ್ರೆ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ. ಓಕೆನಾ? ಸೊ ಪಾರ್ಟಿಸಿಪೆಂಟ್ ಮೆಸೇಜ್ ನ ಡಿಸೇಬಲ್ ಮಾಡಿರ್ತೀನಿ, ನನಗೆ ಯಾವಾಗ ಬೇಕೋ ಅವಾಗ ಅಷ್ಟೇ ಎನೇಬಲ್ ಮಾಡ್ತೀನಿ. ಸೊ ನನ್ನ ಕಾನ್ಸಂಟ್ರೇಷನ್ ಕಂಪ್ಲೀಟ್ ಆನ್ ವೆಬಿನಾರ್. ಸೊ ನೀವು ಕೂಡ ಕಾನ್ಸಂಟ್ರೇಷನ್ ವೆಬಿನಾರ್ ಮೇಲೆನೆ ಕೊಡಿ. ಓಕೆ, ನನಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅಂತ ಗೊತ್ತಿದೆ. ಸೊ ನೀವು ಈ ಸ್ಟಾಕ್ ಮಾರ್ಕೆಟ್ ನ ಕಲೀಲಿಕ್ಕೋಸ್ಕರ ಬಂದಿದ್ದೀರಾ, ಕಾನ್ಸಂಟ್ರೇಷನ್ ಕಂಪ್ಲೀಟ್ ಆಗಿ ಇಲ್ಲೇ ಇರಲಿ. ಓಕೆನಾ? ಏನೇ ಕ್ವಶನ್ ಇದ್ರೂ ಎಂಡ್ ಆಫ್ ದ ಸೆಷನ್ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಇರುತ್ತೆ, ನೀವು ಕೇಳಬಹುದು. ಅಂಡ್ ಆಲ್ಸೋ ಈ ವೆಬಿನಾರ್ ಅಲ್ಲಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ, ಮಾರ್ಕೆಟ್ ಸೈಕಾಲಜಿ ಬಗ್ಗೆ ಅಂಡ್ ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಏನು, ಅದರಲ್ಲಿ ಟ್ರೇಡಿಂಗ್ ಮಾಡಬೇಕು ಅಂದ್ರೆ ನಮಗೆ ಬೇಕಾಗಿರುವಂತಹ ಉಪಕರಣಗಳೇನು ಅನ್ನೋದನ್ನ ಎಂಡ್ ಆಫ್ ದ ಸೆಷನ್ ನಾವು ತಿಳ್ಕೊಂತೀವಿ. ಓಕೆ, ಸೊ ಎಲ್ಲರೂ ಕೂಡ ಐ ರಿಕ್ವೆಸ್ಟ್ ಎವ್ರಿ ಒನ್, ನಿಮಗೆ ಬೇಡದೇ ಇರೋ ಟಾಪಿಕ್ ಇರುತ್ತೆ, ನಿಮಗೆ ಬೇಕಾಗಿರೋ ಟಾಪಿಕ್ ಇರುತ್ತೆ. ಸೊ ನನಗೆ ಯಾವ ಕಂಟೆಂಟ್ ನಿಮ್ಗೆ ಕೊಟ್ರೆ ಚೆನ್ನಾಗಿರುತ್ತೆ ಅನ್ನೋ ಕಂಟೆಂಟ್ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ದಯವಿಟ್ಟು ಒಂದ್ 5 ನಿಮಿಷ ಬೇಜಾರಾದ್ರೂ ಕೂಡ ಎಕ್ಸಿಟ್ ಆಗದೆ ನೆಕ್ಸ್ಟ್ ಕಂಟೆಂಟ್ಗೋಸ್ಕರ ವೇಟ್ ಮಾಡಿ. ಸೊ ಫಾರ್ ನೆಕ್ಸ್ಟ್ 1 ಅವರ್, ಮ್ಯಾಕ್ಸಿಮಮ್ 1 ಅವರ್ 15 ಮಿನಿಟ್ಸ್ ಅಲ್ಲಿ ನನ್ನ ಪ್ರೆಸೆಂಟೇಶನ್ ನ ಕಂಪ್ಲೀಟ್ ಮಾಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್, ಅಂಡ್ ಒನ್ಸ್ ಅಗೇನ್ ಎಲ್ಲರಿಗೂ ವೆಲ್ಕಮ್ ಟು ದ ವೆಬಿನಾರ್. ಸೊ ಈಗ ಇವತ್ತಿನ ಮಾರ್ಕೆಟ್ ಅಲ್ಲಿ, ಇವತ್ತಿನ ಕಾಲದಲ್ಲಿ ಸ್ಟಾಕ್ ಮಾರ್ಕೆಟ್ ಯಾಕೆ ಅಗತ್ಯ ಅನ್ನೋದ್ರ ಬಗ್ಗೆ ನಾವು ಮೊದಲು ತಿಳ್ಕೊಳ್ಳೋಣ. ಯಾಕೊಮ್ಮೆ ಸ್ಟಾಕ್ ಮಾರ್ಕೆಟ್ ಬೇಕು? ನಾವೀಗ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಹೋದ್ರೆ ತಿಂಗಳಾನುಗಟ್ಟಲೆ ದುಡಿತೀವಿ, ದುಡ್ಡು ಬರುತ್ತೆ, ನನ್ನ ಜೀವನವನ್ನ ನಡೆಸ್ತಾ ಇದ್ದೀನಿ. ಯಾಕೆ ಈ ಸ್ಟಾಕ್ ಮಾರ್ಕೆಟ್ ಬೇಕು ಅಂತ ನಿಮ್ಮ ಕ್ವಶನ್ ಇತ್ತು ಅಂದ್ರೆ, ವೆರಿ ಸಿಂಪ್ಲೆಸ್ಟ್ ಆನ್ಸರ್ ನ ಹೇಳ್ತೀನಿ. ತಿಂಗಳಾನುಗಟ್ಟಲೆ ದುಡಿದು ನಾವು ಸಮ್ ಅಮೌಂಟ್ ನ ತಗೊಂಡು ಜೀವನವನ್ನ ನಡೆಸಬಹುದೇ ಹೊರತು ಜೀವನವನ್ನ ಓಡಿಸ್ಲಿಕ್ಕಾಗಲ್ಲ ಆಸ್ ಅ ಕಾರ್ಪೊರೇಟ್ ಎಂಪ್ಲಾಯಿ. ಹಣದ ಮೌಲ್ಯ ದಿನೇ ದಿನೇ ಕಡಿಮೆ ಆಗ್ತಿದೆ. ಎವ್ರಿ ಪರ್ ಆನಮ್ 5 to 6% ಇನ್ಫ್ಲೇಷನ್ ಮೇಲ್ಗಡೆ ಹೋಗ್ತಿದೆ. ಅಂಡ್ ನಮ್ಮ ಸ್ಯಾಲ್ರಿ ಎವ್ರಿ ಇಯರ್ 5 to 6% ಮೇಲ್ಗಡೆ ಹೋಗ್ತಾ ಇದೆಯಾ? ಆನ್ಸರ್ ಇಸ್ ನೋ. 5 to 6% ಹೋಗ್ತಾ ಇದೆ ಅಂತಂದ್ರೂ ಕೂಡ
ಇದು ನಮ್ಮ ಇನ್ಫ್ಲೇಷನ್ ಮೀಟ್ ಆಗ್ತಿದೆ ಹೊರತು ನಾನು ರಿಚ್ ಆಗ್ತಿಲ್ಲ. ದುಡ್ಡು ಗಳಿಸ್ತಿದ್ದೀನಿ ಆದ್ರೆ ವೆಲ್ತ್ ಕ್ರಿಯೇಟ್ ಮಾಡ್ತಾ ಇಲ್ಲ. ದುಡ್ಡನ್ನ ಗಳಿಸೋದೇ ಬೇರೆ, ವೆಲ್ತ್ ಕ್ರಿಯೇಟ್ ಮಾಡೋದೇ ಬೇರೆ. ದುಡ್ಡನ್ನ ಎಲ್ಲರೂ ದುಡಿತಾರೆ ಆದ್ರೆ ವೆಲ್ತ್ ಕ್ರಿಯೇಷನ್ ವಿತ್ ಇನ್ 1 ಡೇ 2 ಡೇ 1 ಇಯರ್ 2 ಇಯರ್ಸ್ ಅಲ್ಲಿ ಆಗೋದಿಲ್ಲ. ಹಾಗಾಗಿ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ವೆಲ್ತ್ ಕ್ರಿಯೇಟ್ ನ ಮಾಡಬಹುದು. ಅದ್ ಹೇಗೆ ಅಂತ ತಿಳಿತಾ ಹೋಗೋಣ. ಅಂಡ್ ಆಲ್ಸೋ ಈಗಿನ ಜಗತ್ತಿನಲ್ಲಿ ನಾವು ಬೆಳಗ್ಗೆಯಿಂದ ಪ್ರತಿಯೊಂದ್ರ ಮೇಲೂ ದುಡ್ಡನ್ನ ಹಾಕ್ತಿವಿ. ಸೊ ಒಂದು ಪೇಸ್ಟು, ಬ್ರಷ್, ತಿಂಡಿ, ಊಟ, ವೆಹಿಕಲ್ಲು, ಪೆಟ್ರೋಲು, ಎಷ್ಟೋಕೊಂದು ನಾವು ಸ್ಪೆಂಡ್ ಮಾಡ್ತೀವಿ. ಆದ್ರೆ ಇನ್ಕಮ್ ಮಾತ್ರ ಒಂದೇ ಇರುತ್ತೆ. ಒಂದೇ ಇನ್ಕಮ್ ಇಂದ ಜೀವನವನ್ನ ನಡೆಸಲಿಕ್ಕೆ ಕಷ್ಟ ಆಗತ್ತೆ. ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇರಬೇಕು ನಮಗೆ. ಅಂಡ್ ನಾವು ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಬೇಕು ಅಂತ ಹೇಳಿ ನಮ್ಮ ದುಡ್ಡನ್ನ ಬ್ಯಾಂಕಿಗೆ ತಗೊಂಡೋಗಿ ಕೊಟ್ರೆ ನಮಗೆ ಬರೋ ಇಂಟ್ರೆಸ್ಟ್ ಕೂಡ ತುಂಬಾ ಕಡಿಮೆ. ಬ್ಯಾಂಕ್ ರಿಟರ್ನ್ ನಮಗೆ 5 to 6% ಪರ್ ಆನಮ್ ಕೊಡ್ತಾ ಹೋಗ್ತವೆ. ಇದರಿಂದ ನಾವು ವೆಲ್ತ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗತ್ತಾ? ಆನ್ಸರ್ ಈಸ್ ನೋ. ಅಂಡ್ ಮನಿ ವರ್ಕ್ ಫಾರ್ ಯು ಇನ್ ಸ್ಟಾಕ್ ಮಾರ್ಕೆಟ್. ನೀವು ಇವತ್ತಿನ ದಿನ ಆರಾಮಿಲ್ಲ ಅಂತ ಲೀವ್ ಹಾಕಿದ್ರೆ ನಿಮ್ಮ ಸ್ಯಾಲ್ರಿ ಕಟ್ ಆಗಬಹುದು. ಆದ್ರೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಯಾವತ್ತಾನಿರುತ್ತೋ ನಿಮ್ಮ ದುಡ್ಡು ಮೇಲ್ಗಡೆ ಕೆಳಗಡೆ ಹೋಗೋದು ಫ್ಲಕ್ಚುಯೇಷನ್ ಆಗ್ತಾ ಇರತ್ತೆ. ನೀವು ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ನಿಮ್ಮ ದುಡ್ಡು ಒಳ್ಳೊಳ್ಳೆ ಕಂಪನಿಗೆ ಹೋಗಿ ಆ ಕಂಪನಿ ಗ್ರೋತ್ ನ ನೋಡ್ತಾ ಇರುತ್ತೆ. ಅಂಡ್ ರಿಟೈರ್ಮೆಂಟ್ ಅಂಡ್ ಫ್ಯೂಚರ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಆಕ್ಚುಲಿ ಎಷ್ಟೋ ಜನ ಫ್ಯೂಚರ್ ಪ್ಲಾನಿಂಗ್ ಮಾಡೋದೇ ಇಲ್ಲ. ಹೆಂಗ್ ಬರುತ್ತೋ ಹಂಗ್ ಹೋದ್ರೆ ಆಯ್ತು ಅನ್ನೋ ತರ ಇರ್ತಾರೆ. ಆದ್ರೆ ಫ್ಯೂಚರ್ ನ ಫೇಸ್ ಮಾಡೋದು ಈಸಿ ಅಲ್ಲ. ಸೊ ನಾವೀಗ ಪ್ರೆಸೆಂಟ್ ಅಲ್ಲಿ ಇದೀವಿ, ಏನೋ ಊಟ ಸಿಗ್ತಾ ಇದೆ, ತಿಂಡಿ ಸಿಗ್ತಾ ಇದೆ, ಆರಾಮಾಗಿದ್ದೀನಿ. ಮುಂದೆ ಸಿಚುವೇಶನ್ ಏನಿರುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಸೊ ಹಾಗಾಗಿ ನಮ್ಮ ಮೇಲೆ ನಾವು ಡಿಪೆಂಡ್ ಆಗಿರ್ಬೇಕೇ ಹೊರತು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ರೆ ತುಂಬಾ ಕಷ್ಟ ಆಗತ್ತೆ. ಸೊ ಈ ಸ್ಟಾಕ್ ಮಾರ್ಕೆಟ್ ನ ಸರ್ ಓಕೆ ನೀವು ಎಷ್ಟೊಂದು ಹೇಳ್ತಿದ್ದೀರಾ, ನಾನು ಕೂಡ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ವೆರಿ ಗುಡ್, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಅಂಡ್ ಆಲ್ಸೋ ನಿಮ್ಗೆ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮತ್ತು ಟ್ರೇಡಿಂಗ್ ನ ಮಾಡ್ಲಿಕ್ಕೆ ನಾಲೆಡ್ಜ್ ಅನ್ನೋದು ಬೇಕಾಗಿ ಇಲ್ಲ. ಸೊ ನೀವು ಟ್ರೇಡಿಂಗ್ ಮಾಡ್ಲಿಕ್ಕೆ ಕಲಿಬೇಕು, ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ನಾಲೆಡ್ಜ್ ಬೇಕಾಗಿಲ್ಲ. ಬಟ್ ಆ ಏನ್ ಇನ್ವೆಸ್ಟ್ಮೆಂಟ್ ನ ಮಾಡಿರ್ತೀರಾ ಅದನ್ನ ಓವರ್ ದ ಪೀರಿಯಡ್ ಕ್ಯಾರಿ ಮಾಡ್ಲಿಕ್ಕೆ ನಿಮಗ್ ಬೇಕಾಗಿರೋದು ಏನು ಅಂತಂದ್ರೆ ದಟ್ ಈಸ್ ಡಿಸಿಪ್ಲಿನ್. ನಿಮ್ಮಲ್ಲಿ ಡಿಸಿಪ್ಲಿನ್ ಇತ್ತು ಅಂತಂದ್ರೆ ನೀವು ಇವತ್ತಿನ ದಿನ ಇನ್ವೆಸ್ಟ್ಮೆಂಟ್ ನ ಮಾಡಿರೋ ಅಮೌಂಟ್ ವಿತ್ ಇನ್ 1 ಮಂತ್ 2 ಮಂತ್ಸ್ ಅವ್ರ ಮ್ಯಾಕ್ಸಿಮಮ್ 1 ಇಯರ್ ಅಲ್ಲಿ ತೆಗಿಯೋ ಹಾಗಿಲ್ಲ. ಸೊ ಹೇಗೆ ಒಬ್ಬ ಪರ್ಸನ್ ಒಬ್ಬ ರಿಯಲ್ ಎಸ್ಟೇಟ್ ಮೇಲೆ ಅಥವಾ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ನ ಮಾಡಿ ಅವರ ನಂತರ ಅವರ ಮಕ್ಕಳಿಗೆ ಹೇಗೆ ಟ್ರಾನ್ಸ್ಫರ್ ಮಾಡ್ತಾರೋ ಹಾಗೆ ಈ ಸ್ಟಾಕ್ಸ್ ಗಳನ್ನು ಕೂಡ ಪರ್ಚೇಸ್ ಮಾಡಿದ ನಂತರ ಇವುಗಳನ್ನ ಎಕ್ಸಿಟ್ ಆಗದೆ ನಿಮ್ಮ ಮಕ್ಕಳಿಗೆ ಇದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಹೋಗಬಹುದು. ಸೊ ಒಬ್ಬ ಟ್ರೇಡರ್ ಅಥವಾ ಒಬ್ಬ ಇನ್ವೆಸ್ಟರ್ ನ ಅಸೆಟ್ ಏನು ಅಂದ್ರೆ ಸ್ಟಾಕ್ ಮಾರ್ಕೆಟ್ ನ ಈಕ್ವಿಟೀಸ್ಗಳು ಇವೇ ನಮ್ಮ ಬ್ಯಾಕ್ ಬೋನ್ಗಳು. ನಾವು ಆಸ್ ಅ ಟ್ರೇಡರ್ ಯಾವುದೇ ಒಂದು FD ಆಗ್ಲಿ RD ಆಗ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾವು ಇನ್ವೆಸ್ಟ್ ಮಾಡೋದೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ವಿ ಟ್ರಸ್ಟ್ ದಿ ಸ್ಟಾಕ್ ಮಾರ್ಕೆಟ್, ವಿ ಟ್ರಸ್ಟ್ ದಿ ಈಕ್ವಿಟೀಸ್. ಸೊ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನನ್ನ ಅಮೌಂಟ್ ಲಿಕ್ವಿಡಿಟಿ ಈಸಿ ಇರುತ್ತೆ. ಅಮೌಂಟ್ ನನಗೆ ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ನಾನು ತಗೋಬಹುದು. ಸೊ ನಾನು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತಂದ್ರೆ ನಾಳೆ ದಿನ ನನ್ನ ಇದನ್ನ ಸೇಲ್ ಮಾಡಬೇಕು ಅಂತ ಹೋದ್ರೆ, ಸೈಟ್ ನ ಸೇಲ್ ಮಾಡಬೇಕು ಅಂತ ಹೋದ್ರೆ ಇಟ್ ಇಸ್ ನಾಟ್ ಈಸಿ. ಬಟ್ ಈ ಈಕ್ವಿಟೀಸ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ನ ಮಾಡಿದಾಗ ಮಾರ್ಕೆಟ್ ಓಪನ್ ಇದ್ದಾಗ ವಿತ್ ಇನ್ ಎ ಸೆಕೆಂಡ್ ಅಲ್ಲಿ ನನ್ನ ಈಕ್ವಿಟಿಗಳನ್ನ ಸೇಲ್ ಮಾಡಬಹುದು. ಅಂಡ್ ಆಲ್ಸೋ ಎಷ್ಟೋ ಜನ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡ್ತಾರೆ. ಗೋಲ್ಡ್ ಬೀಸ್ ಅಂತ ಬರುತ್ತೆ, ಅದರಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡಿ ಪ್ಯೂರಿಟಿ ಇಶ್ಯೂ ಇರೋದಿಲ್ಲ. ಸೊ ಎಲ್ಲಾ ನಿಮ್ಮ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಗೋಲ್ಡ್ ಬೀಸ್ ಅಂತ ಬರುತ್ತೆ. ಆ ಗೋಲ್ಡ್ ಬೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡೋದನ್ನ ಕಲೀರಿ. ಸೊ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ನಿಮಗೆ ಫ್ಲೋ ಆಗುತ್ತೆ. ಅಂಡ್ ನಮ್ಮ ದುಡ್ಡನ್ನ ನಾವು ಕೂಡಿಟ್ರೆ ಇದು ಇಲಿಗಳು ತಿಂದು ಹಾಕ್ತವೆ. ಇಲಿಗಳು ಅಂತಂದ್ರೆ ಇಲ್ಲಿ ಇಲಿ ಯಾರು ಅಂದ್ರೆ ಇನ್ಫ್ಲೇಷನ್. ಸೊ ನೀವು ಸೇಫ್ ಆಗಿಡ್ಬೋದು ಆದ್ರೆ ಇನ್ಫ್ಲೇಷನ್ ನ ಬೀಟ್ ಮಾಡ್ಲಿಕ್ಕೆ ಆಗಲ್ಲ. ಇಟ್ಟಿರೋ ದುಡ್ಡು ಗ್ರೋತ್ ಆಗಲ್ಲ, ಆದ್ರೆ ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡು ಗ್ರೋತ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇನ್ಫ್ಲೇಷನ್ ನ ನೀವು ಬೀಟ್ ಮಾಡಬೇಕು ಅಂತಂದ್ರೆ ಓನ್ಲಿ ಪಾಸಿಬಲ್ ಬೈ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಆರಾಮಾಗಿದ್ರೆ ನೀವು ದುಡ್ಡು ಗ್ರೋತ್ ಆಗ್ತಾ ಇರುತ್ತೆ. ಸೊ ಈ ವರ್ಡ್ ನಾನೇ ಬರೆದಿರೋದು ಸ್ವತಃ ನಿಮ್ಗೋಸ್ಕರ. ಇವತ್ತಿನ ದಿನ ನೀವು ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅಂತ ಅಂದ್ರೆ ನೀವು ರಿಸ್ಕ್ ತಗೊಂಡಿಲ್ಲ ಅಂತ ಅಲ್ಲ. ಐ ರಿಪೀಟ್ ದಿಸ್, ನೀವು ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡಲ್ಲ ಅಂದ್ರೆ ನೀವು ರಿಸ್ಕ್ ತಗೊಂಡಿಲ್ಲ ಅಂತಲ್ಲ, ಫ್ಯೂಚರ್ ರಿಸ್ಕ್ ನ ನೀವು ಇವತ್ತು ತಗೊಂಡಿದ್ದೀರಿ ಅಂತ ಅರ್ಥ.
ಎಷ್ಟು ಜನಕ್ಕೆ ಈ ವರ್ಡ್ ಅರ್ಥ ಆಯ್ತು ನನಗೆ ಗೊತ್ತಿಲ್ಲ. ಬಟ್ ಫ್ಯೂಚರಲ್ಲಿ ನೀವು ವೆಲ್ತಿ ಆಗಿರ್ಬೇಕು ಅಂದ್ರೆ ಇವತ್ತಿನ ದಿನ ಸ್ಮಾಲ್ ಸ್ಮಾಲ್ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಹೋಗಿ. ಕಾಂಪೌಂಡಿಂಗ್ ರಿಟರ್ನ್ ಆಗಲಿ, ಮಾರ್ಕೆಟ್ ಮೇಲ್ಗಡೆ ಹೋದಾಗ್ಲೂ ಎವರೇಜ್ ಆಗುತ್ತೆ, ಮಾರ್ಕೆಟ್ ಬಿದ್ದಾಗ್ಲೂ ಎವರೇಜ್ ಆಗುತ್ತೆ. ಸೊ ನಮಗೆ ಒಂದು ಕಾಂಪೌಂಡಿಂಗ್ ಆಗ್ತಾ ಹೋದಾಗ ವೆಲ್ತ್ ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ, ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗುತ್ತೆ. ಇನ್ನೊಂದು ವೆರಿ ಸಿಂಪಲ್ ವರ್ಡ್ ಹೇಳ್ತೀನಿ ನಾನು. ಈಗಿನ ಕಾಲದಲ್ಲಿ ಒಬ್ಬ ನನ್ನ ಮಗಳಿಗೆ ನಾನು ಒಂದು ಒಳ್ಳೆಯ ಎಜುಕೇಶನ್ ಕೊಡಬೇಕು ಅಂತಂದ್ರೆ ಮಿನಿಮಮ್ 1 ಕೋಟಿ ಬೇಕು. ನಾವು ಬೇಬಿ ಸಿಟ್ಟಿಂಗ್ ಇಂದ ಹಿಡ್ಕೊಂಡು ಒಂದು ಡಬಲ್ ಡಿಗ್ರಿ ಕಂಪ್ಲೀಟ್ ಮಾಡಿಸ್ಬೇಕು ಅಂತಂದ್ರೆ ಎಲ್ಲರೂ ಈ ವರ್ಡ್ನ ಅಕ್ಸೆಪ್ಟ್ ಮಾಡಲೇಬೇಕು. ಯಾಕೆಂದ್ರೆ ನಾಲೆಡ್ಜ್ ಅನ್ನೋದು ಒಂಥರ ಬಿಸ್ನೆಸ್ ಆದಂಗೆ ಆಗ್ಬಿಟ್ಟಿದೆ. ಸೊ ಎಷ್ಟು ಡೊನೇಷನ್ ನ ಪೇ ಮಾಡಬೇಕು, ನಾವು ಎಷ್ಟು ಖರ್ಚುಗಳಿದೆ ಅಂತಂದ್ರೆ ನನ್ನ ಮಗ 1ನೇ ಕ್ಲಾಸಿಗೆ ಬರೋ ಅಷ್ಟರಲ್ಲಿ ಅಷ್ಟು ದುಡ್ಡಲ್ಲಿ ನನ್ನ ಡಿಗ್ರಿನ ನಾನು ಕಂಪ್ಲೀಟ್ ಮಾಡಿದ್ದೆ. ಇದು ನಿಮಗೂ ಕೂಡ ಗೊತ್ತಿದೆ, ನೀವು ಕೂಡ ಮಾಡಿದ್ದೀರಾ. ನೀವು ಡಿಗ್ರಿ ಕಂಪ್ಲೀಟ್ ಮಾಡ್ಲಿಕ್ಕೆ ಸ್ಪೆಂಡ್ ಮಾಡಿರೋ ದುಡ್ಡನ್ನ ಈಗ ನಮ್ಮ ಮಕ್ಕಳಿಗೆ 1ನೇ ಕ್ಲಾಸ್ 2ನೇ ಕ್ಲಾಸಿಗೆ ನಾನು ಕೊಡ್ತಾ ಇದ್ದೀನಿ ಅಲ್ವಾ. ಇದನ್ನ ಎಲ್ಲರೂ ಅಕ್ಸೆಪ್ಟ್ ಮಾಡಲೇಬೇಕು. ಸೊ ಇದೇ ತರ SSLC, ಡಿಗ್ರಿ, ಡಬಲ್ ಡಿಗ್ರಿ ಓದಿಸ್ಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. ಸೊ ನಮಗ್ ಬರೋ ಸ್ಯಾಲರಿಯಿಂದ ಇಟ್ ಇಸ್ ಪಾಸಿಬಲ್ ಇದೆಯಾ? ಹಾಗಾಗಿ ಇನ್ವೆಸ್ಟ್ಮೆಂಟ್ ನ ಮಾಡಿ 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ ಬಿಟ್ಟು ನಿಮಗೆ ಕಷ್ಟ ಅಂತ ಬಂದಾಗ ಆ ದುಡ್ಡು ನಿಮ್ ಕೈಗೆ ಸಿಗುತ್ತೆ. ಸೊ ನೀವು ಎನಿ ಟೈಮ್ ಆ ದುಡ್ಡನ್ನ ಸೆಲ್ ಮಾಡಿ ಇಟ್ಕೋಬಹುದು. ಸೊ ಇವನ್ನೆಲ್ಲ ಎಲ್ಲಿ ಕಲಿಬಹುದು ನಾವು? ಯಾವ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನ ನಾವು ಮೊದಲು ಕಲಿಬೇಕು. ಸೊ ನಾವು ಒಂದು ಕಂಪ್ನಿಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಿದೀವಿ ಅಂತಂದ್ರೆ ಇವತ್ತಿಂದ ನಾನು ಇಮಿಡಿಯೇಟ್ ಆಗಿ ಕೆಲಸಕ್ಕೆ ಹೋಗ್ತಾ ಇಲ್ಲ. SSLC, ಡಿಗ್ರಿ, ಡಬಲ್ ಡಿಗ್ರಿ, ಇಂಟರ್ವ್ಯೂ ಪಾಸ್ ಮಾಡಿ, ಟ್ರೈನಿಂಗ್ ಅಟೆಂಡ್ ಮಾಡಿ, ಆನಂತರ ಆ ಟ್ರೈನಿಂಗ್ ಇಂದ ನಾವು ಇದನ್ನಾಗಿ ಸರ್ಟಿಫಿಕೇಶನ್ ತಗೊಂಡು ಆನಂತರ ಜಾಬ್ಗೆ ಎಂಟ್ರಿ ಆಗಿ ಕೆಲಸ ಮಾಡ್ತೀನಿ. ತಿಂಗಳಿಗೆ 30,000 40,000 ಆಸ್ ಇಫ್ ನಾವು ಸಿಗ್ತಿದೆ ಅಲ್ವಾ. ಆದ್ರೆ ಈ ಸ್ಟಾಕ್ ಮಾರ್ಕೆಟ್ ಅನ್ನು ಯಾಕೆ ಕಲಿಬಾರ್ದು? ಯಾಕೆ ನಾವು ಎಡುತ್ತಿದೀವಿ ಇಲ್ಲಿ? ಇಲ್ಲಿ 95% ಆಫ್ ದ ಪೀಪಲ್ ಆರ್ ಲೂಸಿಂಗ್ ಮನಿ ಇನ್ ಇಂಟ್ರಾಡೇ ಟ್ರೇಡಿಂಗ್, ಇನ್ವೆಸ್ಟ್ಮೆಂಟ್ ಅಲ್ಲಿ ಅಲ್ಲ ಹೇಳ್ತಾ ಇರೋದು. ಸೊ ಎಲ್ಲರ ದಿಕ್ಕು ಎಲ್ಲಿ ತಪ್ತಿದೆ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ 91% ಜನ ದುಡ್ಡು ಕಳ್ಕೋತಾ ಇದ್ದಾರೆ ಅನ್ನೋ ಒಂದು ಸೆಂಟೆನ್ಸ್ ನಿಮ್ಮ ಕಣ್ಣ ಮುಂದೆ ಈಗಿದೆ. ಸೊ ರೀಸೆಂಟ್ ಆಗಿ ಇಂಡಿಯನ್ ಗೋರ್ಮೆಂಟ್ ಅವರೇ ಹೇಳಿರೋದು 91% ಆಫ್ ದ ಪೀಪಲ್ ಆರ್ ಲೂಸಿಂಗ್ ಮನಿ ಇನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಂತ. ಬಟ್ ಇದನ್ನ ಎಲಾಬ್ರೇಟ್ ಮಾಡ್ತೀನಿ. 91% ಆಫ್ ದ ಪೀಪಲ್ ಆರ್ ಲೂಸಿಂಗ್ ಇನ್ ಸ್ಟಾಕ್ ಮಾರ್ಕೆಟ್ ಬಟ್ ಇನ್ ಇಂಟ್ರಾಡೇ ಟ್ರೇಡಿಂಗ್ ಅಂತ ಹೇಳ್ತೀನಿ ನಾನು. ಸೊ ಬಟ್ ನಾಟ್ ಇನ್ ಇನ್ವೆಸ್ಟ್ಮೆಂಟ್. ರಿಟೇಲ್ ಟ್ರೇಡರ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ತಿಲ್ಲ, ದೊಡ್ಡ ದೊಡ್ಡ ಕಂಪನಿಗಳು ಇನ್ವೆಸ್ಟ್ಮೆಂಟ್ ನ ಮಾಡಿ ದುಡ್ಡನ್ನ ಮಾಡ್ತಿದ್ದಾರೆ. ನಾನು ಯಾಕೆ ದುಡ್ಡನ್ನ ಮಾಡಬಾರ್ದು? ನಾನು ಮಿಡಲ್ ಕ್ಲಾಸ್ ಪರ್ಸನ್, ಮಿಡಲ್ ಕ್ಲಾಸ್ ಅಲ್ಲೇ ಇದ್ದೀನಿ. ನಾನು ಸಾಯುವ ತನಕನೂ ಮಿಡಲ್ ಕ್ಲಾಸ್ ಅಲ್ಲೇ ಇರ್ಬೇಕಾ? ನಾನು ಯಾಕೆ ವೆಲ್ತ್ ನ ಕ್ರಿಯೇಟ್ ಮಾಡಬಾರ್ದು? ದೊಡ್ಡ ದೊಡ್ಡ ಕಂಪನಿಗಳು ಏನ್ ಮಾಡ್ತಿದೆ, ಅವರೆಲ್ಲ ಕೋಟಿ ಹಾಕಿ ಕೋಟಿ ತಗೋತಿದ್ದಾರೆ. ನಾವು ಲಕ್ಷ ಹಾಕಿ ಲಕ್ಷ ಮಾಡೋಣ ಅಲ್ವಾ. ಸೊ ಇವೆಲ್ಲವನ್ನು ನೀವು ಈ ಮಾರ್ಕೆಟ್ ಪಾಠಶಾಲಾ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಖಂಡಿತವಾಗ್ಲೂ ಬೇಸಿಕ್ ಇಂದ ಕಂಪ್ಲೀಟ್ ಆಗಿ ನೀವು ಕಲಿಬಹುದು. ಸೊ ನನ್ನ ಹೆಸರು ರಾಘವೇಂದ್ರ ಕುಲಕರ್ಣಿ ಅಂತ ಹೇಳಿ. ಐ ಆಮ್ ಅ ಟ್ರೇಡರ್ ಅಂಡ್ ಇನ್ವೆಸ್ಟರ್ ಪ್ರೊಫೆಷನ್. ಇಟ್ ಈಸ್ ಮೈ ಪ್ರೊಫೆಷನ್. ನಾನು ಟ್ರೇಡಿಂಗ್ ನ ಮಾಡ್ತೀನಿ, ಇನ್ವೆಸ್ಟ್ಮೆಂಟ್ ನ ಮಾಡ್ತೀನಿ, US ಮಾರ್ಕೆಟ್ ಅಲ್ಲಿ ಮತ್ತು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡ್ತೀನಿ. ಅಂಡ್ ನನ್ನ ಹಾಬೀಸ್ ಅಂಡ್ ನನ್ನ ಪ್ಯಾಷನ್ ಏನು ಅಂದ್ರೆ ಎಷ್ಟೋ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ನನಗೆ ಅದನ್ನ ಇನ್ಫಾರ್ಮೇಶನ್ ಕೊಡಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಈ ಮಾರ್ಕೆಟ್ ಪಾಠಶಾಲಾನ ಸ್ಟಾರ್ಟ್ ಮಾಡಿಬಿಟ್ಟು ಟ್ರೈನಿಂಗ್ ನ ಕೊಡ್ತಾ ಇದ್ದೀನಿ. ಎಷ್ಟೋ ಜನ ನೀವು ಕೂಡ ನನ್ನ ಫೇಸ್ಬುಕ್ ಅಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀರಾ, ಒಳ್ಳೆ ಫೀಡ್ಬ್ಯಾಕ್ ನ ಕೂಡ ಕೊಡ್ತಾ ಇದ್ದೀರಾ. ಸೊ ಇಟ್ ಈಸ್ ಮೋಟಿವೇಟಿಂಗ್ ಮಿ ಟು ಮೇಕ್ ಮೋರ್. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟ್ ವೆಬಿನಾರ್ ಅಲ್ಲಿ ಇವತ್ತಿನ ದಿನ ಏನ್ ಹೇಳ್ಕೊಡ್ತೀನಿ ಅಂದ್ರೆ ಮೊದಲಿಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಕಲಿಯೋಣ ಅಂಡ್ ನಮ್ಮ ಬ್ರೈನ್ ಬಗ್ಗೆ ತಿಳ್ಕೊಳ್ಳೋಣ. ಟ್ರೇಡಿಂಗ್ ಅಲ್ಲಿ ಮತ್ತು ಫಂಡಮೆಂಟಲ್ ಮತ್ತು ಟೆಕ್ನಿಕಲ್. ಸೊ ಎಂಡ್ ಆಫ್ ದ ಸೆಷನ್ ನಾನು ನಿಮ್ಗೆ ಕ್ವಶನ್ ಅಂಡ್ ಆನ್ಸರ್ ಕೇಳ್ತೀನಿ. ಸೊ ನೀವು ನನಗೆ ಕ್ವಶನ್ ಅಂಡ್ ಆನ್ಸರ್ ಕೇಳ್ಬೋದು, ನಾ ಆನ್ಸರ್ನ ಮಾಡ್ತೀನಿ. ಸೊ ನಾವೀಗ ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇದ್ದೀವಿ. ಎಸ್, ಎಲ್ಲರೂ ಕೂಡ ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇದ್ದೀವಿ. ಒಂದಲ್ಲ ಒಂಥರ ಇನ್ವೆಸ್ಟ್ ಮಾಡ್ತಿದೀವಿ. ಈಗ ನಾ ಒಂದು ಫೋನ್ ತಗೊಂಡಿದ್ದೀನಿ ಅಂದ್ರೂ ಕೂಡ ಆ ಫೋನ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ನಾನು. ಆದ ರಿಟರ್ನ್ ನನಗೆ ಏನ್ ಕೊಟ್ಟಿದೆ? ಫೋನ್ ಕೊಟ್ಟಿದ್ದಾರೆ. ಸೊ ನಾನು FD ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಯಾಕೆ? ಫ್ಯೂಚರ್ ಅಲ್ಲಿ ದುಡ್ಡು ಬರುತ್ತೆ. RD ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಯಾಕೆ? ಫ್ಯೂಚರ್ ಅಲ್ಲಿ ದುಡ್ಡು ಬರುತ್ತೆ. ಆದ್ರೆ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಮರೆತು ಬಿಟ್ಟಿದೀವಿ. ಯಾಕೆ ಅಂದ್ರೆ ನಮ್ಮ ಹಿರಿಯರು ಹೇಳಿದ್ದಾರೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ದೊಡ್ಡ ಮೋಸ, ಇಲ್ಲಿ ಜನ ದುಡ್ಡು ಕಳ್ಕೋತಾರೆ. ಸೊ ನಾನು ನಿಮ್ಗೆ ಮತ್ತೆ ಹೇಳ್ತಿದ್ದೀನಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಜನ ದುಡ್ಡನ್ನ ಕಳ್ಕೊಳ್ಳೋದು ಇಂಟ್ರಾಡೇ ಟ್ರೇಡಿಂಗ್ ನ ಮಾಡಿ ಹೊರತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನ ಮಾಡಿ ಅಲ್ಲ.
ನಾನು ನಿಮ್ಗೀಗ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ. ನಿಮಗೆ ನನಗ್ ದುಡ್ಡು ಕೊಡಿ, ನಾನ್ ನಿಮ್ಮನ್ನ ರಿಚ್ ಮಾಡ್ತೀನಿ ಅನ್ನೋರು ಸುಮಾರು ಜನ ಇದ್ದಾರೆ. ಅದನ್ನ ನಾನ್ ನಿಮ್ಗೆ ಹೇಳ್ತಿಲ್ಲ. ನೀವು ರಿಚ್ ಆಗಿ ನಿಮ್ಮ ಅಕೌಂಟ್ ಅಲ್ಲೇ ಇನ್ವೆಸ್ಟ್ಮೆಂಟ್ ನ ಮಾಡಿ, ನನಗ್ ದುಡ್ಡು ಕೊಡಬೇಡಿ. ನಾ ಯಾವ್ದನ್ನು ಪ್ರಮೋಟ್ ಮಾಡ್ತಾ ಇಲ್ಲ ಇಲ್ಲಿ. ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ನ ಮಾಡಿ. ನೀವು ನಾಳೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ 5 ವರ್ಷ 10 ವರ್ಷ ಬಿಟ್ಟು ಆ ದುಡ್ಡು ಮುಂದೆ ಯಾವುದೋ ಒಂದು ಫ್ಯೂಚರ್ ಅಲ್ಲಿ ಹೆಲ್ಪ್ ಆಯ್ತು ಅಂದ್ರೆ, ನೀವು ಯಾರೋ ಒಬ್ರು ಹೇಳಿದ್ರು ಅದಕ್ಕೋಸ್ಕರ ನಾ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ಹೇಳ್ತಿರಲ್ಲ, ಆ ಬ್ಲೆಸ್ಸಿಂಗ್ ನಾ ಎಲ್ಲೇ ಇದ್ರು ಹುಡ್ಕೊಂಬಂದ ಕ್ರೆಡಿಟ್ ನನಗೆ ಬರುತ್ತೆ. ದಟ್ ಈಸ್ ಸಫಿಶಿಯಂಟ್ ಫಾರ್ ಮೀ. ಓಕೆನಾ? ಸೊ ಮುಂದುವರ್ಸೋಣ. ಕ್ಯಾನ್ ಎನಿ ಒನ್ ಬಿಕಮ್ ರಿಚ್ ಬೈ FD or RD? ನಿಮ್ಗೆ ಅನ್ಸತ್ತಾ ಯಾರಾದ್ರೂ ಒಬ್ರು FD RD ಇಟ್ಟು ನಿಮ್ಮಲ್ಲಿನೇ ಯಾರಾದ್ರೂ ಒಬ್ರು ರಿಚ್ ಆದವ್ರು ಇದ್ದೀರಾ? ರಿಚ್ ಹೋಗ್ಲಿ, ಅಟ್ಲೀಸ್ಟ್ ಒಂದು ಬೈಕ್ ತಗೊಂಡವ್ರು ಇದ್ದೀರಾ? ಇಲ್ಲಿ FD RD ಏನಾಗುತ್ತೆ ಅಂತಂದ್ರೆ, ನಾವು ನಮ್ಮ ದುಡ್ಡನ್ನ ಗ್ರೋತ್ ಆಗೋದನ್ನ ಕಟ್ ಮಾಡ್ತಿದೀವಿ. ನನ್ನ ಹತ್ರ 1 ಲಕ್ಷ ರೂಪಾಯಿ ಇದೆ, 1 ಲಕ್ಷ ರೂಪಾಯಿಗೆ ಪರ್ ಆನಮ್ 6,000 ರೂಪಾಯಿ ಮಾತ್ರ ಗ್ರೋತ್ ಆಗು, 7,000 ರೂಪಾಯಿ ಮಾತ್ರ ಗ್ರೋತ್ ಆಗು ಅಂತ ಕಟ್ ಮಾಡ್ತಾ ಇದ್ದೀವಿ. ವಿ ಆರ್ ಲಿಮಿಟಿಂಗ್ ದಿಟ್ ಗ್ರೋತ್. ಸೊ ಆಕ್ಚುಲಿ ದುಡ್ಡಿಗೆ ಯಾಕೆ ನಾ ಸರಪಳಿ ಕಟ್ಟಬೇಕು? ಸೊ ಬಟ್ ಈಗ ನಾವು FD ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ರಿಸ್ಕ್ ತಗೋತಾ ಇಲ್ಲ ಅಂತಲ್ಲ, ಬಟ್ ಇಟ್ ಇಸ್ ಸೇಫ್ ಅಷ್ಟೇ. ಸೊ ಬಿಕಾಸ್ ಆಫ್ ದಿಸ್ ಸೇಫ್ ಅಂಡ್ ಗ್ಯಾರಂಟೀಡ್ ರಿಟರ್ನ್ ನಾವಿಲ್ಲಿ ಫೂಲ್ಗಳಾಗ್ತಿದೀವಿ. ಸೊ ಈಗ ಒಂದು FD ಅಮೌಂಟ್ ನಾವಿಟ್ರೆ ಆ FD ಅಮೌಂಟ್ ಎಲ್ಲಿಗೆ ಹೋಗುತ್ತೆ? ಆಬ್ವಿಯಸ್ಲಿ ಒಂದು ಬ್ಯಾಂಕ್ ಅವರು ಲೋನ್ ಕೊಡ್ಲಿಕ್ಕೆ ಉಪಯೋಗಿಸ್ತಾರೆ. ಎಕ್ಸ್ಟ್ರಾ ಅಮೌಂಟ್ ನ ತಗೊಂಡು ಹೋಗ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿನೇ ಹಾಕ್ತಾರೆ. ಓಕೆ, ಬಟ್ ನಾನ್ ಯಾಕೆ ನನ್ನ ಕೈಯಿಂದಾನೇ ಸ್ಟಾಕ್ ಮಾರ್ಕೆಟಿಗೆ ಹಾಕಬಾರ್ದು? ಬಿಕಾಸ್ ಇಟ್ ಇಸ್ ರಿಸ್ಕಿ ಅಂತ ಹೇಳ್ಬಿಡ್ತಾರೆ. ಸೊ ಇಲ್ಲಿ ಬ್ಯಾಂಕ್ ಅಲ್ಲಿ ಒಬ್ಬ ಫಂಡ್ ಮ್ಯಾನೇಜರ್ ಇರ್ತಾರೆ. ಫಂಡ್ ಮ್ಯಾನೇಜರ್ ನಿಮ್ಮ ಪೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡ್ತಾರೆ. ಇವೆಲ್ಲವೂ ಅವರು ಹೇಳುವಂತದ್ದು ಅಲ್ವಾ? ನೀವೇ ಇದನ್ನ ಮಾಡಬಹುದು. ನೀವು ಕೂಡ ಒಬ್ಬ ಫಂಡ್ ಮ್ಯಾನೇಜರ್. ಎಂಡ್ ಆಫ್ ದಿಸ್ ವೆಬಿನಾರ್ ನೀವು ಕೂಡ ಒಬ್ಬ ಫಂಡ್ ಮ್ಯಾನೇಜರ್ ಆಗಿ ಹೊರಗಡೆ ಬರ್ತೀರಾ. ಓಕೆ, ಸೊ ನೀವೀಗ ಸ್ಮಾಲ್ ರಿಸ್ಕ್ ನ ತಗೋತಿದ್ದೀರಾ. ರಿಸ್ಕ್ ತಗೋತಾ ಇಲ್ಲ ಅಂತಲ್ಲ, ರಿಸ್ಕ್ ತಗೋತಿದ್ದೀರಾ. ಆದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ರಿಸ್ಕ್ ತಗೊಂಡು ನೀವೇ ಸ್ವತಃ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ದುಡ್ಡು ಸಿಕ್ಕಾಪಟ್ಟೆ ಬರುತ್ತೆ ಇದರಲ್ಲಿ. ಓಕೆನಾ? ಸೊ ಹೇಳ್ತೀನಿ ನಾ ಮುಂದೆ ಹೇಗೆ ಅಂತ. ಆದ್ರೆ ನಾ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ನಾಳೆ ಒಂದು 10 ಲಕ್ಷ ಲೋನ್ ತಗೊಂಬಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕ್ಬೇಡಿ. ದಿಸ್ ಈಸ್ ಕ್ಯಾಲ್ಕುಲೇಟೆಡ್ ರಿಸ್ಕ್. ಸೊ ಫೂಲಿಶ್ ರಿಸ್ಕ್ ನ ತಗೋಬೇಡಿ. ನನ್ನ ಶರ್ಟ್ ಸೈಜು 40 ಇದೆ ಅಂತಂದ್ರೆ ನಾನು 40 ಮಾತ್ರ ಹಾಕೋತೀನಿ. ಶರ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು 44ನ ತಗೊಂಡು ಹಾಕೊಳ್ಳಲ್ಲ, ಅಸಹ್ಯ ಕಾಣುತ್ತೆ. ಹಾಗೆ ನನ್ನ ಶರ್ಟ್ ಸೈಜ್ ಎಷ್ಟು ಅಂತ ನನಗ್ ಮಾತ್ರ ಗೊತ್ತಿದೆ. ಸೊ ನಿಮ್ಮ ಕೆಪಾಸಿಟಿ ಎಷ್ಟು ಅಂತ ನನಗ್ ಗೊತ್ತಿಲ್ಲ. ನಿಮ್ಗೆ 1 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡೋ ಕೆಪಾಸಿಟಿ ಇರಬಹುದು, ನನಗೆ 10,000 ರೂಪಾಯಿ ಇನ್ವೆಸ್ಟ್ ಮಾಡೋ ಕೆಪಾಸಿಟಿ ಇರಬಹುದು. ನಿಮ್ಮ ಕೆಪಾಸಿಟಿ ತಕ್ಕಂತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡಿ. ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳಿ, ಫೂಲಿಶ್ ರಿಸ್ಕ್ ನ ತಗೋಬೇಡಿ ಅಂತ ಹೇಳ್ತೀನಿ. ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಯು ಕ್ಯಾನ್ ಬಿಕಮ್ ರಿಚ್. ಇದನ್ನ ನಾನು ಮಾತ್ರ ಹೇಳ್ತಾ ಇಲ್ಲ. ಸೀದಾ ಗೂಗಲ್ಗೆ ಹೋಗೋಣ. ಗೂಗಲ್ ಅಲ್ಲಿ ನಾನು ಒಂದು ಕ್ಯಾನ್ ಯು ಬಿಕಮ್ ರಿಚ್ ಬೈ ಇನ್ವೆಸ್ಟಿಂಗ್ ಇನ್ FD ಅಂತ ಹಾಕಿದ್ದೀನಿ. ಓಕೆನಾ? ಸೊ ಇಲ್ಲಿ ಹೇಳ್ತೀನಿ ನೋಡಿ, ಇಲ್ಲಿ ಏನ್ ಆನ್ಸರ್ ಬಂದಿದೆ ನೋಡಿ. ವೈಲ್ ಫಿಕ್ಸ್ಡ್ ಡೆಪಾಸಿಟ್ ಆರ್ ಎಕ್ಸಲೆಂಟ್ ಫಾರ್ ವೆಲ್ತ್ ಪ್ರಿವೆಷನ್, ಸಾರಿ FD ಇನ್ವೆಸ್ಟಿಂಗ್ ಇನ್ FD ಸೇಫ್ಟಿ ಅಂಡ್ ಗ್ಯಾರಂಟಿಡ್ ರಿಟರ್ನ್ಸ್ ಅಂತ ಹೇಳ್ತಾ ಇದೆ ಇಲ್ಲಿ. ಓಕೆ, ಇದೇ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅನ್ಲೈಕ್ಲಿ ಟು ಬಿಕಮ್ ಯು ರಿಚ್. ನೋಡಿ ಈ ವರ್ಡ್ ಏನ್ ಹೇಳ್ತಿದೆ ಅಂದ್ರೆ, ಯು ಕೆನಾಟ್ ಬಿಕಮ್ ರಿಚ್. ದುಡ್ಡು ಬರುತ್ತೆ ಹೊರತು ಯು ಕೆನಾಟ್ ಬಿಕಮ್ ರಿಚ್ ಅಂತ ಹೇಳ್ತಾ ಇದೆ. ಇದೇ ನಾನು ಇನ್ FD ಅಂತ ತೆಗೆದು ಸ್ಟಾಕ್ಸ್ ಅಂತ ಹಾಕಿದ್ರೆ ನೋಡಿ, ಎಸ್, ಇಟ್ ಇಸ್ ಪಾಸಿಬಲ್ ಟು ಗೆಟ್ ರಿಚ್ ಆಫ್ ಸ್ಟಾಕ್ಸ್. ಇದನ್ನ ನಾನು ಅಷ್ಟೇ ಹೇಳ್ತಾ ಇಲ್ಲ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಗೂಗಲ್ ಕೂಡ ಹೇಳ್ತಾ ಇದೆ, ಯು ಕ್ಯಾನ್ ಬಿಕಮ್ ರಿಚ್ ಬೈ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ ಮಾರ್ಕೆಟ್. ಎಸ್, ಯು ಕ್ಯಾನ್ ಬಿಕಮ್ ರಿಚ್ ಬೈ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ ಮಾರ್ಕೆಟ್. ಬಟ್ ನೀವು ಒಂದು ಯಾಕೆ ಅಂತಾನೂ ಇಲ್ಲಿ ನಿಮ್ಗೆ ಆನ್ಸರ್ ಇದೆ. ಇಲ್ಲಿ ಹೈ ರಿಟರ್ನ್ ಇದೆ, ಯಾವುದೇ ಲಿಮಿಟೇಷನ್ ಇಲ್ಲ. ಗ್ರೋತ್ ಆಗ್ಲಿಕ್ಕೆ ಯಾವುದೇ ಲಿಮಿಟೇಷನ್ ಇಲ್ಲ ಇಲ್ಲಿ. ಅಂಡ್ ಯು ಕ್ಯಾನ್ ಬಿಕಮ್ ರಿಚ್ ಬೈ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ ಮಾರ್ಕೆಟ್. ವಾರನ್ ಬಫೆಟ್ ಅವರು ಹಿ ಇಸ್ ದ ಬಿಗ್ಗೆಸ್ಟ್ ಇನ್ವೆಸ್ಟರ್ ಇನ್ ದ ವರ್ಲ್ಡ್. ಅವ್ರು ಒಂದು ಸಿಂಪಲ್ ಕೋಟ್ ಏನ್ ಹೇಳ್ತಿದೆ ಗೊತ್ತಾ?
ಐ ಮೇಡ್ ಮೈ ಫಸ್ಟ್ ಇನ್ವೆಸ್ಟ್ಮೆಂಟ್ ಅಟ್ ದ ಏಜ್ ಆಫ್ 11. ಅಂದ್ರೆ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ನನಗೆ 11 ವರ್ಷ ಇರುವಾಗ ನಾನು ನನ್ನ ಮೊದಲ ಇನ್ವೆಸ್ಟ್ಮೆಂಟ್ ನ ಮಾಡಿದೀನಿ ಅಂತ ಹೇಳಿದ್ದಾರೆ. ಓಕೆ, ಸೊ ಐ ವಾಸ್ ವೇಸ್ಟಿಂಗ್ ಮೈ ಟೈಮ್ ಅಪಾನ್ ಟಿಲ್ ದೆನ್ ಅಂತ ಹೇಳಿದ್ದಾರೆ. ಅಂದ್ರೆ ಅದರ ಅರ್ಥ ಏನು, ನನ್ನ 11ನೇ ವರ್ಷಕ್ಕೆ ನಾ ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಿದೀನಿ, 11 ವರ್ಷದ ತನಕ ನಾನು ನನ್ನ ಸಮಯವನ್ನ ವ್ಯರ್ಥ ಮಾಡಿದೀನಿ ಅಂತ ಹೇಳಿದ್ದಾರೆ. ಈಗ ಅವರ ಏಜು 95. ಸೊ ನಾನೇನ್ ಹೇಳ್ತೀನಿ ಗೊತ್ತಾ, ಈಗ ನನ್ನ ಏಜು 35. 33 ವರ್ಷದ ತನಕ ನಾನು ನನ್ನ ಟೈಮನ್ನ ವ್ಯರ್ಥ ಮಾಡಿದ್ದೀನಿ. ಯಾಕಂದ್ರೆ ನಾನು ನನ್ನ ಜಾಬನ್ನ ಬಿಟ್ಟು ಟ್ರೇಡಿಂಗ್ ನ ಮಾಡಿ, ದುಡ್ಡನ್ನ ಮಾಡಿ, ಇನ್ವೆಸ್ಟ್ಮೆಂಟ್ ನ ಮಾಡ್ಲಿಕ್ಕೆ ಸುಮಾರು ಸಮಯ ತಗೊಂಡಿದೆ. ನಾನು ಜಾಬ್ ಸ್ಯಾಲರಿಡ್ ಆಗಿದ್ದಾಗ ನನ್ನ 3 ಕ್ರೆಡಿಟ್ ಕಾರ್ಡ್ ಫುಲ್ ಪೇಮೆಂಟ್ ಇತ್ತು, ಒಂದು ಲೋನು. ಸೊ ಆ ಕ್ರೆಡಿಟ್ ಕಾರ್ಡ್ಗೆ ಪೇಮೆಂಟ್ ಮಾಡ್ಲಿಕ್ಕೆ ಆಗದೆ ನಾನು ಮಿನಿಮಮ್ ಅಮೌಂಟ್ ನ ಪೇ ಮಾಡಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೆ. ಸೊ ಫೈನಲಿ ನನ್ನ ಜಾಬನ್ನ ಬಿಟ್ಟು ವಿತಿನ್ 4 to 5 ಮಂತ್ ಅಲ್ಲಿ ನನ್ನ ಲೋನು, ಕ್ರೆಡಿಟ್ ಕಾರ್ಡ್ ಎಲ್ಲವನ್ನು ಕ್ಲೋಸ್ ಮಾಡಿ, ಕ್ರೆಡಿಟ್ ಕಾರ್ಡ್ನ ಮಾಡಿದ್ದು ಫಸ್ಟ್ ಡಿಆಕ್ಟಿವೇಶನ್ ಮಾಡಿದ್ದು ನನ್ನ ಮೊದಲನೇ ಕೆಲಸ. ಯಾಕಂದ್ರೆ ನನ್ನ ದುಡ್ಡನ್ನ ಮಂತ್ಲಿ ತಿಂತ ಇದ್ದಿದ್ದೆ ನನ್ನ ಕ್ರೆಡಿಟ್ ಕಾರ್ಡ್. ಸೊ ನೆಕ್ಸ್ಟ್ ಫಸ್ಟ್ ನಾವು ದುಡ್ಡನ್ನ ಸೇವ್ ಮಾಡೋದನ್ನ ಕಲಿಬೇಕು. ಅದು ಸೇವ್ ಮಾಡಿರೋ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ನ ಮಾಡಬೇಕು. ಇವರು ವೆರಿ ಕ್ಲೆವರ್ ಪರ್ಸನ್ ಇನ್ ದ ಇಂಡಿಯಾ. 5,000 ರೂಪಾಯಿಯಿಂದ ಇವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಿದ್ದಾರೆ. ನಾಟ್ ಇನ್ವೆಸ್ಟ್ಮೆಂಟ್, ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದರಿಂದ ಬಂದಿರೋ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ನ ಮಾಡಿದ್ದಾರೆ. ಆ ಇನ್ವೆಸ್ಟ್ಮೆಂಟ್ ಸಿಕ್ಕಾಪಟ್ಟೆ ಗ್ರೋತ್ ಆಗಿ ಹೋಗ್ತಿದೆ. ಅಂದ್ರೆ ಇವ್ರು ಏನ್ ಪ್ಲಾನ್ ಮಾಡಿದ್ದಾರೆ ಅಂದ್ರೆ, 5,000 ರೂಪಾಯಿ ನನ್ನ ಹತ್ರ ಇದೆ, ಈ ಮಂತ್ ಪೂರ್ತಿ 5,000 ರೂಪಾಯಿಂದ ಒಂದು 10,000 ರೂಪಾಯಿ ಪ್ರಾಫಿಟ್ ನ ಮಾಡಿದೀನಿ ಅಂತಂದ್ರೆ, 10,000 ರೂಪಾಯಿಯಲ್ಲಿ 5,000 ರೂಪಾಯಿ ರೀಇನ್ವೆಸ್ಟ್ ಮಾಡಿದ್ದಾರೆ. ಟ್ರೇಡಿಂಗಿಗಲ್ಲ, ಇನ್ವೆಸ್ಟ್ಮೆಂಟ್. ಅಂಡ್ ಈ 5,000 ರೂಪಾಯಿ ಏನ್ ಟ್ರೇಡಿಂಗ್ ನ ಮಾಡ್ತಿದ್ರು ಅದನ್ನ ಕ್ಯಾಪಿಟಲ್ ಗ್ರೋತ್ ಮಾಡಿದ್ರು. 1 or 2,000 rupees ಅವರ ಎಕ್ಸ್ಪೆಂಡಿಚರ್ ಗೆ ತಗೊಂಡಿದ್ದಾರೆ, ಪರ್ಸನಲ್ ಎಕ್ಸ್ಪೆಂಡಿಚರ್ ಗೆ. ಸೊ ಈಗ ನೆಕ್ಸ್ಟ್ ಮಂತ್ 5,000 ಇದ್ದಿದ್ದು 7,000 ಇಂದ ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ಈ ತರ ಈ ಕಡೆ ಟ್ರೇಡಿಂಗ್ ಅಲ್ಲೂ ಅಮೌಂಟ್ ಜಾಸ್ತಿ ಮಾಡ್ಕೊಂತ ಹೋಗಿ, ಈ ಕಡೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ಕೊಂತ ಹೋಗಿ, ಈ ಟ್ರೇಡಿಂಗ್ ಅಲ್ಲಿರೋ ಅಮೌಂಟ್ ಇನ್ನೂ ಇಷ್ಟೇ ಇದೆ, ಆದ್ರೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತು ಬಿಟ್ಟಿದೆ. ಅಂಡ್ ಓವರ್ ಆಲ್ ಇವ್ರ ಹತ್ರ ದುಡ್ಡು ಇದ್ದಿದ್ದು, ಓವರ್ ಆಲ್ ಇವ್ ಕ್ಯಾಲ್ಕುಲೇಷನ್ ಮಾಡಿದಾಗ ಇವರು ಟ್ರೇಡಿಂಗ್ ಅಲ್ಲಿ ಮಾಡಿರೋ ದುಡ್ಡು ಬರೀ 5% ಮಾತ್ರ. ಆದ್ರೆ 95% ಆಫ್ ದ ಅಮೌಂಟ್ ಅವ್ರು ಮಾಡಿದ್ದು ಇನ್ವೆಸ್ಟ್ಮೆಂಟ್ ಇಂದ ಅಂತ ಹೇಳಿದ್ದಾರೆ. ನೋಡಿ ಎಷ್ಟು ಮೋಟಿವೇಶನ್ ಆಗುತ್ತೆ. ನಾವು ಟ್ರೇಡಿಂಗ್ ನ ಮಾಡಿ ಬರೋ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ನ ಮಾಡಿ, ಅದರಿಂದ ದುಡ್ಡನ್ನ ವೆಲ್ತ್ ನ ಕ್ರಿಯೇಟ್ ಮಾಡಿದ್ದಾರೆ. ಟ್ರೇಡಿಂಗ್ ಗಿವ್ಸ್ ಮನಿ ಬಟ್ ಇನ್ವೆಸ್ಟ್ಮೆಂಟ್ ಗಿವ್ಸ್ ವೆಲ್ತ್ ಅಂತ ಹೇಳ್ತಾರೆ. ಓಕೆ, ಸೊ ಹಾಗಾಗಿ ಪ್ರತಿ ಒಬ್ರು ಕೂಡ ಇನ್ವೆಸ್ಟ್ಮೆಂಟ್ ನ ಮಾಡಿ ಅಂತ ಹೇಳ್ತೀನಿ. ನೀವೀಗ ಸ್ಟಾಕ್ ಮಾರ್ಕೆಟ್ ನ ನೋಡ್ತಾ ಇರುವಂತಹ ರೀತಿನೇ ಬೇರೆ. ನೀವು ನೆಗೆಟಿವ್ ಆಗಿ ನೋಡ್ತಾ ಇದ್ದೀರಾ. ಇದು ನೆಗೆಟಿವ್ ಆಗಿತ್ತು ಅಂದ್ರೆ ಇಂಡಿಯಾದಲ್ಲಿ ಯಾಕೆ ಇರ್ತಿತ್ತು? ಪ್ರತಿ ಒಂದು ಕಂಟ್ರಿಲಿ ಕೂಡ ಸ್ಟಾಕ್ ಮಾರ್ಕೆಟ್ ಇದೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಸಿಕ್ಕಾಪಟ್ಟೆ ಇದೆ. ನಾನು ಅದರಲ್ಲಿ ದುಡ್ಡು ಮಾಡಬೇಕು ಅಷ್ಟೇ ಇದರಲ್ಲಿ. ಸೊ ಇಲ್ಲಿ ನೆಗೆಟಿವ್ನು ಇದೆ, ಪಾಸಿಟಿವ್ನು ಇದೆ. ನೆಗೆಟಿವ್ ಅನ್ನೋದು ನಮ್ಮ ದುಡ್ಡನ್ನ ನಾವಿಲ್ಲಿ ಕಳ್ಕೊತೀವಿ. ದಿಸ್ ಇಸ್ ದ ನೆಗೆಟಿವ್. ದುಡ್ಡನ್ನ ಮಾಡ್ತೀವಿ ಕೂಡ, ಬಟ್ ಮಾಡುವ ಹಾದಿಗಳು ಸುಮಾರಿದಾವೆ. ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಇದೆ, ಇಂಟ್ರಾಡೇ ಟ್ರೇಡಿಂಗ್ ಇದೆ, ಫ್ಯೂಚರ್ ಅಂಡ್ ಆಪ್ಷನ್ಸ್ ಇದೆ, ಸ್ಕ್ಯಾಲ್ಪಿಂಗ್ ಅಂತ ಇದೆ, ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತ ಇದೆ. ಸುಮಾರು ಹಾದಿಗಳಿದೆ. ಆ ಹಾದಿ ಚೂಸ್ ಮಾಡುವ ಹಾದಿ ಸರಿಯಾಗಿರಬೇಕು. ಆ ಹಾದಿಯ ಬಗ್ಗೆ ನನಗೆ ಗೊತ್ತಿರಬೇಕು. ಇಲ್ಲಿ ಸೈಕಾಲಜಿ ಅಂತಂದ್ರೆ ನನ್ನ ಫಿಯರ್, ನಾನು ದುಡ್ಡನ್ನ ಕಳ್ಕೋತೀನಿ ಅನ್ನೋ ಭಯ, ದುಡ್ಡು ಮಾಡಬೇಕು ಅನ್ನೋ ಆಸೆ ಇಲ್ಲಿ ಇದ್ರೆ ನೀವು ದುಡ್ಡನ್ನ ಖಂಡಿತವಾಗ್ಲೂ ಮಾಡೋದಿಲ್ಲ. ಇಲ್ಲಿ ನನಗೆ ಬೇಕಾಗಿರೋದೇನು ಅಂದ್ರೆ, ನಾನು ಕಲಿಬೇಕು, ನಾನು ಕಲಿತು ಯಾವ ತರ ಇನ್ವೆಸ್ಟ್ಮೆಂಟ್ ನ ಮಾಡಬೇಕು, ಯಾವಾಗ ಬೈ ಮಾಡಬೇಕು, ಯಾವಾಗ ಎಕ್ಸಿಟ್ ಆಗಬೇಕು, ಟ್ರೇಡಿಂಗ್ ನ ಯಾವ ತರ ಮಾಡಬೇಕು, ಇದನ್ನ ನಾವು ತಿಳ್ಕೊಂಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ಮುಂದುವರಿಬೇಕು. ಸೊ ಐ ರಿಪೀಟ್ ದಿಸ್, ದುಡ್ಡು ಮಾಡಬೇಕು ಅಂತ ನೀವು ಸ್ಟಾಕ್ ಮಾರ್ಕೆಟ್ಗೆ ಬಂದ್ರೆ ಫಾರ್ ಶೋರ್ ನೀವು ದುಡ್ಡು ಮಾಡ್ತೀರಾ 1 or 2 days ಮಾತ್ರ. ಬಟ್ ಕನ್ಸಿಸ್ಟೆನ್ಸಿ ಅನ್ನೋದು ಇರಲ್ಲ. ಕನ್ಸಿಸ್ಟೆನ್ಸಿ ಬೇಕು ಅಂದ್ರೆ ನಿಮ್ಮ ಹತ್ರ ಡಿಸಿಪ್ಲಿನ್ ಕೂಡ ಇರಬೇಕಾಗತ್ತೆ. ಸೊ ಒಂದು ರೂಲ್ಸ್ ಬೇಕು, ಒಂದು ಪ್ರೊಸೆಸ್ ಬೇಕು. ಆ ಪ್ರೊಸೆಸ್ ನ ನೀವು ಫಾಲೋ ಮಾಡಬೇಕು. ಅಲ್ಲೇನೆ ನಿಮಗೆ ಕಂಪ್ಲೀಟ್ ಟ್ರೇಡ್ ಸೆಟಪ್ ಸಿಗುತ್ತೆ. ಟ್ರೇಡಿಂಗ್ ಮಾಡೋದು ಅಂದ ತಕ್ಷಣ, ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕು ಅಂದ ತಕ್ಷಣ ನೀವು ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿ ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಿದ್ರೆ ಉಪಯೋಗ ಇಲ್ಲ. ಸೊ ಇಲ್ಲಿ ನಮಗೆ ಒಂದು ಭಯ ಇರಬಾರ್ದು. ಎಸ್,
ಟ್ರೇಡಿಂಗ್ ಮಾಡುವಾಗ ಒಂದು ಬಂಡ ಧೈರ್ಯ ಕೂಡ ಬೇಕೇ ಬೇಕು. ಬಟ್ ದುರಾಸೆ ಇರಬಾರದು. ಫೋಮೋ ಅಂತ ಹೇಳ್ತೀವಿ ಅಂದ್ರೆ ಏನು? ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ನಮ್ಮ ಅಪಾರ್ಚುನಿಟಿಗಳನ್ನ ಮಿಸ್ ಆಗ್ತವೆ ಅಂತ ಅನ್ಕೊಂಡು ನಾನು ಟ್ರೇಡಿಂಗ್ ನ ಇವತ್ತಿನ ದಿನಾನೇ ಮಾಡೋದು ಅನ್ನೋದು ಉಪಯೋಗ ಇಲ್ಲ. ಸೊ ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಇವತ್ತಿನ ದಿನ ಮಾರ್ಕೆಟ್ ಏನಾರ ಹೋಗ್ಬಿಟ್ರೆ ಇಲ್ಲ ನಾಳೆನೂ ಮತ್ತಿರುತ್ತೆ ಮಾರ್ಕೆಟ್. ಅಂಡ್ ರಿವೆಂಜ್ ಟ್ರೇಡಿಂಗ್, ಇಲ್ಲಿ ಏನ್ ಜನ ಮಿಸ್ಟೇಕ್ಸ್ ಮಾಡ್ತಾರೆ ಟ್ರೇಡಿಂಗ್ ಅಲ್ಲಿ ಅಂದ್ರೆ ವೆರಿ ಇಂಪಾರ್ಟೆಂಟ್. ಫಸ್ಟ್ ನಾನು ನಿಮಗೆ ಹೇಳ್ತೀನಿ, ಆಸ್ ಅ ಬಿಗಿನರ್ ಟ್ರೇಡರ್ ನೀವು 15 ನಿಮಿಷದ ಟೈಮ್ ಫ್ರೇಮ್ ನ ಯೂಸ್ ಮಾಡಿ ಅಂತ ಹೇಳ್ತೀನಿ ನಾನು. ಎಸ್, ಆರ್ ಕೆ ಹೇಳಿದ್ದಾರೆ 15 ನಿಮಿಷದ ಟೈಮ್ ಫ್ರೇಮ್ ನ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ನೀವೇನ್ ಮಾಡ್ತೀರಾ? ಚಾರ್ಟಿಗೆ ಹೋಗ್ತೀರಾ, 15 ನಿಮಿಷದ ಟೈಮ್ ಫ್ರೇಮ್ ನ ಹಾಕೋತೀರಾ. 15 ನಿಮಿಷದ ಟೈಮ್ ಫ್ರೇಮ್ ಅಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹಾಕೊಳ್ಳಿ. ಎಸ್ ಸರ್, ರೆಸಿಸ್ಟೆನ್ಸ್ ಇಲ್ಲಿದೆ, ಸಪೋರ್ಟ್ ಇಲ್ಲಿದೆ, ಹಾಕೊಂಡಿದೀನಿ ಸರ್. ಓಕೆ, ಸೊ ನೆಕ್ಸ್ಟ್ ನೀವೇನ್ ಮಾಡ್ತೀರಾ? ಇಲ್ಲಿಗೆ ಬಂದಾಗ ಬೈ ಮಾಡಿ ಅಂತ ಹೇಳಿರ್ತೀವಿ. ಸೊ 15 ನಿಮಿಷದ ಟೈಮ್ ಫ್ರೇಮ್ ಅಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಹಾಕೊಂತೀನಿ. ಮಾರ್ಕೆಟ್ ಇಲ್ಲಿಗೆ ಬರೋ ತನಕ ನಾನು ವೇಟ್ ಮಾಡೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ಮುಂಚಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗೆ ನಾನು ಹಾರಿಜಾಂಟಲ್ ಲೈನ್ ಹಾಕೊಂಡ್ರೆ ಇಲ್ಲಿಗೆ ಮಾರ್ಕೆಟ್ ಬಂದಾಗ ನಾನು ಈ ಮಾರ್ಕೆಟ್ ನ ನೋಡಿರೋದೇ ಇಲ್ಲ. ದಿಸ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್. ಮಾರ್ಕೆಟ್ ಇಲ್ಲಿ ಬಂದ್ಬಿಟ್ಟಿರುತ್ತೆ, ಅಯ್ಯೋ ಮಾರ್ಕೆಟ್ ಅಪಾರ್ಚುನಿಟಿ ಮಿಸ್ ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಎಂಟ್ರಿ ತಗೋತೀನಿ. ಅವಾಗ ಏನಾಗುತ್ತೆ? ಮಾರ್ಕೆಟ್ ಕೆಳಗಡೆ ಬೀಳುತ್ತೆ, ಇಲ್ಲಿ ಸ್ಟಾಪ್ ಲಾಸ್ ಅಥವಾ ನನ್ನ ಲಾಸ್ ಮಾಡಿ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಬಿಡುತ್ತೆ. ಸೊ ಮಾರ್ಕೆಟ್ ಮತ್ತೆ ಮೇಲ್ ಹೋಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡ್ತೀನಿ? 15 ನಿಮಿಷದ ಟೈಮ್ ಫ್ರೇಮ್ ಇಂದ 5 ನಿಮಿಷಕ್ಕೆ ಸ್ವಿಚ್ ಮಾಡ್ತೀನಿ. ಅಗೇನು ಇಲ್ಲೆಲ್ಲೋ ಒಂದ್ ಕಡೆ ಬೈ ಮಾಡ್ತೀನಿ. ಮತ್ತೆ ಮಾರ್ಕೆಟ್ ಇಲ್ಲಿ ತನಕ ಹೋಗುತ್ತೆ ಅನ್ನೋ ಹೋಪ್ ಇಟ್ಕೊಂಡು, ಸೊ ಅಗೇನ್ ಮತ್ತೆ ಮಾರ್ಕೆಟ್ ರಿವರ್ಸ್ ಬರುತ್ತೆ. ಆಮೇಲೆ ನೀವೇನ್ ಮಾಡ್ತೀರಾ? 3 ಮಿನಿಟ್ಸಿಗೆ ಸ್ವಿಚ್ ಮಾಡ್ತೀರಾ. ಇಟ್ ಈಸ್ ವೆರಿ ಡೇಂಜರ್. ಅಗೇನ್ ಇಲ್ಲೆಲ್ಲೋ ಒಂದ್ ಕಡೆ ಎಂಟ್ರಿ ಆಗ್ತೀರಾ, ಅಗೇನ್ ಮತ್ತೆ ಮಾರ್ಕೆಟ್ ಬೀಳುತ್ತೆ. ಸೊ ನೀವು ಅವಾಗ ಏನ್ ಮಾಡ್ತೀರಾ? ಸಪೋರ್ಟು ರೆಸಿಸ್ಟೆನ್ಸು ಎಲ್ಲ ತೆಗೆದು ರೆಡ್ ಬಂದ್ರೆ ಸೇಲ್ ಮಾಡೋದು, ಗ್ರೀನ್ ಬಂದ್ರೆ ಬೈ ಮಾಡೋದು, ಈ ತರ ಟ್ರೇಡಿಂಗ್ ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಾ. ಬಟ್ ನಾನೇನ್ ಮಾಡ್ತೀನಿ ಗೊತ್ತಾ? ಮೊದಲು 3 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಟ್ರೇಡಿಂಗ್ ನ ಮಾಡ್ತೀನಿ. ಸೊ ಅಪಾರ್ಚುನಿಟಿ ಇತ್ತು, ಟ್ರೇಡಿಂಗ್ ನ ಮಾಡ್ತೀನಿ. ಅಪಾರ್ಚುನಿಟಿ ಮಿಸ್ ಆದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ನೋಡ್ಕೊಂತ ಹೋಗ್ತೀನಿ. ಸ್ಟ್ರಕ್ಚರ್ ಚೇಂಜ್ ಆದ ನಂತರ ಡಿಪ್ ಎಲ್ಲಿದೆ ನೋಡ್ತೀನಿ. ಆ ಡಿಪ್ ಅಲ್ಲಿ ಮಾರ್ಕೆಟ್ ನ ಬೈ ಮಾಡ್ಲಿಕ್ಕೆ ನೋಡ್ತಾ ಹೋಗ್ತೀನಿ. ಇನ್ ಕೇಸ್ 3 ಮಿನಿಟ್ಸ್ ಅಲ್ಲಿ ಎಸ್ ಎಲ್ ಹಿಟ್ ಆಯ್ತು ಅಂದ್ರೆ ನಾನು 5 ಮಿನಿಟ್ಸ್ಗೆ ಸ್ವಿಚ್ ಮಾಡ್ತೀನಿ. 5 ಮಿನಿಟ್ಸ್ ಅಲ್ಲಿ ಅಪಾರ್ಚುನಿಟಿಗಳು ಬಹಳ ಕಡಿಮೆ. ಸೊ ನೋಡ್ತೀನಿ, ಸಿಕ್ತು, ಓಕೆ. ಇಲ್ಲೂ ಎಸ್ ಎಲ್ ಹಿಟ್ ಆಯ್ತು ಅನ್ಕೊಳ್ಳಿ, 15 ನಿಮಿಷದ ಟೈಮ್ ಫ್ರೇಮ್ ಸ್ವಿಚ್ ಮಾಡ್ತೀನಿ. 15 ನಿಮಿಷದ ಟೈಮ್ ಫ್ರೇಮ್ ಅಲ್ಲೂ ಎಸ್ ಎಲ್ ಹಿಟ್ ಆದ್ರೆ ಐ ವಿಲ್ ಸ್ಟಾಪ್ ಟ್ರೇಡಿಂಗ್ ಫಾರ್ ದ ಡೇ. ಬಟ್ ಇಲ್ಲಿ ಎಕ್ಸಾಕ್ಟ್ಲಿ ಆಪೋಸಿಟ್ ನೀವು ಮಾಡ್ತಾ ಇದ್ದೀರಾ. ಲೂಸರ್ ಅಪೋಸಿಟ್ ನೀವು ಅಂದ್ರೆ ಲೂಸರ್ ಮಾಡ್ತಾ ಇರೋ ಮಿಸ್ಟೇಕ್ ಇದೆ. ಸೊ ಈ ಮಿಸ್ಟೇಕ್ ನ ಮಾಡಬೇಡಿ. ಟೈಮ್ ಫ್ರೇಮ್ ಯಾವಾಗ್ಲೂ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಇರಲಿ. ನಾನ್ ಲೋವರ್ ಟೈಮ್ ಫ್ರೇಮ್ ಯೂಸ್ ಮಾಡ್ತೀನಿ ಬಿಕಾಸ್ ಐ ನೀಡ್ ಅಪಾರ್ಚುನಿಟಿ. ಬಟ್ ಆಸ್ ಅ ಬಿಗಿನರ್, ಆಸ್ ಅ ಸೇಫ್ ಟ್ರೇಡರ್ 15 ನಿಮಿಷದ ಟೈಮ್ ಫ್ರೇಮ್ ಯೂಸ್ ಮಾಡಿ. ದುಡ್ಡು ಮಾಡಿ ಫಸ್ಟ್ ಮಾರ್ಕೆಟ್ ಅಲ್ಲಿ, ಆನಂತರ ರಿಸ್ಕ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡುವಂತ್ರಿ. ಇದಕ್ಕೆ ನಾನು ರಿವೆಂಜ್ ಟ್ರೇಡ್ ಅಂತ ಹೇಳ್ತೀನಿ. ಲಾಸ್ ಆಗಿರೋ ಅಮೌಂಟ್ ನ ರಿಕವರಿ ಮಾಡಬೇಕು ಅಂತ ನೀವು ಹೋದ್ರೆ ಯು ಆರ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಮಾಡ್ತಾ ಇದ್ದೀರಾ. ಸೊ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು? ಯಾವಾಗ್ಲೂ ರಿವೆಂಜ್ ಟ್ರೇಡ್. ಸೊ ಇವತ್ತು ಬೆಳಗ್ಗೆ ಒಂದು ಟ್ರೇಡ್ ಅಲ್ಲಿ ಪ್ರಾಫಿಟ್ ಆಗ್ಬಿಡ್ತು ಅನ್ಕೊಳ್ಳಿ, ಇವತ್ತಿನ ದಿನ ಆರಾಮಾಗಿರ್ತೀರಾ, ಇದ್ರೆ ಮಾಡ್ತೀರಾ. ಅದೇನಾದ್ರೂ ಸ್ವಲ್ಪ ರೆಡ್ಡಿಗೆ ಬಂದ್ಬಿಟ್ರೆ ನಿಮ್ಮಂತಹ ಕೆಟ್ಟ ವ್ಯಕ್ತಿನೇ ಇಲ್ಲ. ಅದನ್ನ ರಿಕವರಿ ಮಾಡಕ್ ಹೋಗಿ ಇನ್ನೊಂದೇನೋ ಮಾಡೋದು, ಲಾಸ್ ಮಾಡ್ಕೊಳ್ಳೋದು, ಲಾಸ್ ನ ರಿಕವರಿ ಮಾಡಕ್ ಹೋಗಿ ಇನ್ನೂ ಲಾಸ್ ಮಾಡ್ಕೊಳ್ಳೋದು, ಆಮೇಲೆ ಎಲ್ಲಾ ಇಂಡಿಕೇಟರ್ ತೆಗೆದ್ಬಿಟ್ಟು 3:30 ತನಕನೂ ಎಲ್ಲಲ್ಲೇ ಸಿಗತ್ತೋ ಅಲ್ಲಲ್ಲಿ ಅಪಾರ್ಚುನಿಟಿಗಳನ್ನ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಯಾವಾಗ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇವತ್ತು ಟ್ರೇಡಿಂಗ್ ಮಾಡಬೇಕು ಅಂತ ರಜೆ ಹಾಕೊಂಡು ಕೂತಿರ್ತೀರಾ, ಇವತ್ತಿನ ದಿನ ದುಡ್ಡು ಮಾಡಬೇಕು ಅಂತ, ಫಾರ್ ಶೋರ್ ಅವತ್ತು ನೀವು ದುಡ್ಡು ಮಾಡಲ್ಲ, ನೀವು ದುಡ್ಡನ್ನ ಕಳ್ಕೊಂತೀರಾ ಅವತ್ತಿನ ದಿವಸ. ಓಕೆ, ಸೊ ಇನ್ನೊಂದು ಪೇಷನ್ಸ್. ಎಸ್, ಪೇಷನ್ಸ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಮಾರ್ಕೆಟ್ ಇಲ್ಲಿಗೆ ಬಂದಾಗ್ಲೇನೆ ಬೈ ಮಾಡಬೇಕು, ಮಾರ್ಕೆಟ್ ಇಲ್ಲಿಗೆ ಬಂದಾಗ್ಲೇನೆ ಸೆಲ್ ಮಾಡಬೇಕು. ಈ ಪೇಷನ್ಸ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇನ್ನೊಂದು ಡಿಸಿಪ್ಲಿನ್, ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಾನು ಮುಂದಿನ ಸ್ಲೈಡ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಈಗ ನಮಗ್ ಬೇಕಾಗಿರೋದು ಇನ್ನರ್ ಸ್ಟ್ರೆಂತ್. ಇನ್ನರ್ ಸ್ಟ್ರೆಂತ್ ಅಂದ್ರೆ ಏನು? ನಮ್ಮ ಸ್ವಾಮಿ ವಿವೇಕಾನಂದ ಅವ್ರು ಹೇಳಿದ್ದಾರೆ, ಏನು? ನಮ್ಮ ಒಳಗಡೆ ಇರುವಂತಹ ಶಕ್ತಿಗೆ ನಾವು ಇನ್ನರ್ ಸ್ಟ್ರೆಂತ್ ಅಂತ ಹೇಳ್ತೀವಿ. ನಮ್ಮ ಒಳಗಡೆ ಒಂದು ಶಕ್ತಿ ಇದೆ. ಯಾವ ಶಕ್ತಿ?
ಸೊ ನಮ್ಮ ಒಳಗಡೆ ಒಂದು ಶಕ್ತಿ ಇದೆ. ಆ ಶಕ್ತಿ ಏನು ಅಂದ್ರೆ ಅದು ನಮಗ್ ಮಾತ್ರ ಗೊತ್ತಿದೆ. ನಾವು ಎದ್ದು ಬಂದ್ರೇನೆ ಎಲ್ಲ ಆಗುತ್ತೆ. ನಾವ್ ಎದ್ದು ಬಂದಿಲ್ಲ ಅಂದ್ರೆ ಏನೂ ಆಗಲ್ಲ. ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಹುದು. ಸೊ ಇದೇ ನನ್ನ ಇನ್ನರ್ ಸ್ಟ್ರೆಂತ್ ಅಂತ ಹೇಳ್ತೀವಿ. ಒಂದ್ ಸೆಕೆಂಡ್, ಜಸ್ಟ್ ಮಿನಿಟ್, ಒಂದು ಫೋನ್ ಬರ್ತಿದೆ. ಓಕೆ. ಸೊ ನಮ್ಮಲ್ಲಿರೋ ಶಕ್ತಿನ ನಾವು ಹೇಗೆ ಯೂಸ್ ಮಾಡಬೇಕು? ಸೊ ಇದಕ್ಕೆ ನನಗೆ ಕಾನ್ಫಿಡೆನ್ಸ್ ಬೇಕು, ಡಿಸಿಪ್ಲಿನ್ ಅಲ್ಲಿ ಇರಬೇಕು, ಫೋಕಸ್ಡ್ ಇರಬೇಕು ಕಲೀಲಿಕ್ಕೆ. ಅಂಡ್ ಈ ವರ್ಡ್ ಕೂಡ ನಾನೇ ಬರ್ದಿರೋದು. ಏನ್ ಹೇಳುತ್ತೆ ಇದು ಅಂದ್ರೆ, ನಿನ್ನ ಹೊರಗೆ ಏನಿದೆಯೋ ಅದಲ್ಲ, ನಿನ್ನ ಒಳಗೆ ಏನಿದೆಯೋ ಅದು ನಿನ್ನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಇದ್ರ ಮೀನಿಂಗ್ ಎಷ್ಟು ಜನಕ್ಕೆ ಅರ್ಥ ಆಯ್ತು ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಪ್ಯಾರಾಚೂಟ್ ಅಥವಾ ಒಂದು ಬಲೂನ್ ನೋಡಿ. ಬಲೂನ್ ಹೊರಗಡೆ ಗಾಳಿ ಇದ್ದೇ ಇರುತ್ತೆ, ಆದ್ರೆ ಒಳಗಡೆ ಯಾವಾಗ ನಾವು ಗಾಳಿನ ಫಿಲ್ ಮಾಡ್ತೀವೋ ಅವಾಗ ಆ ಬಲೂನು ಹಾರಾಡ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ, ಅಲ್ವಾ? ಸೊ ಇದಕ್ ಬೇಕಾಗಿರೋದು ಇನ್ನರ್ ಸ್ಟ್ರೆಂತ್. ಸೊ ನೀವು ಎದ್ದು ಬಂದ್ರೆ ನೀವ್ ಏನ್ ಬೇಕಾದ್ರೂ ಮಾಡಬಹುದು. ಎವ್ರಿಥಿಂಗ್ ಇಸ್ ಪಾಸಿಬಲ್ ಬೈ ಯು. ನೀವು ಎದ್ದು ನಿಲ್ಬೇಕು. ನಾನ್ ಮಾಡ್ತೀನಿ ಇದನ್ನ ಅಂತ ಎದ್ದು ನಿಂತ್ರೆ ನಿಮ್ಮನ್ನ ಹಿಡಿಯೋರು ಯಾರು ಇಲ್ಲ. ಟ್ರೇಡಿಂಗ್ ನ ಕಲಿಬೇಕು ಅಂದ್ರೆ ಒಂದು ಎಕ್ಸ್ಟ್ರಾ ಎಫರ್ಟ್ ಹಾಕ್ಲೇಬೇಕು. ನಾವು ಈಗ ಏನ್ ಮಾಡ್ತಿದೀವಿ ಅಂದ್ರೆ, ಬಿಸಿಲು ಬೀಳೋಕ್ಕಿಂತ ಮುಂಚೆ ನೆರಳು ಹುಡುಕ್ತಾ ಇದ್ದೀವಿ. ಸೊ ಅದನ್ನ ಸ್ಟಾಪ್ ಮಾಡ್ಬಿಟ್ಟು ನಾನು ಕಲಿತೀನಿ, ನಾನು ಮಾರ್ಕೆಟ್ ಅನ್ನ ಕಲಿತೀನಿ. ಮಿನಿಮಮ್ ನೀವು ಸ್ಟಾಕ್ ಮಾರ್ಕೆಟ್ ನ ಪರ್ಫೆಕ್ಟ್ ಆಗಿ ಸ್ಟ್ರಕ್ಚರ್ ನ ಅರ್ಥ ಮಾಡ್ಕೊಂಡು ಕಲಿಬೇಕು ಅಂದ್ರೆ ಮಿನಿಮಮ್ 2 ಇಯರ್ಸ್ ಬೇಕು. ಒಬ್ಬ ಒಳ್ಳೆ ಗುರು ಇದ್ರೆ ನಿಮ್ಮ ಹತ್ರ 2 ಇಯರ್ಸ್ ಬೇಕು. ನನಗೆ 10 ವರ್ಷ ತಗೊಂಡಿದೆ. ಯಾಕೆಂದ್ರೆ ನಾನು ಚೂಸ್ ಮಾಡಿದಂತಹ ಗುರು ರಾಂಗ್ ಇದ್ರು. ಸೊ ನಾನು ಆ ಟೈಮಲ್ಲಿನೇ 25,000 ರೂಪಾಯಿನ ಕೊಟ್ಟು ಕಲೀಲಿಕ್ಕೆ ಅಂತ ಹೋದೆ. ಅದು ನನಗೆ ಅವಾಗ 6,000 ರೂಪಾಯಿ ಸ್ಯಾಲ್ರಿ ಇತ್ತು ನಂದು. 25,000 ರೂಪಾಯಿ ಕರ್ನಾಟಕದಲ್ಲಿ ಗ್ರೇಟೆಸ್ಟ್ ಟ್ರೇಡರ್ ಹತ್ರ ಹೋಗಿದ್ದು. ಸೊ ಆ 25,000 ರೂಪಾಯಿ ಕೊಟ್ಟರು ಕೂಡ ನನಗೆ ಅವ್ರು ಹೇಳ್ಕೊಟ್ಟಿರೋದು ಯಾವುದು ಕೂಡ ವರ್ಕ್ ಆಗ್ಲಿಲ್ಲ. ಇಟ್ ವಾಸ್ ಲೈಕ್ ಮೋಟಿವೇಶನ್ ಕ್ಲಾಸ್. ರಾಕೇಶ್ ಜುಂಜುನ್ವಾಲಾ ಅವ್ರು ಏನ್ ಮಾಡಿದ್ರು, ಆಮೇಲೆ ವಾರನ್ ಬಫೆಟ್ ಅವ್ರು ಏನ್ ಮಾಡಿದ್ರು. ಸೊ ಇಟ್ ವಾಸ್ ಲೈಕ್ ಎ ಮೋಟಿವೇಶನ್ ಕ್ಲಾಸ್. ಎಸ್, ನಾನು ಮಾಡಬೇಕು ಅಂತ ಅನಿಸ್ತು ಹೊರತು ಏನ್ ಮಾಡಬೇಕು ಅನ್ನೋದನ್ನ ನಂಗೆ ಹೇಳ್ಕೊಡ್ಲಿಲ್ಲ. ಆ 25,000 ರೂಪಾಯಿನ 1 ವರ್ಷದ ತನ EMI ಪೇ ಮಾಡ್ಬಿಟ್ಟು ನಾನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನೆಕ್ಸ್ಟ್ ನಾ ಎಲ್ಲೂ ಕಲೀಲಿಕ್ಕೆ ಹೋಗ್ಲಿಲ್ಲ. ಟಿಪ್ಸ್ ತಗೊಂಡೆ, ನಾನು ದುಡ್ಡನ್ನ ಬೇರೆಯವ್ರಿಗೆ ಕೊಟ್ಟೆ. ಸೊ ಇವೆಲ್ಲವನ್ನು ಮಿಸ್ಟೇಕ್ಸ್ ನಾನು ಕೂಡ ಮಾಡಿನೇ ಮುಂದೆ ಬಂದಿರೋದು ಅಂತ ಹೇಳ್ತೀನಿ. ಸೊ ಬಿಫೋರ್ ಟೇಕಿಂಗ್ ಎನಿ ಟ್ರೇಡ್, ಇದನ್ನ ನಿಮ್ಮ ಸ್ಕ್ರೀನ್ ಶಾಟ್ ಆಗಿರಬೇಕು. ಬಿಫೋರ್ ಟೇಕಿಂಗ್ ಎನಿ ಟ್ರೇಡ್, ನನಗೆ ಡಿಸಿಪ್ಲಿನ್ ಇದೆ, ನಾನು ರೂಲ್ಸ್ ನ ಫಾಲೋ ಮಾಡ್ತಾ ಇದ್ದೀನಿ, ನನಗೆ ನಾನು ಈ ಸ್ಟಾಕ್ ಅನ್ನ ಚೆಕ್ ಮಾಡಿದ್ದೀನಿ, ಈ ಸ್ಟಾಕು ಟೆಕ್ನಿಕಲಿ ಸ್ಟ್ರಾಂಗ್ ಇದೆ, ಇವೆಲ್ಲವೂ ನನಗೆ ಗೊತ್ತಿರಬೇಕು. ಸೊ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ನೀವೆಲ್ಲಿ ಟ್ರೇಡಿಂಗ್ ನ ಮಾಡ್ತೀರಾ, ಆ ಟ್ರೇಡಿಂಗ್ ನ ಒಂದು ಪ್ರಿಂಟ್ ಔಟ್ ನ ನಿಮ್ಮ ವಾಲ್ ಅಲ್ಲಿ ಅಂಟಿಸ್ಕೊಳ್ಳಿ. ಇಲ್ಲ ಮೊಬೈಲ್ ಅಲ್ಲಿ ಟ್ರೇಡಿಂಗ್ ಮಾಡ್ತಿದ್ರೆ ವಾಲ್ ಪೇಪರ್ ಹಾಕೊಳ್ಳಿ, ಇಲ್ಲ ನೀವು ಸಿಸ್ಟಮ್ ಅಲ್ಲಿ ಡಿಸ್ಪ್ಲೇ ಹಾಕೊಳ್ಳಿ. ಇದು ನನಗೆ ಪದೇ ಪದೇ ಈ ವರ್ಡ್, ಐ ಹ್ಯಾವ್ ಡಿಸಿಪ್ಲೈನ್, ಐ ಫಾಲೋ ಮೈ ರೂಲ್, ಐ ಹ್ಯಾವ್ ಚೆಕ್ಡ್ ಟೆಕ್ನಿಕಲಿ, ಇದು ನನ್ನ ಬ್ರೈನ್ ಅಲ್ಲಿ ಬರ್ತಿರ್ಬೇಕು. ಇದು ಯಾವಾಗ ಬ್ರೈನ್ ಅಲ್ಲಿ ಪದೇ ಪದೇ ಬರ್ತಾ ಇದೆ, ಇದು ನನ್ನ ಸಬ್ ಕಾನ್ಶಿಯಸ್ ಮೆಮೊರಿ ಪವರ್ ಅಲ್ಲಿ ಆಟೋಮೆಟಿಕ್ ಆಗಿ ಸೇವ್ ಆಗುತ್ತೆ. ಸೊ ಯಾವಾಗ ನಾನು ಟ್ರೇಡಿಂಗ್ ನ ಮಾಡ್ತಾ ಇರ್ತೀನಿ, ಈ ಸಬ್ ಕಾನ್ಶಿಯಸ್ ಮೆಮೊರಿ ಪವರ್ ಇಂದ ಆಟೋಮೆಟಿಕ್ ಆಗಿದ್ದು ಥ್ರೋ ಆಗುತ್ತೆ ಹೊರಗಡೆ. ನಾನು ಈ ಸ್ಟಾಕ್ ಅನ್ನ ಟೆಕ್ನಿಕಲಿ ಚೆಕ್ ಮಾಡಿದೀನಾ, ಅಂಡ್ ಈ ಸ್ಟಾಕು ಟೆಕ್ನಿಕಲಿ ಸ್ಟ್ರಾಂಗ್ ಇದೆಯಾ? ಇಫ್ ದ ಆನ್ಸರ್ ಇಸ್ ನೋ, ಯು ಆರ್ ಟ್ರೇಡಿಂಗ್ ಫೂಲಿಶ್ ಟ್ರೇಡಿಂಗ್. ನೀವು ಫೂಲಿಶ್ ಆಗಿ ಟ್ರೇಡಿಂಗ್ ನ ಮಾಡ್ತಿದ್ದೀರಾ. ಯು ಹ್ಯಾವ್ ಟು ಸ್ಟಾಪ್ ದಿಸ್. ಇದು ನಿಮ್ಗೆ ಸಬ್ ಕಾನ್ಶಿಯಸ್ ಮೆಮೊರಿ ಪವರ್ ಹೇಳುತ್ತೆ. ಬಟ್ ಸ್ಟಿಲ್ ನೀವು ಅಲ್ಲಿ ಫಾಲೋ ಮಾಡಿಲ್ಲ ಅಂದ್ರೆ ಯು ಆರ್ ಟ್ರೇಡಿಂಗ್ ವಿತ್ ಇನ್ಡಿಸಿಪ್ಲೈನ್ ಅಂತ ಹೇಳ್ಬೋದು. ಸೊ ಬಿಲ್ಡ್ ಸ್ಟ್ರಾಂಗ್ ಸೈಕಾಲಜಿ ಇನ್ ಟ್ರೇಡಿಂಗ್. ಸೊ ನಿಮ್ಮ ಎಮೋಷನ್ ನ ದೂರ ಇರಬೇಕು. ಇವತ್ತಿನ ದಿನ 10 ಲಕ್ಷ ಲಾಸ್ ಆದ್ರೂ 10 ಲಕ್ಷ ಪ್ರಾಫಿಟ್ ಆದ್ರೂ ನಾನು ಇದೇ ತರ ಕಾಮ್ ಆಗಿ ಇರ್ತೀನಿ. ಐ ಸ್ಟೇ ಡಿಸಿಪ್ಲಿನ್ಡ್, ಐ ಮ್ಯಾನೇಜ್ ಮೈ ರಿಸ್ಕ್, ಐ ಕಂಟ್ರೋಲ್ ಮೈ ಫಿಯರ್ ಅಂಡ್ ಗ್ರೀಡ್. ನನ್ನ ದುರಾಸೆ ಮತ್ತು ದುಡ್ಡು ಮಾಡಬೇಕು ಅನ್ನೋ ದುರಾಸೆ, ಕಳ್ಕೊಂತೀನಿ ಅನ್ನೋ ಭಯ ದೂರ ಇರಬೇಕು. ಸೊ ನೆಕ್ಸ್ಟ್, ನೀವು ಯಾವಾಗ ಮೆಂಟಲಿ ಫಿಟ್ ಆಗ್ತೀರಾ ಆನಂತರ ನೀವು ಸ್ಟಾಕ್ ಮಾರ್ಕೆಟ್ ಕಲೀಲಿಕ್ಕೆ ಬರಬೇಕು. ಅಲ್ಲಿ ತನಕ ದಯವಿಟ್ಟು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗಬೇಡಿ. ನೀವು ಮಾಸ್ಟರ್ ಯುವರ್ ಎಮೋಷನ್, ಸ್ಟೇ ಡಿಸಿಪ್ಲಿನ್, ಮ್ಯಾನೇಜ್ ರಿಸ್ಕ್. ನೀವು ಸೈಕಾಲಜಿ ಅಂದ್ರೆ ನಿಮ್ಮ ಬ್ರೈನ್ ಅನ್ನ ಮೊದಲು ಟ್ರೈನ್ ಮಾಡ್ಕೊಳ್ಳಿ. ನಿಮ್ಮ ಬ್ರೈನ್ ಅನ್ನ ನೀವು 10 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ರೆ
10 ನಿಮಿಷದಲ್ಲಿ ನಿಮ್ಮ ಬ್ರೈನಲ್ಲಿ ಯಾವುದು ಕೂಡ ಆಲೋಚನೆಗಳು ಬರದೇ ಇದ್ರೆ ನಿಮ್ಮ ಮೈಂಡು ನಿಮ್ಮ ಕಂಟ್ರೋಲ್ ಅಲ್ಲಿ ಇದೆ ಅಂತ ಅರ್ಥ. ಬಟ್ ಈಗಲೂ ಕೂಡ ನನಗೂ ಕೂಡ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಬ್ರೈನ್ ಒಂಥರ ಕೋತಿ ಇದ್ದ ಹಾಗೆ, ಅದು ಇದು ವಿಚಾರ ಮಾಡ್ತಿರುತ್ತೆ. ನಾನು ಕೂಡ ಪ್ರಯತ್ನ ಮಾಡ್ತಾನೆ ಇದ್ದೀನಿ, ನೀವು ಕೂಡ ಪ್ರಯತ್ನ ಮಾಡಿ. ಸೊ ಇದು ನಿಮ್ಗೆ ಯಾವಾಗ ನಿಮ್ಮ ಬ್ರೈನ್ ನಿಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೋ ಆನಂತರ ನೀವು ಒಬ್ಬ ಒಳ್ಳೆಯ ಟ್ರೇಡರ್ ಆಗ್ಲಿಕ್ಕೆ ಸಾಧ್ಯವಿದೆ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ಕಲಿಬೇಕಾಗಿರೋದು ಏನು ಅಂದ್ರೆ ಅನಾಲಿಸಿಸ್ ನ ಕಲಿಬೇಕು, ಸ್ಟ್ರಾಟಜಿಗಳನ್ನ ಕಲಿಬೇಕು. ಆ ಕಲಿಯೋದ್ರ ಜೊತೆಗೆ ರೂಲ್ಸ್ ನ ಫಾಲೋ ಮಾಡಬೇಕು. ಸೊ ನನಗೆ ನಾನು ಎಮೋಷನಲಿ ಅಥವಾ ಸೈಕಾಲಜಿಕಲಿ ಸ್ಟ್ರಾಂಗ್ ಇಲ್ಲ, ಬಟ್ ಸ್ಟಿಲ್ ಐ ಫಾಲೋ ಮೈ ರೂಲ್. ಐ ಆಮ್ ವೆರಿ ಡಿಸಿಪ್ಲೈನ್ಡ್ ಇನ್ ಟ್ರೇಡಿಂಗ್. ನನ್ನ ಸ್ಟ್ರಾಟಜಿ ಏನ್ ಹೇಳುತ್ತೋ ಅದನ್ನ ಫಾಲೋ ಮಾಡ್ತೀನಿ. ದಿಸ್ ಈಸ್ ಆಕ್ಚುಲಿ ವೆರಿ ಇಂಪಾರ್ಟೆಂಟ್. ಸೊ ನಾನು ಅಪಾರ್ಚುನಿಟಿಗಳನ್ನ ಐಡೆಂಟಿಫೈ ಮಾಡ್ತೀನಿ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಲೆಟ್ಸ್ ಪಾಸ್. ಸೊ ನಾವೀಗ ಸೈಕಾಲಜಿ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ವಿ. ಅಂಡ್ ಐ ವಾಂಟ್ ಟು ನೋ ಹೌ ದ ವೆಬಿನಾರ್ ಇಸ್ ಗೋಯಿಂಗ್. ಇಟ್ ಇಸ್ ಬೋರಿಂಗ್ ಆರ್ ಚೆನ್ನಾಗಿ ಹೋಗ್ತಾ ಇದೆ, ಏನ್ ಹೇಳ್ತೀರಾ? ಸೊ ಬಿಫೋರ್ ವಿ ಗೋ ಟು ದ ನೆಕ್ಸ್ಟ್ ಪಾರ್ಟ್, ಲೆಟ್ಸ್ ಗಿವ್ ಅ 2 minutes ಬ್ರೇಕ್. ಸೊ ವೆಬಿನಾರ್ ಹೇಗೆ ಹೋಗ್ತಿದೆ ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಗುಡ್ ಅಂತಿದ್ದಾರೆ ಚೇತನ್ ಅವರು. ಸೊ ನೆಕ್ಸ್ಟ್ ಪಾರ್ಟಿಗೆ ಎಸ್ ಅಂತ ಹೇಳ್ತಿದ್ದಾರೆ, ನೈಸ್ ಅಂತಿದ್ದಾರೆ, ಸೂಪರ್ ಅಂತಿದ್ದಾರೆ, ಗುಡ್ ಅಂತಿದ್ದಾರೆ, ವೆರಿ ಗುಡ್ ಅಂತಿದ್ದಾರೆ. ಓಕೆ, ಸೊ ನೈಸ್, ಗುಡ್ ಗೋಯಿಂಗ್, ಗುಡ್. ಓಕೆ, ಇಟ್ಸ್ ಗುಡ್, ಗುಡ್. ಎಲ್ಲರೂ ಗುಡ್ ಅಂತಾನೆ ಹಾಕ್ತಿದ್ದೀರಾ, ವೆರಿ ಗುಡ್, ಸೂಪರ್. ಬಹಳ ಡೌಟ್ ಇದೆ ಸರ್ ಅಂತ ಹೇಳ್ತಾರೆ, ಲಾಸ್ಟಿಗೆ ಕೇಳಿ ಸರ್. ಏನೇ ಡೌಟ್ ಇದ್ರೂ ಹ್ಯಾಂಡ್ ರೈಸ್ ಮಾಡಬೇಡಿ, ಲಾಸ್ಟಿಗೆ ಕೇಳಿ. ಸತ್ಯನಾರಾಯಣ ಭಟ್ ಅವರು ಗುಡ್ ಅಂತಿದ್ದಾರೆ, ಡೌಟ್ ಇದೆ ಅಂತಿದ್ದಾರೆ. ಓಕೆ, ವೆರಿ ನೈಸ್, ಸೂಪರ್, ಗ್ರೇಟ್. ಮೇಕ್ ಮೀ ಕರೆಕ್ಟ್ ಮೈ ಮಿಸ್ಟೇಕ್ಸ್ ಅಂತ ಹೇಳ್ತಿದ್ದಾರೆ. ಶೋರ್, ಖಂಡಿತವಾಗ್ಲೂ ಸರ್. ಶೋರ್, ಥ್ಯಾಂಕ್ ಯು. ಐ ವಿಲ್ ಡಿಸೇಬಲ್ ದ ಚಾಟ್ ಅಗೇನ್. ಸೊ ಲೆಟ್ಸ್ ಕಂಟಿನ್ಯೂ. ಓಕೆ, ಸೊ ನಾವೀಗ ಒಂದ್ಸರಿ ನೀವು ನಿಮ್ಮ ಮೈಂಡ್ನ ಕಂಟ್ರೋಲ್ಗೆ ತಗೊಂಡ್ರೆ ನೆಕ್ಸ್ಟ್ ಯು ಯು ಆರ್ ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಸ್ಟಾಕ್ ಮಾರ್ಕೆಟ್. ಇಲ್ಲಿ ಫಿಯರ್ ಅನ್ನೋದು, ಗ್ರೀಡ್ ಅನ್ನೋದು ಇಲ್ಲ, ಓನ್ಲಿ ನಾಲೆಡ್ಜ್. ಐ ಹ್ಯಾವ್ ನೋ ಫಿಯರ್, ಐ ಹ್ಯಾವ್ ನೋ ಗ್ರೀಡ್, ಐ ಹ್ಯಾವ್ ನಾಲೆಡ್ಜ್. ಸೊ ಈ ನಾಲೆಡ್ಜ್ನ ಉಪಯೋಗಿಸ್ಕೊಂಡು ಯಾವ ತರ ನಾವು ಮಾರ್ಕೆಟಲ್ಲಿ ದುಡ್ಡನ್ನ ಮಾಡಬಹುದು ಅನ್ನೋದನ್ನ ಇನ್ನು ಮುಂದೆ ಕಲಿತಾ ಹೋಗೋಣ. ಇಲ್ಲಿ 2 ತರ ಬರುತ್ತೆ. ಒಂದು ಟ್ರೇಡಿಂಗ್, ದುಡ್ಡು ಮಾಡಬಹುದು. ಇನ್ನೊಂದು ಇನ್ವೆಸ್ಟ್ಮೆಂಟ್, ವೆಲ್ತ್ ಕ್ರಿಯೇಟ್ ಮಾಡಬಹುದು. ಸೊ ವೆಲ್ತ್ ಕ್ರಿಯೇಟ್ ಮಾಡ್ಲಿಕ್ಕೆ ದುಡ್ಡು ಬೇಕು. ದುಡ್ಡು ಬೇಕು ಅಂದ್ರೆ ಟ್ರೇಡಿಂಗ್ ನ ಮಾಡಬೇಕು, ಯಾಕಂದ್ರೆ ನಮ್ಮ ಸ್ಯಾಲ್ರಿ ಸಾಕಾಗಲ್ಲ. ಸೊ ಇಲ್ಲಿ ಟ್ರೇಡಿಂಗ್ ಮಾಡಬೇಕು ಅಂದ್ರೆ ಐ ಶುಡ್ ಬಿ ಟೆಕ್ನಿಕಲಿ ಸ್ಟ್ರಾಂಗ್. ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಫಂಡಮೆಂಟಲ್ ನ ಚೆಕ್ ಮಾಡಬೇಕು. ಟ್ರೇಡಿಂಗ್ ನ ಮಾಡ್ಲಿಕ್ಕೆ ಟೆಕ್ನಿಕಲಿ ನಾನು ಸ್ಟ್ರಾಂಗ್ ಇರಬೇಕು. ಕಂಪನಿ ಸ್ಟ್ರಾಂಗ್ ಇದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ, ನಾನು ಸ್ಟ್ರಾಂಗ್ ಇದ್ದೀನಿ ಅಂತಂದ್ರೆ ಟೆಕ್ನಿಕಲಿ ಆ ಸ್ಟಾಕ್ ಅಲ್ಲಿ ಟ್ರೇಡಿಂಗ್ ನ ಮಾಡಿ. ಓಕೆ, ಸೊ ಮುಂದುವರಿಸ್ತೀನಿ. ಫಂಡಮೆಂಟಲ್ ಬಗ್ಗೆ ತಿಳ್ಕೊಳ್ಳೋಣ, ಆನಂತರ ಟೆಕ್ನಿಕಲಿಗೆ ಬರೋಣ. ಫಂಡಮೆಂಟಲ್ ಅಂದ್ರೆ ಏನು? ಯಾವ ಕಂಪನಿ ಮೇಲೆ ನಾ ಇನ್ವೆಸ್ಟ್ಮೆಂಟ್ ನ ಮಾಡ್ತೀನಿ ಆ ಕಂಪನಿ ಗ್ರೋತ್ ಅಲ್ಲಿ ಇರಬೇಕು ಅಂತ ಹೇಳ್ತೀನಿ. ರೆವೆನ್ಯೂ ಪ್ರಾಫಿಟ್ ಆಗ್ತಿರ್ಬೇಕು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕ್ಲೀನ್ ಆಗಿ ಅಪ್ ಟ್ರೆಂಡ್ ಅಲ್ಲಿ ಇರಬೇಕು, ಕಂಪನಿ ಹೆಲ್ತಿ ಆಗಿರಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಕಂಪನಿ ಗ್ರೋಯಿಂಗ್, ಮನಿ ಗ್ರೋಯಿಂಗ್ ಅಲಾಂಗ್ ವಿತ್ ಕಂಪನಿ. ನಾವು ಹಾಕಿರೋ ದುಡ್ಡು ಕಂಪನಿ ಇನ್ನು ಒಂದು ರೈಟ್ ವೇದಲ್ಲಿ ಉಪಯೋಗಿಸ್ಕೊಂಡು ನನ್ನ ದುಡ್ಡನ್ನ ಗ್ರೋತ್ ಮಾಡ್ತಿದೆ ಅಂತಂದ್ರೆ, ನನ್ನ ದುಡ್ಡು ಗ್ರೋತ್ ಆದ್ರೆ ನಾನು ಕೂಡ ಗ್ರೋತ್ ಆದಂಗೆ. ಸೊ ಇಲ್ಲಿ ಮನಿ ಫ್ಲೋ ಯಾವ ತರ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂದ್ರೆ, ಆಸ್ ಅ ಇನ್ವೆಸ್ಟರ್ ಟ್ರೇಡರ್ ಅಥವಾ ರಿಟೇಲ್ ಇನ್ವೆಸ್ಟರ್ ನನ್ನ ದುಡ್ಡನ್ನ ನಾನು ಸ್ಟಾಕ್ ಮಾರ್ಕೆಟ್ಗೆ ಹಾಕಿ ಒಂದು ಈಕ್ವಿಟಿನ ಬೈ ಮಾಡ್ತೀನಿ ಬ್ರೋಕರ್ನ ಮುಖಾಂತರ. ಈ ಬ್ರೋಕರ್ ಸ್ಟಾಕ್ ಮಾರ್ಕೆಟ್ಗೆ ನನ್ನ ದುಡ್ಡನ್ನ ಕಳಿಸ್ತಾರೆ, ಸ್ಟಾಕ್ ಮಾರ್ಕೆಟ್ ಆ ಕಂಪನಿಗಳಿಗೆ ಕಳಿಸತ್ತೆ ದುಡ್ಡನ್ನ. ಸೊ ಆ ಕಂಪನಿ ಆ ದುಡ್ಡನ್ನ ಏನ್ ಮಾಡುತ್ತೆ ಅಂದರೆ, ಒಂದು ಹೊಸ ಹೊಸ ಬ್ರಾಂಚ್ಗಳನ್ನ ಓಪನ್ ಮಾಡ್ತಾರೆ, ಇಲ್ಲ ಅಂದ್ರೆ ನ್ಯೂ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗ್ತಾರೆ, ಇಲ್ಲ ಅಂದ್ರೆ ಅವರ ಪ್ರೊಡಕ್ಷನ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ತಾರೆ. ಅಂಡ್ ಈ ಪ್ರಾಡಕ್ಟ್ಗಳು ಏನಿದಾವಲ್ಲ, ಈ ಪ್ರಾಡಕ್ಟ್ಗಳ ಡಿಮ್ಯಾಂಡ್ ಯಾವಾಗ್ಲೂ ಇರಲೇಬೇಕು. 3 ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಟು ಐಡೆಂಟಿಫೈ ಎ ಗುಡ್ ಕಂಪನಿ. ಏನು? ಒಂದು, ಆ ಪ್ರಾಡಕ್ಟ್ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ, ಓನ್ ಪ್ರೊಡಕ್ಷನ್ ಏನಿದೆ, ಆ ಪ್ರಾಡಕ್ಟ್ಗೆ ಸ್ಟ್ರಾಂಗ್ ಡಿಮ್ಯಾಂಡ್ ಇರಬೇಕು. ಸ್ಟ್ರಾಂಗ್ ಡಿಮ್ಯಾಂಡ್ ಆ ಪ್ರಾಡಕ್ಟ್ಗೆ ಇದ್ದಾಗ ಮಾತ್ರ ಆ ಕಂಪನಿ ಸರ್ವೇ ಆಗ್ತಾ ಹೋಗುತ್ತೆ.
ಇನ್ನೊಂದು ಹಾಕಿರೋ ದುಡ್ಡಿಗೆ ರಿಟರ್ನ್ ಹೈ ಬರ್ತಿರ್ಬೇಕು ಅಂತ ಹೇಳ್ತೀನಿ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಕಂಪ್ನಿನ ಅನಾಲಿಸಿಸ್ ಮಾಡೋದು ಕೆಲವೊಂದು ಪ್ಯಾರಾಮೀಟರ್ಗಳನ್ನ ನಾನು ನಿಮ್ಗೆ ಈಗ ಹೇಳ್ಕೊಡ್ತೀನಿ. screener.in ಅನ್ನೋ ವೆಬ್ಸೈಟ್ ಇದೆ. ಓಕೆ, ಈ ವೆಬ್ಸೈಟ್ ಅಲ್ಲಿ ಯಾವ್ದಾದ್ರೂ ಒಂದು ಕಂಪನಿನ ಅನಾಲಿಸಿಸ್ ಮಾಡೋಣ ಅಂಡ್ ಆ ಅನಾಲಿಸಿಸ್ ಮಾಡಿ ಮುಂದೆ ಆ ಕಂಪನಿನ ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ವೆರಿ ಸಿಂಪಲ್, ಯಾವ್ದಾರ ಒಂದು ಒಳ್ಳೆ ಕಂಪನಿನ ನೋಡೋಣ ಈಗ. ಸೊ ಯಾವ ಕಂಪನಿ ನೋಡೋಣ? ಆಪಲ್ ಇದೆ, ಆಪಲ್ ಬೇಡ, ಆಪಲ್ ಈ ಇಂಡಿಯಾದಲ್ಲ. ಸೊ ಯಾವ್ದಾದ್ರು ಒಂದು ಕಂಪನಿ, ಸೆಂಚುರಿ ಟೆಕ್ಸ್ಟೈಲ್ಸ್ ಅನ್ನೋ ಕಂಪನಿ ಇದೆ ಇಲ್ಲಿ. ಸೆಂಚುರಿ ಪ್ಲೇವುಡ್ ಇದೆ ಅಲ್ವಾ, ಸೆಂಚುರಿ ಪ್ಲೇ ಬೋರ್ಡ್ ಅಂತ ಇದೆ. ಸೊ ಈ ಪ್ಲೇ ಬೋರ್ಡ್ ನ ನೋಡೋಣ. ಆಕ್ಚುಲಿ ಕಂಪನಿ ಚೆನ್ನಾಗಿಲ್ಲ, ಓಕೆ, ಬಟ್ ಸ್ಟಿಲ್ ಯಾವ್ದಾದ್ರು ಬೇರೆ ಒಳ್ಳೆ ಕಂಪನಿ. ಸೆಂಚುರಿ ಟೆಕ್ಸ್ಟೈಲ್ಸ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಓಕೆ, ಇದು ಕೂಡ ಚೆನ್ನಾಗಿಲ್ಲ. ಸೊ ಯಾವ್ದಾದ್ರು SBIN ಅಂದ್ರೆ ಚೆನ್ನಾಗಿರೋದನ್ನು ತೋರಿಸ್ತೀನಿ, ಆನಂತರ ಚೆನ್ನಾಗಿಲ್ಲದೆ ಇರೋದನ್ನ ಕೂಡ ನೋಡೋಣ. ಓಕೆ, ಇದು ಕೂಡ ಬೇಡ. TCS ನ ನೋಡೋಣ, ಬೆಟರ್, ಎಲ್ಲದರಲ್ಲೂ ಚೆನ್ನಾಗಿದೆ ಇದು. ಓಕೆ, TCS ನ ನಾನೀಗ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. TCS ಅನ್ನೋದು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಈ ಕಂಪನಿಯ ಶೇರ್ ವ್ಯಾಲ್ಯೂ 2686 ರೂಪಾಯಿ ಇದೆ. ಇಲ್ಲಿ ಕೆಲವು ಪ್ಯಾರಾಮೀಟರ್ಗಳನ್ನ ನಾನು ನಿಮಗೆ ರೀಡ್ ಮಾಡೋದನ್ನ ಹೇಳ್ಕೊಡ್ತೀನಿ. ಇಲ್ಲಿ ನಿಮಗೆ ROCE ಅಂತ ಇದೆ. ROCE ಅಂದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಅರ್ಥ. ಅಂದ್ರೆ ಈ ಕಂಪನಿ 100 ರೂಪಾಯಿ ಹಾಕಿದ್ರೆ ರಿಟರ್ನ್ ಎಷ್ಟು ಬರ್ತಿದೆ ಅಂತ ಅರ್ಥ. 100 ರೂಪಾಯಿ ಹಾಕಿದ್ರೆ 64 ರೂಪಾಯಿ ಇವರಿಗೆ ಅಲಾಂಗ್ ವಿತ್ 64% ರಿಟರ್ನ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಇದು ಆಕ್ಚುಲಿ 25 ಇದ್ರೂ ಸಾಕು, ಬಟ್ ಈ ಕಂಪನಿದು 64 ಇದೆ ಅಂದ್ರೆ ಎಕ್ಸಲೆಂಟ್ ಕಂಪನಿ ಅಥವಾ ಎಕ್ಸ್ಟ್ರಾರ್ಡಿನರಿ ಕಂಪನಿ ಅಂತ ಹೇಳ್ಬೋದು. ಅಂಡ್ ಬುಕ್ ವ್ಯಾಲ್ಯೂ ಪ್ರಕಾರ ಇದು 200 ಇದ್ರೆ ಸಾಕು. ಬುಕ್ ವ್ಯಾಲ್ಯೂ ಪ್ರಕಾರ 200 ಇದ್ರೆ ಸಾಕು. 294 ಇದೆ. ಸೊ ಎರಡೂ ಕೂಡ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ನೆಕ್ಸ್ಟ್ ROE ಅಂತ ಇದೆ. ಇದು ಕೂಡ 25% ಇದ್ರೆ ಸಾಕು. ಇದು 52 ಇದೆ. ಇದು ಕೂಡ ಒಳ್ಳೇದೆ. ಅಂದ್ರೆ ಈಕ್ವಿಟಿ ರಿಟರ್ನ್ ಎಷ್ಟು ಕೊಡ್ತಿದೆ ಇನ್ವೆಸ್ಟರ್ಗೆ ಅಂತ ಅರ್ಥ. ಇದು ಕೂಡ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇದು ಮೂರು ಚೆನ್ನಾಗಿದ್ದಾಗ ನೆಕ್ಸ್ಟ್ ಕೆಳಗಡೆ ಬರ್ತೀನಿ. ಕಂಪನಿಯ ನೆಗೆಟಿವ್ ಮತ್ತು ಪಾಸಿಟಿವ್ ನ್ಯೂಸ್ಗಳು ನನಗೆ ಇಲ್ಲಿ ಸಿಗುತ್ತೆ. ಕಂಪನಿ ಹ್ಯಾಸ್ ಅ ಗುಡ್ ರಿಟರ್ನ್ ಆನ್ ಈಕ್ವಿಟಿ, ಟ್ರ್ಯಾಕ್ ರೆಕಾರ್ಡ್ 3 years 50% ಕೊಡ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಒಳ್ಳೆ ಗುಡ್ ಕಂಪನಿ ಅಂತಾನೆ ಹೇಳ್ಬೋದು. ಇದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂದ್ರೆ IT ಕಂಪನಿ. ಇವರ ಪೀರ್ ಕಾಂಪಿಟೇಟರ್ ಅಂದ್ರೆ TCSಗೆ ಇನ್ಫೋಸಿಸ್. ಬಟ್ ಈ ಇನ್ಫೋಸಿಸ್ಗೂ ಇದಕ್ಕೂ ಡಿಫರೆನ್ಸ್ ನೋಡಿ. ಇನ್ಫೋಸಿಸ್ 100 ರೂಪಾಯಿ ಹಾಕಿದ್ರೆ 37 ರೂಪಾಯಿ ಬರ್ತಿದೆ, ಆದ್ರೆ ಇವರಿಗೆ 64 ರೂಪಾಯಿ ಬರ್ತಿದೆ. ಸೊ TCS 100 ರೂಪಾಯಿ ಹಾಕುವ ಜಾಗದಲ್ಲಿ ಇವರು 200 ರೂಪಾಯಿ ಹಾಕಬೇಕು, ಇನ್ಫಿ ಅವರು. ಸೊ ಬಟ್ ಇನ್ಫೋಸಿಸ್ ನಾಟ್ ಅ ಬ್ಯಾಡ್ ಕಂಪನಿ, ಬಟ್ ಕಂಪೇರ್ ಟು TCS ಇನ್ಫೋಸಿಸ್ ಇಸ್ ನಾಟ್ ಗುಡ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಗೆ ಹೋದ್ರೆ ಇಲ್ಲಿ ನಮಗೆ ಎಲ್ಲ ಸೇಲ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕೊಟ್ಟಿರ್ತಾರೆ. ನನಗೆ ಓವರ್ ಆಲ್ ನೆಟ್ ಪ್ರಾಫಿಟ್ ಎಷ್ಟು ಉಳಿದಿದೆ ಅನ್ನೋದು ಬೇಕು. ಇದು ಕ್ವಾರ್ಟರ್ ಟು ಕ್ವಾರ್ಟರ್ ಎಷ್ಟು ಗ್ರೋತ್ ಆಗ್ತಿದೆ ಅನ್ನೋದು ನನಗೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ನೋಡಿ 2022 ಅಲ್ಲಿ 10,000 ಕೋಟಿ, ಇದು 10,000 ಕೋಟಿ ಇನ್ ನಂಬರ್ಸ್. 11,000 ಕೋಟಿ, 11,000, 11,000, 11,000, 12,000, 12,000, 11,000, 12, 12, 12, 12. ಈ ಕ್ವಾರ್ಟರ್ 10. ಆಕ್ಚುಲಿ ಇದೇ ಕ್ವಾರ್ಟರ್ ಆಕ್ಚುಲಿ ಬಹಳ ಕಡಿಮೆ ಬಂದಿರೋದು. ಅಂಡ್ ಆಲ್ಸೋ ಯು ಕ್ಯಾನ್ ಸಿ ಗ್ರೋತ್ ಇಲ್ಲ ಕಂಪನಿಯಲ್ಲಿ, ಬಟ್ ಕನ್ಸಿಸ್ಟೆನ್ಸಿಯಾಗಿ ದುಡ್ಡು ಮಾಡ್ತಾ ಇದೆ ಅಲ್ವಾ. ಆಕ್ಚುಲಿ ಐ ಆಮ್ ವೆರಿ ಹಾನೆಸ್ಟ್ ಆನ್ ಮೈ ವರ್ಡ್. ಕಂಪನಿ ಗ್ರೋತ್ ಆಗ್ತಿಲ್ಲ ಬಟ್ ಮೇಂಟೈನ್ ಮಾಡ್ತಿದೆ. 10,000 ಕೋಟಿ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್, ಬಟ್ ಮೇಂಟೈನ್ ಮಾಡ್ತಿದೆ. ನೆಕ್ಸ್ಟ್ ಇಯರ್ ಆನ್ ಇಯರ್ ಗ್ರೋತ್ ನೋಡೋಣ. ಇಯರ್ ಆನ್ ಇಯರ್ ಗ್ರೋತ್ ಅಲ್ಲಿ ನೆಟ್ ಪ್ರಾಫಿಟ್ ನ ನಾವು ನೋಡೋಣ. ಈಗ ನೆಟ್ ಪ್ರಾಫಿಟ್ ನ ನೋಡ್ತಾ ಹೋದ್ರೆ 2014ರಲ್ಲಿ 19 ಕೋಟಿ, 20 ಕೋಟಿ, 24, 26, 25, 31, 32. ಓಕೆ, ಇಲ್ಲಿ ನನಗೆ ಗ್ರೋತ್ ಕಾಣ್ತಿದೆ. ಸೊ ಅಪ್ ಟ್ರೆಂಡ್ ಗ್ರೋತ್ ಕಾಣ್ತಿದೆ. ಇಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ, ಗ್ರೋತ್ ಇದೆ ಇಲ್ಲಿ. ಬಟ್ 1 ಮಂತ್ ಮಾತ್ರ 26 ಇದ್ದಿದ್ದು 25 ಆಯ್ತು. ಬಟ್ ನೆಕ್ಸ್ಟ್ ಮಂತ್ ಅಗೇನ್ ಮ್ಯಾನೇಜ್ಡ್. ಸೊ ದಿಸ್ ಈಸ್ ಓಕೆ. ಒನ್ ಇಯರ್ ಏನೋ ಪ್ರಾಬ್ಲಮ್ ಆಯ್ತು ಅಂತಂದ್ರು ದಟ್ ಇಸ್ ಫೈನ್. ಬಟ್ ಓವರ್ ಆಲ್ ನನಗೆ 48 crore ಆಸ್ ಇಫ್ ನೋ ಈ ಇಯರ್ ಆನ್ 47 crore ಆಲ್ರೆಡಿ ಆಗ್ಬಿಟ್ಟಿದೆ. ಸೊ ಅಗೇನ್ ದೇ ವಿಲ್ ಬೀಟ್. ಸೊ ಎಕ್ಸಲೆಂಟ್ ಅಂತ ಅನಿಸ್ತು. ಸೊ ನೆಕ್ಸ್ಟ್ ಫೈನಲಿ ಇಲ್ಲಿ ನನಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ
ಅಟ್ಲೀಸ್ಟ್ ಇವರು 50%ಗಿಂತ ಜಾಸ್ತಿ ಶೇರ್ ಹೋಲ್ಡಿಂಗ್ ನ ಇಟ್ಕೊಂಡಿರ್ಬೇಕು. ಯಾರು? ಕಂಪನಿಯ ಪ್ರಮೋಟರ್ಸ್ ಅಂದ್ರೆ ಓನರ್ಗಳು. ಸೊ ಅಂಡ್ ಇನ್ನೊಂದಿಲ್ಲಿ ನೀವು ಅಬ್ಸರ್ವ್ ಮಾಡೋದೇನು ಅಂದ್ರೆ 2023 ಅಲ್ಲಿ 72% ಇರುವಂತಹ ಪ್ರಮೋಟರ್ ಹೋಲ್ಡಿಂಗ್ 2023 ಅಲ್ಲಿ ಇದ್ದಿದ್ದು ಸ್ವಲ್ಪ ಜಾಸ್ತಿ ಆಯ್ತು. ಇಟ್ ಇಸ್ ಗುಡ್. ಬಟ್ ಇಲ್ಲಿ ನೋಡಿ ಅಪ್ರಾಕ್ಸಿಮೇಟ್ಲಿ 0.5% ಸ್ವಲ್ಪ ಜಾಸ್ತಿ ಅದಕ್ಕಿಂತ ಪ್ರಮೋಟರ್ ಹೋಲ್ಡಿಂಗ್ ಡಿಕ್ರೀಸ್ ಆಯ್ತು 2024 ಅಲ್ಲಿ. ಇದು ಡೇಂಜರ್. ಯಾಕೆ ಅಂದ್ರೆ ನನ್ನ ಕಂಪನಿಯ ಓನ್ ಶೇರ್ಸ್ ಗಳನ್ನ ನಾನೇ ಸೆಲ್ ಮಾಡಿದೀನಿ ಅಂತ ಅರ್ಥ. ಓಕೆ. ಅಂಡ್ ಆಲ್ಸೋ ಇಲ್ಲಿ ಅಗೇನ್ ನೀವು ನೋಡಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 12.7 ಇದ್ದಿದ್ದು 12.35 ಆಯ್ತು. ಅವರು ಕೂಡ ಡಿಕ್ರೀಸ್ ಮಾಡಿದ್ರು. ಅಂಡ್ ಮತ್ತೆ ಲೆಟರ್ ಆಡ್ ಮಾಡಿದ್ರು, ಆದ್ರೆ ಇವ್ರು ಆಡ್ ಮಾಡಿಲ್ಲ. ಇವ್ರದ್ದು ಹಂಗೆ ಇದೆ. ಇವ್ರು ನೋಡಿ ಅಗೇನ್ ಮತ್ತೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಡಿಕ್ರೀಸ್ ಮಾಡಿದ್ರು ಅಂಡ್ ಮತ್ತೆ ಡಿಕ್ರೀಸ್ ಮಾಡಿದ್ರು, ಮತ್ತೆ ಡಿಕ್ರೀಸ್ ಮಾಡಿದ್ರು, ಮತ್ತೆ ಡಿಕ್ರೀಸ್ ಮಾಡಿದ್ದಾರೆ. ಸೊ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಡಿಕ್ರೀಸ್ ಮಾಡ್ತಿದ್ದಾರೆ ಅವರ ಇನ್ವೆಸ್ಟ್ಮೆಂಟ್ ನ. ಇನ್ ದಟ್ ಟೈಮ್ DII ಈಸ್ ಇನ್ವೆಸ್ಟಿಂಗ್. ನೋಡಿ 3 ವರ್ಷಗಳಿಂದ 9.58 ಇದ್ದಿದ್ದು ಜಾಸ್ತಿ ಆಯ್ತು, ಜಾಸ್ತಿ ಆಯ್ತು, ಜಾಸ್ತಿ ಆಯ್ತು, ಜಾಸ್ತಿ ಆಯ್ತು, ಜಾಸ್ತಿ ಆಯ್ತು. ನೋಡಿ ಇಂಡಿಯಾದವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ, ಆದ್ರೆ ಫಾರಿನ್ ಅವರು ಈ ಕಂಪನಿ ಮೇಲಿರೋ ಇಂಟ್ರೆಸ್ಟ್ ನ ಕಡಿಮೆ ಮಾಡ್ಕೋತಾ ಇದ್ದಾರೆ. ಅವ್ರು ಏನ್ ಅನಾಲಿಸಿಸ್ ಮಾಡಿದಾರೋ ಗೊತ್ತಿಲ್ಲ. ನಿಮ್ಮ ಹತ್ರ ಇರುವಂತ ಸ್ಟಾಕ್ಸ್ ಕೇವಲ 4.98 ಮಾತ್ರ. ನೋಡಿ ನಾವೆಷ್ಟು ಸಣ್ಣವರಿದ್ದೀವಿ ಇದ್ರಲ್ಲಿ, ಅಲ್ವಾ? ಸೊ ಇಲ್ಲಿ ದುಡ್ಡು ಮಾಡ್ತಿರೋರು ಯಾರು? ಒಂದು ಕಂಪನಿಯವರೇ ದುಡ್ಡು ಮಾಡ್ತಿದ್ದಾರೆ. ನೆಕ್ಸ್ಟ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್, ಗೋರ್ಮೆಂಟ್ ಬರೀ 0.06 ಇದೆ ಅಷ್ಟೇ ಅವ್ರ ಹತ್ರ. ಗೋರ್ಮೆಂಟ್ ಅವ್ರು ಈ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ನ ಮಾಡಿಲ್ಲ. ಸೊ ಓವರ್ ಆಲ್ ನಾ ನೋಡಿದಾಗ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ ಕಡಿಮೆ ಮಾಡಿದ್ದಾರೆ, ಓಕೆ. ಬಟ್ ಓವರ್ ಆಲ್ ಈ ಕಂಪನಿ ಬೆಸ್ಟ್ ಅಂತ ಅನಿಸ್ತು. ಬಟ್ ಇದನ್ನೇ ನಾನು VI ಅಂದ್ರೆ ವೊಡಾಫೋನ್ ಐಡಿಯಾ ಮೇಲೆ ಅನಾಲಿಸಿಸ್ ಮಾಡಿ ತೋರಿಸ್ತೀನಿ ನೋಡಿ. ವೊಡಾಫೋನ್ ಐಡಿಯಾನ ಇನ್ವೆಸ್ಟ್ ಮಾಡ್ತೀನಿ. ಸೊ ನೀವೇ ನೋಡಿ ಕಂಪನಿ ಹೇಗಿದೆ ಅಂತ. ROCE 25 ಮೇಲಿರಬೇಕು ಅಂದೆ, ಮೈನಸ್ ಅಲ್ಲಿ ಇದೆ. ಅಂದ್ರೆ ಅವ್ರು 100 ರೂಪಾಯಿ ಹಾಕಿದ್ರೆ ಅವ್ರಿಗೆ ಬರ್ತಾ ಇರೋ ರಿಟರ್ನ್ 97 ರೂಪಾಯಿ 98 ರೂಪಾಯಿ ಬರ್ತಾ ಇದೆ. ಸೊ ಅವರು 2 ರೂಪಾಯಿ ಲಾಸ್ ಅಲ್ಲಿ ಇದ್ದಾರೆ. ರಿಟರ್ನ್ ಏನಾದ್ರು ಕೊಡ್ತಿದಾರಾ? ಇಲ್ಲ. ಡಿವಿಡೆಂಡ್ ಕೊಡ್ತಿದಾರಾ? ಇಲ್ಲ. ದುಡ್ಡಿದೆಯಾ ಅಟ್ಲೀಸ್ಟ್ ಅವ್ರ ಹತ್ರ? ಅದೂ ಇಲ್ಲ. ಇದು 200 ಇರಬೇಕು ಅಂದೆ, -7 ಅಲ್ಲಿದ್ದಾರೆ. ಅಂದ್ರೆ ಕಂಪನಿ ಹತ್ರ ದುಡ್ಡೇ ಇಲ್ಲ. ಕಂಪನಿ ಪಾಸಿಟಿವ್ ನ್ಯೂಸ್ಗಳಿದಾರೆ ಇದಾವ? ಇಲ್ಲ. ನೆಗೆಟಿವ್ ನ್ಯೂಸ್ಗಳು ಎಸ್ ಇದಾವೆ. ಸೊ ನೆಕ್ಸ್ಟ್ ಕಾಂಪಿಟೇಟರ್ ಯಾರು? ಭಾರತಿ ಏರ್ಟೆಲ್. ಭಾರತಿ ಏರ್ಟೆಲ್ ಗ್ರೋತ್ ಅಲ್ಲಿ ಇದೆ, ಆದ್ರೆ ಇವರು ಗ್ರೋತ್ ಅಲ್ಲಿ ಇಲ್ಲ. ಸೊ ನೆಕ್ಸ್ಟ್ ಮತ್ತೆ ಕೆಳಗಡೆ ಬಂದ್ರೆ ಕ್ವಾರ್ಟರ್ ಟು ಕ್ವಾರ್ಟರ್, ಈ ಕ್ವಾರ್ಟರ್ 5,000 ಕೋಟಿ ಲಾಸ್ ಅಲ್ಲಿ ಇದ್ದಾರೆ. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಇಯರ್ ಆನ್ ಇಯರ್ ಬಂದ್ರೆ ಈ ಇಯರ್ 24 ಕೋಟಿ ಲಾಸ್ ಅಲ್ಲಿ ಇದ್ದಾರೆ ಆಸ್ ಇಫ್ ನಾವು. ಕೊರೋನಾದಲ್ಲಿ 73,000 ಕೋಟಿ ಲಾಸ್ ಅಲ್ಲಿ ಇದ್ರಿ ಇವರು. ಈ ದುಡ್ಡನ್ನೆಲ್ಲ ಹೆಂಗ್ ಬೇರ್ ಮಾಡಿದ್ರು ಗೊತ್ತಾ? ವೆರಿ ಸಿಂಪಲ್, ಇದೇ ಇದ್ರಲ್ಲೇ ಗೊತ್ತಾಗತ್ತೆ ನೋಡಿ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ಇವ್ರು ನೋಡಿ, ಇವ್ರ ಹತ್ರ 50% ಇರುವಂತಹ ಶೇರ್ಸ್ ಗಳನ್ನ ಇವರು ಸೆಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವ್ರದ್ದು ದುಡ್ಡು ಇಲ್ಲ ಅಲ್ವಾ? ನನ್ನ ಹತ್ರ ಈಗ ನನ್ನ ಕಂಪನಿ ಇದು, ನನ್ನ ಹತ್ರ 50% ಶೇರ್ಸ್ ಇದೆ, ಆದ್ರೆ ನಾನು ಲಾಸ್ ಅಲ್ಲಿ ಇರೋದ್ರಿಂದ ನನ್ನ ಕಂಪನಿ ಶೇರ್ಸ್ ಗಳನ್ನ ಜನಕ್ಕೆ ಸೆಲ್ ಮಾಡ್ತಿದ್ದೀನಿ. ಬಟ್ ಪರ್ಚೇಸ್ ಮಾಡ್ತಿರೋರು ಯಾರು? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ 50% ಇದ್ದಿದ್ದು ನೋಡಿ 48 ಆಯ್ತು, 38 ಆಯ್ತು, 24 ಅಲ್ಲಿ. ವೆರಿ ಆಕ್ಚುಲಿ ವೆರಿ ವೆರಿ ಬ್ಯಾಡ್. ಸೊ ನೆಕ್ಸ್ಟ್ ಈಗ ಅಗೇನ್ 2025 38 ಇದ್ದು 25 ಆಗಿದೆ. ಈಗ ಪ್ರಮೋಟರ್ ಹತ್ರ ಇರೋದೇ 25%. ಸೊ ಇದನ್ನ ಯಾರು ಪರ್ಚೇಸ್ ಮಾಡ್ತಿದ್ದಾರೆ ಅಂತಂದ್ರೆ ನೋಡಿ, ಗೋರ್ಮೆಂಟ್ 33 ಇದ್ದಿದ್ದು 33, 32, 23 ರಿಡ್ಯೂಸ್ ಮಾಡಿದ್ರು. ಬಟ್ ಈಗ 22 ಇಂದ 49ಗೆ ಬಂದಿದ್ದಾರೆ. ಅಂದ್ರೆ ಈ ಶೇರ್ಸ್ ನ ಗೋರ್ಮೆಂಟ್ ಅವ್ರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಫಾರಿನ್ ಮತ್ತೆ ಡೊಮೆಸ್ಟಿಕ್ ಇನ್ವೆಸ್ಟರ್ ಸ್ವಲ್ಪ ಸ್ವಲ್ಪ ಇಟ್ಕೊಂಡಿದ್ದಾರೆ ಅಷ್ಟೇ, ಇರ್ಲಿ ಅಂತ. ಸೊ ಈ ಕಂಪನಿ ಹೋಲ್ಡಿಂಗ್ 49% ಗೋರ್ಮೆಂಟ್ ಹತ್ರ ಇರೋದ್ರಿಂದ ಗೋರ್ಮೆಂಟೇ ಈ ಕಂಪನಿನ ಆಳ್ತಾ ಇದ್ದಾರೆ ಅಂತ ಅರ್ಥ. ಓಕೆನಾ? ನೋಡಿ, ಗೋರ್ಮೆಂಟ್ ಅವ್ರು ಇಂಥ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಗೋರ್ಮೆಂಟ್ ಹತ್ರ ಸಾಲ ಇದೆ ಇವ್ರದ್ದು 83,000 ಕೋಟಿ ಕೊಡಬೇಕು ವೊಡಾಫೋನ್ ಐಡಿಯಾದವರು. ಇಂಥ ಕಂಪನಿನ ನಾವು ಪರ್ಚೇಸ್ ಮಾಡ್ಬಿಟ್ಟು, ಸರ್ ಈ ಕಂಪನಿ ಶೇರ್ ಬರೀ 11 ರೂಪಾಯಿ ಇದೆ ಸರ್, 200 ರೂಪಾಯಿ ಇತ್ತು ಈ ಕಂಪನಿ ಪ್ರೈಸ್, 100 ರೂಪಾಯಿ ಬಂದ್ಬಿಟ್ರೆ ಯಾವಾಗ್ಲೂ ಆದರೆ ಮಾಡಿದರೆ ಇದೇ ಆಕ್ಚುಲಿ ನಮ್ಮ ಬ್ಯಾಡ್ ಥಿಂಗ್ಸ್.
ವಿ ವಿಲ್ ನಾಟ್ ಮೇಕ್ ಇಟ್ ಹ್ಯಾಪನ್, ವಿ ವಿಲ್ ಲೆಟ್ ಇಟ್ ಹ್ಯಾಪನ್. ಇದು ಯಾವಾಗಲೂ ಆಗಲ್ಲ. ಇಟ್ ಇಸ್ ನಾಟ್ ಈಸಿ. ಸ್ವಿಟ್ಜರ್ಲ್ಯಾಂಡ್ ಎವ್ರಿ ಟೈಮ್ ಎಲ್ಲರೂ ಕೇಳ್ತಾರೆ, ಸರ್ ಸ್ವಿಟ್ಜರ್ಲ್ಯಾಂಡ್ ಮೇಲೆ ಹೋಗುತ್ತಾ? ನಾವು ಮೇಲೆ ಹೋಗ್ತೀವಿ ಸ್ವಲ್ಪ ದಿನಕ್ಕೆ, ಸ್ವಿಟ್ಜರ್ಲ್ಯಾಂಡ್ ಗೊತ್ತಿಲ್ಲ ಇನ್ನು. ಓಕೆ, ಸೊ ಹೀಗಾಗಿ ಹೇಳ್ತಾ ಇರೋದು, ಒಂದು ಹೆಲ್ತಿ ಆಗಿರೋ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ನ ಮಾಡಿ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ನಾವೀಗ FD RD ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡ್ತಿದೀವಿ. FD RD ದುಡ್ಡು ಎಲ್ಲಿಗೆ ಹೋಗುತ್ತೆ? ಇಟ್ ವಿಲ್ ಗೋ ಟು ಸ್ಟಾಕ್ ಮಾರ್ಕೆಟ್. ಸೊ ಬಟ್ ನಾನು ಯಾಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ? FD RD, DII ಫಂಡ್ಸ್, FII ಫಂಡ್ಸ್ ಇವರೆಲ್ಲ ತಗೊಂಡ್ಬಂದು ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. DII ಮೋಸ್ಟ್ ಇನ್ವೆಸ್ಟೆಡ್ ಸ್ಟಾಕ್ ಇನ್ ಇಂಡಿಯಾ ಅಂತ ಗೂಗಲ್ ಮಾಡಿದ್ರೆ ನಮಗೆ ಆನ್ಸರ್ ಸಿಕ್ಕಿರೋದು ಇನ್ಫಿ, L&T, ಇಂಡಿಯಾ ಎನರ್ಜಿ, ಸಿಟಿ ಬ್ಯಾಂಕ್ ಅಂತ ಹೇಳುತ್ತೆ. ಓಕೆ, ಫ್ರೀಕ್ವೆಂಟ್ಲಿ ಬೈ ಮಾಡಿರೋ ಸ್ಟಾಕ್ ಕೋಲ್ಗೇಟ್ ಅಂತ ಇದೆ. ಓಕೆ, ಕ್ಲೀನ್ ಸೈನ್ಸ್ ಅಂತ ಇದೆ, ರಾಜೋ ಇಂಜಿನಿಯರ್ ಅಂತಿದೆ. ಸೊ ಡೊಮೆಸ್ಟಿಕ್ ಆಯ್ತು. ಸರ್ ಡೊಮೆಸ್ಟಿಕ್ ಬೇಡ, ಇಂಟರ್ನ್ಯಾಷನಲ್ ಅವ್ರು ಯಾರು ಪರ್ಚೇಸ್ ಮಾಡಿದ್ದಾರೆ ಅಂತಂದ್ರೆ, ಎಸ್, ಅವರು ಕೂಡ ಇನ್ಫಿ ಇನ್ವೆಸ್ಟ್ ಮಾಡಿದ್ದಾರೆ, ಲಾರ್ಸನ್ ಅಂಡ್ ಟರ್ಬೋ ಮೇಲೆ ಮಾಡಿದ್ದಾರೆ, ಭಾರತಿ ಏರ್ಟೆಲ್ ಅಲ್ಲಿ ಮಾಡಿದ್ದಾರೆ, ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಮಾಡಿದ್ದಾರೆ. ಫ್ರೀಕ್ವೆಂಟ್ಲಿ ಬೈ ಮಾಡ್ತಾ ಇರೋದು ಬಜಾಜ್ ಫಿನಾನ್ಸ್ ನ, ಪೇಟಿಎಂ ನ, DLF ನ, ಟಾಟಾ ಪವರ್. ನೋಡಿ ಇವ್ರು ಯಾರು ವಡಾಫೋನ್ ಐಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾರ? ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾರ? ಸರ್ ಇನ್ಫೋಸಿಸ್ ಒಂದು ಸ್ಟಾಕ್ ನ ಪ್ರೈಸ್ 1000 ಚಿಲ್ಲರೆ ಇದೆ ಸರ್, ಬಟ್ ಭಾರತಿ ಏರ್ಟೆಲ್ 10 ರೂಪಾಯಿ ಇದೆ ಸರ್. ಅದರ ವ್ಯಾಲ್ಯೂ ಅಷ್ಟೇ ಇದೆ ಆ ಕಂಪನಿದು. ಆ ಕಂಪನಿ 1000 ರೂಪಾಯಿ ಆಗ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಹಾರೋ ಕುದುರೆ ಮೇಲೆ ಕುತ್ಕೊಳ್ಳಿ. ಅನ್ಹೆಲ್ತಿ ಆಗಿರೋ ಕುದುರೆ ಮೇಲೆ ಕುತ್ಕೊಂಡು ಮೇಲ್ ಹೋಗು ಅಂದ್ರೆ ಹೋಗಲ್ಲ. ಸೊ ಅದರ ಪ್ರೈಸ್ ಜಾಸ್ತಿನೇ ಇರ್ಬೋದು, ಆ ಕಂಪನಿ ವರ್ತ್ ಅಷ್ಟಿದೆ. ನಾವೀಗ ಉಪ್ಪು ತಗೊಂಡು ಹಲ್ ತಿಕ್ಕಿದ್ರೆ ಒಂದು 10 ಪೈಸೆನೂ ಖರ್ಚಾಗಲ್ಲ. ಬಟ್ ಕೋಲ್ಗೇಟ್ ತಗೊಂಡು ಹಲ್ ತಿಕ್ಕಿದ್ರೆ ದಿನಕ್ಕೊಂದು 50 ಪೈಸೆನಾರು ಹೋಗುತ್ತೆ. ಬಟ್ ನಾವು ಸ್ಟಿಲ್ ಪೇಸ್ಟೇ ಯೂಸ್ ಮಾಡ್ತೀವಿ ಹೊರತು ಉಪ್ಪನ್ನ ಯೂಸ್ ಮಾಡಲ್ಲ. ಬಟ್ ನಾನು ಉಪ್ಪನ್ನೇ ಯೂಸ್ ಮಾಡ್ತೀನಿ, ಹೇಳಿದ್ದಷ್ಟೇ. ಅದರಲ್ಲಿರೋ ಸ್ಟ್ರೆಂತ್ ಬೇರೆಯವ್ರಲ್ಲಿ ಇಲ್ಲ, ಬಟ್ ಎಕ್ಸಾಂಪಲ್ ಹೇಳಿರೋದಷ್ಟೇ. ಓಕೆ, ಸೊ ನೆಕ್ಸ್ಟ್ ಇಂಡಿಯಾ ಅನ್ಬಿಡಿ. ಈಗ ಇಂಡಿಯಾದವರು ಹೋಗಿ ಬೇರೆ ಕಂಟ್ರಿ ಇನ್ವೆಸ್ಟ್ಮೆಂಟ್ ಮಾಡಿದಾರಾ ಅಂತ ನೋಡಿದ್ರೆ, ಎಸ್, ನಮ್ಮ ಇಂಡಿಯನ್ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟೆಡ್ ಕಂಪನೀಸ್ ಇನ್ US. ಆನ್ಸರ್ ಈಸ್ ಎಸ್. ಅಮೆಝಾನ್ ವರ್ಲ್ಡ್ ವೈಡ್ ಇದೆ ಕಂಪನಿ. ಭಾರತಿ ಏರ್ಟೆಲ್ ಅಪ್ರಾಕ್ಸಿಮೇಟ್ಲಿ 7 ಕಂಟ್ರಿ ಇದೆ, ಅಪ್ರಾಕ್ಸಿಮೇಟ್ಲಿ 7 or 7+ ಇದೆ. ಆದ್ರೆ ಅಮೆಝಾನ್ ಎಷ್ಟು ಕಂಟ್ರಿ ಇದೆ? ವರ್ಲ್ಡ್ ವೈಡ್ ಇದೆ. ಆಪಲ್ 200+ ಕಂಟ್ರೀಸ್ಗಳಲ್ಲಿದೆ. ಎನ್ವಿಡಿಯಾ ಆಲ್ ಓವರ್ ವರ್ಲ್ಡ್, ಗೂಗಲ್ ಆಲ್ ಓವರ್ ವರ್ಲ್ಡ್, ಅಲ್ವಾ? ಈ ತರ ಕಂಪನಿಗಳ ಮೇಲೆ ನಾವು ಕೂಡ ಇಂಡಿಯಾದಿಂದಾನೇ ಇನ್ವೆಸ್ಟ್ಮೆಂಟ್ ನ ಮಾಡಬಹುದು US$ ಅಲ್ಲಿ. ಸೊ ಬೆನಿಫಿಟ್ ಆಫ್ ಇನ್ವೆಸ್ಟಿಂಗ್ ಇನ್ US ಮಾರ್ಕೆಟ್ ಏನ್ ಗೊತ್ತಾ? ಒಂದು, ಆಕ್ಸೆಸ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಕಂಪನೀಸ್. ನೆಕ್ಸ್ಟ್, ಡಾಲರ್ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಇದೆ. ಸೊ ನಾನು US ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ $1 ಬೆಲೆ 82 ರೂಪಾಯಿ ಇತ್ತು. ಅಂದ್ರೆ ನಾನು 1000 ರೂಪಾಯಿ ಕೊಟ್ರೆ ನನಗೆ 82,000 ರೂಪಾಯಿ ಕೊಡ್ತಿದ್ರು. ಈಗ 1000 ರೂಪಾಯಿ ನಾವು ಪೇಔಟ್ ಮಾಡ್ಕೊಂಡ್ರೆ 90,000 ಕೊಡ್ತಿದ್ದಾರೆ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 7 to 8% ನನಗೆ ಬರೀ ಡಾಲರಲ್ಲೇ ರಿಟರ್ನ್ ಬಂದ್ಬಿಡ್ತು, ಇನ್ನು ಕಂಪನಿಗಳ ಮೇಲೆ ಬಿಟ್ಟು. ಅಂಡ್ ಸ್ಟ್ರಾಂಗ್ ಲಾಂಗ್ ಟರ್ಮ್ ರಿಟರ್ನ್ ಸಿಗ್ತಿದೆ. ಅಂಡ್ ಬರೀ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ನನಗೆ ಈಗ ನೋಡಿ, ಇಂಡಿಯಾ ಮತ್ತೆ US ಫೈಟ್ ಮಾಡ್ತಿದೆ. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬೀಳ್ತಿದೆ, ಆದ್ರೆ US ಮಾರ್ಕೆಟ್ ಬೀಳ್ತಿಲ್ಲ. ಸೊ ನನ್ನ ಪೋರ್ಟ್ಫೋಲಿಯೋ ಬ್ಯಾಲೆನ್ಸ್ಡ್ ಆಗಿದೆ. ಅಂಡ್ ಎರಡೂ ಕನ್ಕ್ಲೂಷನ್ಗೆ ಬಂದ ಮೇಲೆ ಎರಡೂ ಮೇಲ್ಗಡೆ ಹೋಗ್ತವೆ, ನನ್ನ ಪೋರ್ಟ್ಫೋಲಿಯೋ ಕೂಡ ಮೇಲ್ಗಡೆ ಹೋಗುತ್ತೆ. ಸೊ ದಿಸ್ ಇಸ್ ದ ಡೈವರ್ಸಿಫಿಕೇಶನ್ ಅಂತ ಹೇಳ್ತೀವಿ. ಡೋಂಟ್ ಕೀಪ್ ಆಲ್ ಟ್ರೇಡ್ಸ್ ಇನ್ ಒನ್ ಬಾಸ್ಕೆಟ್ ಅಂತ ಒನ್ ಮಾರ್ಕೆಟ್ ಕೂಡ ಹೌದು. ಓಕೆ, ಸೊ ನೆಕ್ಸ್ಟ್, ಹೇಗೆ FD RD, DII, FII ಕಂಪನಿ, ಒಂದು ABC ಅನ್ನೋ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೋ, ಆಸ್ ಅ ರಿಟೇಲ್ ಇನ್ವೆಸ್ಟರ್ ಅವರು ಕೋಟಿ ಕೋಟಿ ಹಾಕಿ ಕೋಟಿ ಕೋಟಿ ತಗೋದಿರ್ಬೋದು. ನಾವು 1000 ರೂಪಾಯಿ ಹಾಕಿ 1000 ರೂಪಾಯಿ ಮಾಡೋಣ. 1000 ರೂಪಾಯಿ ಇಸ್ ವೆರಿ ಬಿಗ್ ಅಮೌಂಟ್ ಫಾರ್ ಮೀ, ಬಟ್ 1000 ರೂಪಾಯಿ ಇಸ್ ನಾಟ್ ಬಿಗ್ ಅಮೌಂಟ್ ಫಾರ್ ದೆಮ್. ಅವ್ರಿಗೆ ದುಡ್ಡು ಎಲ್ಲಿಂದ ಬರ್ತಿದೆ? ಹನಿ ಹನಿ ಕೂಡಿದ್ರೇನೆ ಹೇಗೆ ಹಳ್ಳ ಆಗಿ ನಮ್ಮ ದುಡ್ಡು ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬರ್ತಿದ್ಯೋ, ನಾನೇ ಇಲ್ಲಿಗೆ ಹಾಕಿದ್ರೆ ಕಂಪನಿಯಿಂದ ನನಗೆ ಬಂದ್ಬಿಡುತ್ತೆ. ಈ ಕಂಪನಿಯಿಂದ ಮತ್ತೆ ಇಲ್ಲಿಗೆ ಹೋಗಿ ಇಲ್ಲಿಗೆ ಬರೋದು ಬೇಡ. ಇಲ್ಲಿ ಇವ್ರಿಗೆ ಯಾಕೆ ಕಮಿಷನ್ ಕೊಡ್ಬೇಕು ನಾನು? ಇಲ್ಲಿಗೆ ಹಾಕ್ತಿದ್ದಾರೆ ಅಂದ್ರೆ ನಾನು ಹಾಕ್ತೀನಿ. ಅವ್ರು ಯಾವ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ? ಗೂಗಲ್ಗೆ ಹೋಗ್ಬಿಟ್ಟು ಹಾಕಿ, ಇಲ್ಲ ಸೀದಾ ChatGPT ಹೋಗಿ. ChatGPT ಹೋಗ್ಬಿಟ್ಟು FII ರೀಸೆಂಟ್ಲಿ ಬೋಟ್ ಸ್ಟಾಕ್ಸ್ ಇನ್ ಇಂಡಿಯಾ
ಓಕೆ, ಸೊ ಇಟ್ ಇಸ್ ಚಾಟ್ ಜಿ ಪಿ ಟಿ. ಯಾವ್ಯಾವ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ನನಗಿಲ್ಲಿ ಗೊತ್ತಾಗ್ತಾ ಇದೆ. ಯಾವ ಕಂಪನಿ ಅಂತ ನೋಡೋಣ. ಸೊ ನೋಡಿ, IDFC ಫಸ್ಟ್ ಬ್ಯಾಂಕ್ ಜಾಸ್ತಿ ಬೈ ಮಾಡಿದ್ದಾರೆ. ಅದಾನಿ, ವಿಲ್ಮಾರ್, RBL ಬ್ಯಾಂಕ್, ನೋಡಿ ಇವರೆಲ್ಲ ಈಗ ರೀಸೆಂಟ್ ಆಗಿ ಬೈ ಮಾಡಿದ್ದಾರೆ ಅಂತ ಹೇಳ್ತಾ ಇದೆ ಇದು, ಅಲ್ವಾ? ಸೊ ನಾನು ಯಾಕೆ ಈ ಕಂಪನಿ ಮೇಲೆ ನಾನೇ ಡೈರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು? ಅವರು ಫಂಡ್ ಮ್ಯಾನೇಜರ್ ಇದ್ದಾರೆ, ಚೆಕ್ ಮಾಡಿದ್ದಾರೆ, IDFC ಫಸ್ಟ್ ಬ್ಯಾಂಕ್ ಏನೋ ಮೇಲೆ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತಾಗಿದೆ, ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಅವರು ಆನೆ ಹೊಡೆದ್ರೆ ನಾವು ಆನೆ ಬಾಲ ಹೊಡ್ಕೊಂಡ್ ಬಂದ್ ನೋಡ್ಬೋದಲ್ವಾ? ವೆರಿ ಸಿಂಪಲ್. ಅಂಡ್ ಚಾಟ್ ಜಿ ಪಿ ಟಿ ಯೂಸ್ ಮಾಡಿದೆ. ಚಾಟ್ ಜಿ ಪಿ ಟಿ ಕೂಡ ಪವರ್ಡ್ ಬೈ NVIDIA, ಅದರಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ನಾನು ಮಾಡಿದ್ದೀನಿ, ನೀವು ಮಾಡಿ. ಸೊ ಇಲ್ಲಿ ನಾವು ದುಡ್ಡು ಕೊಟ್ಟು ಹಣ್ಣನ್ನ ತರ್ಲಿಕ್ಕೆ ಹೋಗ್ತಾ ಇದ್ದೀವಿ, ಆದ್ರೆ ನಮಗೆ ಗ್ರೋತ್ ಮಾಡ್ಲಿಕ್ಕೆ, ಗಿಡವನ್ನು ಬೆಳೆಸ್ಲಿಕ್ಕೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಬೆಳೆದಿರೋ ಹಣ್ಣನ್ನ ಜಾಸ್ತಿ ದುಡ್ಡು ಕೊಟ್ಟು ತಗೋತೀವಿ. ಒಂದು ಗಿಡ ಬೆಳೆಸ್ಲಿಕ್ಕೆ ಎಷ್ಟು ದುಡ್ಡು ಖರ್ಚಾಗತ್ತೆ? ನಾವು ಕುಡಿಯೋ ನೀರಿನಲ್ಲಿ ಒಂದು ಸಣ್ಣ ಭಾಗವನ್ನ ಗಿಡಕ್ಕೆ ಹಾಕಿದ್ರೆ ಆಯ್ತು. 5 ರಿಂದ 10 ವರ್ಷ ಟೈಮ್ ಕೊಟ್ರೆ ಅದು ನಮಗೆ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತೆ. ಒಂದ್ಸತಿ ಬೆಳೀತು ಅಂದ್ರೆ ಲೈಫ್ ಟೈಮ್ ಫುಡ್ ಫ್ರೀ ಸಿಗುತ್ತೆ. ಬಟ್ ನಾ ಇಲ್ಲಿ ದುಡ್ಡು ಕೊಟ್ಟು ತಗೋತಿದ್ದೀನಿ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಟಾಕ್ ಮಾರ್ಕೆಟ್. ಸೊ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂಡ ಹೀಗೆ ಒಂದು ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ನ ಮಾಡಿಬಿಟ್ಟು ಸ್ಮಾಲ್ ಸ್ಮಾಲ್ ಅಮೌಂಟ್ ನ ಹಾಕೋತಾ ಹೋಗಿ, ಆ ಕಂಪನಿ ದೊಡ್ಡದಾಗಿ ಹೆಮ್ಮರವಾಗಿ ಬೆಳೀತು ಅಂದ್ರೆ you can sit and eat for lifetime. Okay, so let's pass again. Before moving to the next topic is technical. ಓಕೆ, ಸೊ ಎಲ್ಲರೂ ಕೂಡ ಇನ್ವೆಸ್ಟ್ಮೆಂಟ್ ನ ಮಾಡ್ತೀರಿ ಅಲ್ವಾ? ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ. ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಿಮ್ಮ ಮಕ್ಕಳ ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಸಣ್ಣ ಸಣ್ಣ ಮಗು ಇದೆಯಾ, ನೀವು ಅವ್ರ ಹೆಸರಲ್ಲೇ ಅಕೌಂಟ್ ಓಪನ್ ಮಾಡಬಹುದು, ನೀವು ಆಪರೇಟ್ ಮಾಡಬಹುದು. ಓಕೆ, ಸುರೇಶ್ ಅವ್ರು ಎಸ್ ಅಂತಿದ್ದಾರೆ, ಬಿ ನವೀನ್ ಅವರು, ರಿಷಿ ಅವರು, ವಿಶ್ವ ಅವರು, ಪವನ್ ಕುಲಕರ್ಣಿ ಅವರು, ನವೀನ್ ಗೌಡ ಅವರು, ಶ್ರೀಪಾದ್ ಅವರು ಡೆಫಿನೆಟ್ಲಿ ಅಂತಾರೆ. ವೆರಿ ಗುಡ್ ಸರ್. ಯತೀಶ್ ಅವರು ಆಲ್ರೆಡಿ ಮಾಡ್ತಿದ್ದೀನಿ, ವೆರಿ ಗುಡ್, ಇನ್ಕ್ರೀಸ್ ಮಾಡ್ಕೊಂತ ಹೋಗಿ ಸರ್. ಸೊ ಸುಮಾರು ಜನ ಎಸ್ ಅಂತಿದಾರ. ಓಕೆ, ಎಲ್ಲರದು ಹೆಸರು ನೋಟ್ ಮಾಡ್ಕೊಂತೀನಿ, ನಾಳೆ ನೋಡ್ತೀನಿ ಡಿಮ್ಯಾಟ್ ಅಕೌಂಟ್ ಅಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಿದ್ದೀರೋ ಇಲ್ವೋ ಅಂತ. ನನಗೆ ಅಕ್ಸಸ್ ಇಲ್ಲ, ಬಟ್ SIP ಮಾಡ್ತೀವಿ. ಓಕೆ, SIP ಮಾಡಿ ಸುಮ್ಮನೆ ಆಗ್ಬೇಡಿ. 5,000 ರೂಪಾಯಿ ಎವ್ರಿ ಮಂತ್ ಮಾಡ್ತಾ ಇದ್ರೆ ನೆಕ್ಸ್ಟ್ ಇಯರ್ ಇಂದ 5,500 ರೂಪಾಯಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಿಮ್ಮ SIP ಕೂಡ ಜಾಸ್ತಿ ಆಗ್ತಾ ಹೋಗ್ಬೇಕು. ಸರ್, ಇಫ್ ಪಾಸಿಬಲ್ ಒನ್ ಮೋರ್ ಎಕ್ಸಾಂಪಲ್ ಶೋ ಇನ್ ಸ್ಕ್ರೀನರ್. ಯಾವ್ದು ದೀಪಿಕಾ ಅವರೇ, ಯಾವ ಕಂಪನಿ ಹೇಳಿ, ಅದನ್ನ ಮಾಡೋಣ ಫಾಸ್ಟ್ ಆಗಿ. ವೆರಿ ಗುಡ್. ಸ್ಯಾಮ್ಸಂಗ್ ಅಂತಿದೆ, ಹೆಸರು ಗೊತ್ತಿಲ್ಲ. 14 ಲ್ಯಾಕ್ ಇನ್ವೆಸ್ಟ್ ಮಾಡಿದೀನಿ ಅಂತ ಹೇಳ್ತಿದ್ದಾರೆ. ವೆರಿ ಗುಡ್ ಸರ್. ಏಷಿಯನ್ ಪೇಂಟ್, ಅದೊಂದು ಎಕ್ಸಲೆಂಟ್ ಕಂಪನಿನೇ ಮೇಡಮ್. ಓಕೆ, ಸೊ ದೀಪಿಕಾ ಅವ್ರು ಹೇಳ್ತಿರೋದ್ರಿಂದ ಏಷಿಯನ್ ಪೇಂಟ್ ಅನ್ನ ಅನಾಲಿಸಿಸ್ ಮಾಡಿ ನೋಡೋಣ. ಅವರೇ ಹೇಳ್ತಾರೆ ಏಷಿಯನ್ ಪೇಂಟ್ ಚೆನ್ನಾಗಿದೆಯೋ ಇಲ್ವೋ ಅಂತ. ಸೊ ಸ್ಟಾರ್ಟ್ ಮಾಡೋಣ. ಏಷಿಯನ್ ಪೇಂಟ್ ROCE 25ರ ಮೇಲಿರಬೇಕು. ಚೆನ್ನಾಗಿದೆಯಾ? ಆನ್ಸರ್ ಇಸ್ ಎಸ್. ROE 25ರ ಮೇಲೆ ಇರಬೇಕು. 20 ಇದೆ. ನಾನು ಕಾಂಪ್ರಮೈಸ್ ಆಗ್ಬೇಕಾದ ಇಲ್ಲಿ. ಓಕೆ, ಮೈಂಡ್ ಅಲ್ಲಿ ಇರ್ಲಿ. ನೆಕ್ಸ್ಟ್, ಬುಕ್ ವ್ಯಾಲ್ಯೂ 200ರ ಮೇಲಿರಬೇಕು ಇದೆ. ಸೊ ಔಟ್ ಆಫ್ 3, 2 ಓಕೆ ಇದೆ, 1 ನಾಟ್ ಓಕೆ ಇದೆ. ಸೊ ನೆಕ್ಸ್ಟ್, ಕಂಪನಿ ಗುಡ್ ಅಂಡ್ ಬ್ಯಾಡ್ ನ್ಯೂಸ್ ಈಕ್ವಲ್ ಇದೆ. ನೆಕ್ಸ್ಟ್, ಕ್ವಾರ್ಟರ್ಲಿ ರಿಸಲ್ಟ್ಗೆ ನೋಡಿದ್ರೆ ನಾನು ಎಷ್ಟು ರಿಸಲ್ಟ್ ಪ್ರಾಫಿಟ್ ಅಂಡ್ ಲಾಸ್ ಮಾಡ್ತಿದೆ ಅಂತ ನೋಡೋಣ. ಸೊ 1,000 ಮಾಡ್ತಾ ಇತ್ತು, 1,000 crore. 2022 ಅಲ್ಲಿ 1,200, 500, 200, 1,400, 1,200, 1,100 ಇಲ್ಲಿ ಲಾಸ್ ಆಯ್ತು. ಸ್ವಲ್ಪ ಓಕೆ, ಮತ್ತೆ ಲಾಸ್ ಆಯ್ತು. ಲಾಸ್ ಆಗಿಲ್ಲ, ಪ್ರಾಫಿಟ್ ಆಗೋದು ಕಡಿಮೆ ಆಗಿದೆ. ಓಕೆ, ಕಳೆದ 1 ವರ್ಷದಿಂದ ಈ ಕಂಪನಿ ಸ್ವಲ್ಪ ಓಕೆ, ಅಂದ್ರೆ ಇಲ್ಲಿಂದ ಮತ್ತೆ ಗ್ರೋತ್ ಆಯ್ತು, ಬಟ್ ಅಷ್ಟೊಂದು ಇಲ್ಲ. ಸೊ ಓವರ್ ಆಲ್ ಇಯರ್ ಆನ್ ಇಯರ್ ನೋಡೋಣ. ಇಯರ್ ಆನ್ ಇಯರ್ ಗ್ರೋತ್ ಇದೆಯಾ ಅಂತ ನೋಡೋಣ. ಓಕೆ, ಸೊ 1,200, 400, 800, 2,000, 2,000, 2,200, 700, 3,000. ಸೊ 3,000, 4,000, 5,000. ಈ 5,000 ಇಂದ ವೆರಿ ಬಿಗ್ ಡ್ರಾಪ್ ಸಿನ್ಸ್ ಲಾಸ್ಟ್ 2 years. ವೆರಿ ಬಿಗ್ ಡ್ರಾಪ್. ಈ 5,500 ಇಂದ 5,200ಗೆ ಬಂದು 5,300ಗೆ ಹೋಗಿದ್ರೆ ಐ ವಾಸ್ ಓಕೆ. ಬಟ್ ಕಳೆದ 2 ವರ್ಷದಿಂದ ಇಟ್ಸ್ ನಾಟ್ ಓಕೆ ಅಂತ ಹೇಳ್ತಿದೆ. ಬಟ್ ಸ್ಟಿಲ್ ಓವರ್ ಆಲ್ ಚೆನ್ನಾಗೇ ಇದೆ ಇನ್ನೂ ಕೂಡ, ಅದೇನು ಹಂಗೇನಿಲ್ಲ. ಓಕೆ, ನೆಕ್ಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ, ಇವ್ರು ಒಂದು ಶೇರ್ಸ್ ಗಳನ್ನ ಹೊರಗಡೆ ಚೆಲ್ಲಿಲ್ಲ, ಇವರೇ ಇಟ್ಕೊಂಡಿದ್ದಾರೆ. ಸೊ ಈಗ ಓವರ್ ಆಲ್ ನಾನು ನೋಡಿದ್ರೆ ಕೆಲವು ಪಾಯಿಂಟ್ಸ್ಗಳು ನನಗೆ ಓಕೆ ಅನಿಸ್ತು. ಓಕೆ, ಒಂದು 6 ಪಾಯಿಂಟ್ ಓಕೆ ಅನಿಸ್ತು, 1-2 ಪಾಯಿಂಟ್ ಬೇಡ ಅನಿಸ್ತು.
ಈಗ ನಾ ಏನ್ ಮಾಡ್ಬೇಕು? ನಾನು ನಿಮ್ಮ ಪೊಸಿಷನ್ ಇದ್ರೆ ಏನ್ ಮಾಡ್ತೀನಿ ಅಂದ್ರೆ, ಈ ಕಂಪ್ನಿಗೆ ಒಂದು 50,000 ರೂಪಾಯಿ ಹಾಕ್ಬೇಕು ಅಂತ ನಾನು ಇದ್ದೆ ಅಂತ ಅನ್ಕೊಳ್ಳಿ. ನನಗೆ ಸಮ್ 55 to 60% ಮಾತ್ರ ಓಕೆ ಅನಿಸ್ತಲ್ವಾ? ಹಾಗಾಗಿ ನಾ ಏನ್ ಮಾಡ್ತೀನಿ, 50,000 ರೂಪಾಯಿ ಹಾಕೋ ಜಾಗದಲ್ಲಿ 30,000 ರೂಪಾಯಿ ಅಷ್ಟೇ ಹಾಕ್ಬಿಡ್ತೀನಿ. ಇನ್ನು 20,000 ರೂಪಾಯಿ ಬೇಡ. ಸೊ ಈ ತರ ನಾನು ನನ್ನ ಅಮೌಂಟ್ ಅನ್ನ ಹೋಲ್ಡ್ ಮಾಡ್ತೀನಿ. ಹೋಪ್ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಸೊ ಬಿಕಾಸ್ ಇಸ್ ಆಲ್ರೆಡಿ 9 o'clock, ವಿಲ್ ಕಂಟಿನ್ಯೂ ದಿ ವೆಬಿನಾರ್. ಸೊ ಲೆಟ್ಸ್ ಮೂವ್ ಟು ದ ಟೆಕ್ನಿಕಲ್ ಪಾರ್ಟ್. ಓಕೆ, ಸೊ ಟೆಕ್ನಿಕಲ್ ಪಾರ್ಟ್ಗೆ ಮೂವ್ ಆಗೋಣ. ಟೆಕ್ನಿಕಲ್ ಅಂತಂದ್ರೆ ಏನು? ನಾನೀಗ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ನನಗೆ ಬೇಕಾಗಿರೋದೇನು? ಫಂಡಮೆಂಟಲ್ ಸ್ಟ್ರಾಂಗ್ ಇರಬೇಕು. ನಾನ್ ಸ್ಟ್ರಾಂಗ್ ಆಗಿದ್ದಾಗ, ಟೆಕ್ನಿಕಲಿ ಕಂಪನಿ ಸ್ಟ್ರಾಂಗ್ ಆಗಿರುವಾಗ ಟ್ರೇಡಿಂಗ್ ನ ಮಾಡ್ತೀನಿ. ಸೊ ಇಲ್ಲಿ ರಿಸ್ಕ್ ಇರುತ್ತೆ. ಸೊ ಬಟ್ ಐ ವಿಲ್ ಟ್ರೈ ಟು ಚೇಂಜ್ ಯುವರ್ ವ್ಯೂವಿಂಗ್ ಮೆಥಡ್. ಸ್ಟಾಕ್ ಮಾರ್ಕೆಟ್ ಅನ್ನ ಈ ತರನು ಮಾಡಬಹುದಾ ಅನ್ನೋದನ್ನ ನಾನು ನಿಮಗೆ ಕಲಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ 4 ಕಾನ್ಸಂಟ್ರೇಷನ್ ದಯವಿಟ್ಟು ಇಲ್ಲೇ ಇರಲಿ, ಯಾಕಂದ್ರೆ ಇಟ್ ಇಸ್ ಯುವರ್ ಟಾಪಿಕ್. ಓಕೆ, ಕಾನ್ಸಂಟ್ರೇಷನ್ ಇಲ್ಲೇ ಇರಲಿ. ಇಲ್ಲಿ 4 ತರ ಟ್ರೇಡರ್ ಇದ್ದಾರೆ. ಒಂದು ಸ್ಕ್ಯಾಲ್ಪರ್. ಓಕೆ, ಸ್ಕ್ಯಾಲ್ಪರ್ ಅಂತಂದ್ರೆ ಏನು? ಸ್ಕ್ಯಾಲ್ಪರ್ ಅಂದ್ರೆ ಬೇಗ ದುಡ್ಡು ಮಾಡ್ಬೇಕು ನಾನು. ಓಕೆ, ಸೊ ನೆಕ್ಸ್ಟ್ ಹೈ ರಿಸ್ಕ್ ಇರುತ್ತೆ. ಇಲ್ಲಿ ಫಾಸ್ಟ್ ಆಗಿ ದುಡ್ಡು ಬರುತ್ತೆ ಹೋಗುತ್ತೆ. ಹೈ ಸ್ಟ್ರೆಸ್, ಎಸ್, ಕೂದಲು ಉದುರತ್ತೆ. ನಾವೇನಾದ್ರು ಲಾಸ್ ಮಾಡ್ಕೊಂಡಾಗ ಕೂದಲು ಉದುರೋಗ್ಬಿಡ್ತಿರುತ್ತೆ. ನಾವು ಅದಕ್ಕೆ ಕಾಡಿಗೆ ಹೋಗಿ ಸೊಪ್ಪು ತರಬೇಕಾಗತ್ತೆ. ನೆಕ್ಸ್ಟ್ ಇಂಟ್ರಾಡೇ ಟ್ರೇಡರ್ ಅಂತ ಬರುತ್ತೆ. ಇಲ್ಲಿಗಿಂತ ಸ್ವಲ್ಪ ರಿಸ್ಕ್ ಕಡಿಮೆ. ರಿಸ್ಕ್ ಇರುತ್ತೆ, ಸ್ವಲ್ಪ ಸ್ಕ್ಯಾಲ್ಪಿಂಗ್ ಗಿಂತ ಕಡಿಮೆ. ಇಲ್ಲಿ ರಿಸ್ಕ್ ಇರುತ್ತೆ, ಡೈಲಿ ಟ್ರೇಡಿಂಗ್ ನ ಮಾಡ್ತೀವಿ. ಡಿಸಿಪ್ಲಿನ್ ಇದ್ರೆ ಯು ಆರ್ ಸಕ್ಸೀಡ್ ಇನ್ ಇಂಟ್ರಾಡೇ ಟ್ರೇಡಿಂಗ್. ಇನ್ನು ಶಾರ್ಟ್ ಟರ್ಮ್, ಸರ್ ನನಗೆ ರಿಸ್ಕೇ ಬೇಡ ಅಂದ್ರೆ ಲೋ ರಿಸ್ಕ್ಗೆ ಬರ್ತೀರಾ. ಇಲ್ಲೂ ಕೂಡ ದುಡ್ಡು ಮಾಡ್ತೀರಾ. ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಲ್ಲಿ ಕೂಡ ದುಡ್ಡು ಮಾಡ್ತೀರಾ. ಸ್ವಿಂಗ್ ಮೂವ್ಸ್ ಗಳನ್ನ ಕ್ಯಾಚ್ ಮಾಡ್ತಾ ಹೋಗ್ತೀರಾ. ಇಲ್ಲಿ ನಿಮಗೆ ಬೇಕಾಗಿರೋದೇನು? ಪೇಷನ್ಸ್. ಇನ್ನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಲೋವೆಸ್ಟ್ ರಿಸ್ಕ್, ವೆಲ್ತ್ ಕ್ರಿಯೇಷನ್. ಟೈಮ್ ಕೊಟ್ರೆ ಮುಗೀತು, ಯು ವಿಲ್ ಗೆಟ್ ವೆಲ್ತ್, ಯು ವಿಲ್ ಗೆಟ್ ವೆಲ್ತಿ. ಸೊ ಇದಕ್ಕೆ ಡಿಫ್ರೆನ್ಸ್ ಏನು ಅಂದ್ರೆ, ಒಂಥರ ಸ್ಕ್ಯಾಲ್ಪಿಂಗ್ ಅನ್ನೋದು T20 ಮ್ಯಾಚ್ ಇದ್ದ ಹಾಗೆ. ನೀವು 1 ಬಾಲ್ 2 ಬಾಲ್ 3 ಬಾಲ್ ಬೀಟ್ ಮಾಡಿದ್ರೆ ಓಕೆ. ಒಂದು ಓವರ್ ಏನಾರ ಬೀಟ್ ಮಾಡಿದ್ರೆ ಪ್ರೆಷರ್ ಸ್ಟಾರ್ಟ್. ಬಟ್ ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ 1 ಓವರ್ 2 ಓವರ್ ವೇಸ್ಟ್ ಮಾಡಿದ್ರೂ ಪರವಾಗಿಲ್ಲ, ಬಟ್ ಯು ಹ್ಯಾವ್ ಟೈಮ್. ಸೊ ಇಡೀ ದಿನ ಸಮಯ ಇರುತ್ತೆ ನಿಮ್ಗೆ. ಬಟ್ ಜಾಸ್ತಿ ಆದ್ರೆ ಅಗೇನ್ ರಿಸ್ಕ್, ಪ್ರೆಷರ್ ಸ್ಟಾರ್ಟ್. ಇಲ್ಲಿ ಟೆಸ್ಟ್ ಮ್ಯಾಚ್ ಇದ್ದಂಗೆ, ಪ್ರೆಷರ್ ಇಲ್ಲ. ಇವತ್ತಿನ ದಿನ ಪೂರ್ತಿ ನೀವು ಕಟ್ಟಾಡಿದ್ರು ಕೂಡ ಓಕೆನೆ. ಸೊ ಇನ್ನು ಇದ್ರ ಬಗ್ಗೆ ಬೇಡ, ಯಾಕಂದ್ರೆ ಆಲ್ರೆಡಿ ಹೇಳ್ಬಿಟ್ಟಿದೀನಿ. ಇವು 3ರಲ್ಲಿ ನೀವೇನಾಗ್ಬೇಕು ಅಂತಿದ್ದೀರಾ? ನಾನು ಸ್ಕ್ಯಾಲ್ಪಿಂಗ್ನು ಮಾಡ್ತೀನಿ, ಇಂಟ್ರಾಡೇ ಟ್ರೇಡಿಂಗ್ ನ ಮಾಡ್ತೀನಿ. ನಾನು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡಲ್ಲ. ಯಾಕೆ? ನನಗೆ ಜಾಸ್ತಿ ಪೇಷನ್ಸ್ ನಂಗೆ ಬೇಡ. ನಾನು ಡಿಸಿಪ್ಲಿನ್ ಇದೆ, ಹೈ ರಿಸ್ಕ್ ತಗೋತೀನಿ ನಾನು. ಸೊ ಐ ಆಮ್ ಅ ಸ್ಕ್ಯಾಲ್ಪರ್ ಅಂಡ್ ಇಂಟ್ರಾಡೇ ಟ್ರೇಡರ್ ಅಂಡ್ ಲಾಂಗ್ ಟರ್ಮ್ ಇನ್ವೆಸ್ಟರ್. ಸೊ ನನಗೆ ಹೆಂಗ್ ಗೊತ್ತಾಯ್ತು ಇದನ್ನೆಲ್ಲ ಇಷ್ಟು ನಾನು ಇದರಲ್ಲಿ ಎಕ್ಸ್ಪರ್ಟ್ ಇದ್ದೀನಿ ಅಂತ? ಎಲ್ಲವನ್ನು ಮಾಡಿದಾಗ್ಲೇ ನನಗೆ ಅರ್ಥ ಆಗಿರೋದು ನಾನು ಏನ್ ಮಾಡಬೇಕು ಅಂತ. ಸೊ ನೀವು ಎಲ್ಲವನ್ನು ಕಲಿಬೇಕು ಮೊದಲು. ನಿಮ್ಮ ವೆಲ್ತ್ ಕ್ರಿಯೇಷನ್ ಹೇಗಿರಬೇಕು ನಿಮಗೆ ಗೊತ್ತಿರಬೇಕು. ಸರ್ ನನ್ನ ಹತ್ರ 1,00,00,000 ರೂಪಾಯಿ ಇದೆ, ಇನ್ನೊಂದು ಕೋಟಿ ಮಾಡಿದ್ರೆ ಸಾಕು ಅಂತ ಇದ್ದೀರಾ? ಶಾರ್ಟ್ ಟರ್ಮ್ ಅಲ್ಲಿ ಟ್ರೇಡಿಂಗ್ ಮಾಡ್ತಾ ಹೋಗಿ. ಸರ್ ನನ್ನ ಹತ್ರ 10,000 ರೂಪಾಯಿ ಇದೆ, ಕೋಟಿ ಮಾಡಬೇಕು. ಇಟ್ ಇಸ್ ನಾಟ್ ಈಸಿ, ಬಟ್ ಇಟ್ ಈಸ್ ಪಾಸಿಬಲ್ ಅಷ್ಟೇ. ಇಟ್ ಇಸ್ ಪಾಸಿಬಲ್. ಮಾಡ್ಲಿಕ್ಕೆ ಆಗದೇ ಇರೋದು ಏನೂ ಇಲ್ಲ ಮಾರ್ಕೆಟ್ ಅಲ್ಲಿ. ಮಾಡಬಹುದು, ಬಟ್ ರಿಸ್ಕ್ ಇದೆ ಇರುತ್ತೆ. ಸೊ ಯು ಹ್ಯಾವ್ ಟು ಬಿ ಅ ಸ್ಕ್ಯಾಲ್ಪರ್ ಆರ್ ಇಂಟ್ರಾಡೇ ಟ್ರೇಡರ್. ಸೊ ನೀವೇನು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸರ್ ನಾನು ಟ್ರೇಡಿಂಗ್ ಮಾಡಬೇಕು ಅಂತಿದ್ದೀನಿ ಸರ್, ಮಾಡಿ ಸರ್. ನನಗೆ ಬಂದು ಡೈಲಿ ಕ್ವಶನ್ ಕೇಳ್ತಾರೆ, ಸರ್ ನಾನು ಸ್ಕ್ಯಾಲ್ಪಿಂಗ್ ಮಾಡ್ಲಾ ಇಂಟ್ರಾಡೇ ಟ್ರೇಡಿಂಗ್ ನ ಮಾಡ್ಲಾ ಸರ್? ನಾ ಏನು ಹೇಳೋದೇ ಇಲ್ಲ. ಇಟ್ಸ್ ಅ ರಾಂಗ್ ಕ್ವಶನ್ ಟು ದ ರೈಟ್ ಪರ್ಸನ್. ಸೊ ಯಾರಿಗೋ ಒಬ್ರಿಗೆ ಯಾರೋ ಒಬ್ರು ಕೇಳಿದಾಗ ನಿಮ್ಗೆ ಹೇಳ್ಬಿಡ್ತಾರೆ, ಸರ್ ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಡಿ ಸರ್ ಅಂತ. ಬಟ್ ಹಿ ಇಸ್ ರೆಡಿ ಟು ಟೇಕ್ ರಿಸ್ಕ್. ಅವ್ರ ಅಪ್ಪ ಅಮ್ಮ 1,00,00,000 ರೂಪಾಯಿ ಖಾಲಿ ಮಾಡು ಅಂತಾನೆ ಕೊಟ್ಟಿದ್ದಾರೆ ಅವರಿಗೆ. ಹಿ ಇಸ್ ರೆಡಿ ಟು ಟೇಕ್ ರಿಸ್ಕ್. ನಾವು ಅವ್ರಿಗೆ ಡಿಮೋಟಿವೇಟ್ ಮಾಡ್ದಂಗೆ ಆಯ್ತು. ಸೊ ಅವ್ರ 1 ಕೋಟಿಯಿಂದ 1 ಕೋಟಿ ಮಾಡಬಹುದು ಅಥವಾ ಕಳಿಬಹುದು, ಬಟ್ ಅಟ್ಲೀಸ್ಟ್ ಹಿ ವಿಲ್ ಲರ್ನ್ ಸಮಥಿಂಗ್. ಸೊ ಯಾರಿಗೆ ಏನ್ ಕೆಪಾಸಿಟಿ ಇದೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ನಿಮ್ಮ ಕೆಪಾಸಿಟಿ ಏನು ಅಂತ ನೀವು ತಿಳ್ಕೊಂಡು ನೀವು ಮುಂದುವರಿಬೇಕು ಇದರಲ್ಲಿ. ಓಕೆ, ಸೊ ಇಲ್ಲಿ ನೀವು ಮೊದಲು ಕಲೀಲೇಬೇಕು. ಬಿಫೋರ್ ಲರ್ನಿಂಗ್, ವಿತೌಟ್ ಲರ್ನಿಂಗ್ ಯು ಕೆನಾಟ್ ಡೂ ಇಂಟ್ರಾಡೇ ಟ್ರೇಡಿಂಗ್.
ಓಕೆ, ಇಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಗಳನ್ನ ಅರ್ಥ ಮಾಡ್ಕೋಬೇಕು, ಚಾರ್ಟ್ ರೀಡಿಂಗ್ ನ ಕಲಿಬೇಕು, ಟ್ರೆಂಡ್ ನ ಅರ್ಥ ಮಾಡ್ಕೊಂತ ಹೋಗ್ಬೇಕು, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳನ್ನ ಐಡೆಂಟಿಫೈ ಮಾಡಬೇಕು, ಅದ್ರ ಜೊತೆಗೆ ರಿಸ್ಕ್ ಮ್ಯಾನೇಜ್ ನ ಮಾಡಬೇಕು, ಪೊಸಿಷನ್ ಸೈಜಿಂಗ್ ನ ಮಾಡಬೇಕು. ಇವೆಲ್ಲವೂ ಆಸ್ ಅ ಬಿಗಿನರ್ ನಿಮ್ಗೆ ಅರ್ಥ ಆಗಲ್ಲ, ಬಟ್ ಆಸ್ ಅ ಟ್ರೇಡರ್ ಇವೆಲ್ಲವೂ ನಿಮ್ಮ ಹತ್ರ ಇಲ್ಲ ಅಂದ್ರೆ ಯು ಕೆನಾಟ್ ಸಸ್ಟೈನ್ ಇನ್ ಮಾರ್ಕೆಟ್. ಟೆಕ್ನಿಕಲ್ ಅಲ್ಲಿ ಏನೇನು ಬರುತ್ತೆ, ಒಂದು ಪ್ರೈಸ್ ಆಕ್ಷನ್, ಪ್ರೈಸ್ ಮೂವ್ ಆಗ್ತಿರುತ್ತೆ. ನೀವು ಒಬ್ಬ ಒಳ್ಳೆಯ ಟ್ರೇಡರ್ ಆಗಬೇಕು ಅಂದ್ರೆ ಮೊದಲು ನೀವು ಯು ನೀಡ್ ಟು ಬಿಕಮ್ ಅ ಕಾಂಪಿಟೇಟರ್, ಸಾರಿ ಕಾಮಿಟೇಟರ್. ಕಾಮಿಟೇಟರ್ ಅಂದ್ರೆ ಯಾರು? ಸೊ ಕ್ರಿಕೆಟ್ ಅಲ್ಲಿ 4 ಹೋದ ತಕ್ಷಣ 4 ಹೋಯ್ತು, 4 ಹೋಯ್ತು, 6 ಹೋಯ್ತು ಅಂತ ಕಾಮಿಟೇಟ್ ಮಾಡ್ತಿರ್ತಾರೆ ಅವರು. ಸೊ ಇಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಗಳಲ್ಲಿ ನಾನು ಕಾಮಿಟೇಟರ್ ಆಗ್ಬೇಕು. ಓಕೆ, ಸೊ ಈಗ ಏನಾಗ್ತಿದೆ, ಸೊ ನಾನು ಕೂಡ ಕಾಮಿಟೇಟರ್ ಆಗಿ ಕಲ್ತಿದ್ದೀನಿ. ಸೊ ಪ್ರೈಸ್ ಓಪನ್ ಆಗಿದೆ, ಪ್ರೈಸ್ ಓಪನ್ ಆಗಿ ಡಿಕ್ರೀಸ್ ಆಗ್ತಿದೆ, ಮೇಲ್ಗಡೆ ಹೋಗ್ತಿದೆ, ಪ್ರೈಸ್ ಬೀಳುವಾಗ ಫಾಸ್ಟ್ ಆಗಿ ಬೀಳ್ತಾ ಇದೆ, ಮಾರ್ಕೆಟ್ ಮೇಲ್ಗಡೆ ಹೋಗುವಾಗ ಸ್ಲೋ ಆಗಿ ಹೋಗ್ತಾ ಇದೆ. ಅರ್ಥ ಏನಾಯ್ತು ನನಗೆ ಇದರಲ್ಲಿ? ಸೊ ಮಾರ್ಕೆಟು ಚೆನ್ನಾಗಿ ಮೇಲ್ಗಡೆ ಬಂತು, ಅಲ್ಲಿಂದ ಪಾಸ್ ಆಗಿದೆ, ಬಟ್ ಪಾಸ್ ಆಗಿ ಸ್ಲೋ ಮೂವ್ ಇದೆ, ಒಂದು ಬಿಗ್ ಕ್ಯಾಂಡಲ್ ಆಯ್ತು, ಮತ್ತೆ ಪಾಸ್ ಆಯ್ತು, ಮತ್ತೆ ಬಿಗ್ ಕ್ಯಾಂಡಲ್ ಆಗೋ ಚಾನ್ಸ್ ಇರುತ್ತೆ ನೋಡಿ. ಈ ನನಗೆ ಮೈಂಡ್ ಅಲ್ಲಿ ಬಂತು ಅಲ್ವಾ? ಸೊ ಮಾರ್ಕೆಟ್ ಏನ್ ಆಗ್ತಿದೆ ಅನ್ನೋದನ್ನ ನಾನು ಕಲಿಬೇಕು. ಸ್ಲೋ ಆಗಿ ಬಿದ್ದಿದೆ ಬಟ್ ಫಾಸ್ಟ್ ಆಗಿ ಮೇಲ್ಗಡೆ ಹೋಗಿದೆ, ಅಂದ್ರೆ ಸ್ಲೋ ಆಗಿ ಬಿದ್ದಿದೆ, ಫಾಸ್ಟ್ ಆಗಿ ಮೇಲ್ಗಡೆ ಹೋಗಿದೆ. ಇದರ ಅರ್ಥ ಏನು? ಸೆಲ್ಲರ್ಸ್ ಸ್ಲೋ ಇದ್ದಾರೆ, ಬೈಯರ್ಸ್ ಫಾಸ್ಟ್ ಇದ್ದಾರೆ. ಅಂಡ್ ಒಂದು ಫಾಸ್ಟ್ ಮೂವ್ ಆದ್ಮೇಲೆ ಡೈಜೆಸ್ಟ್ ಮಾಡ್ಕೊಂತ ಇದೆ, ಮತ್ತೆ ಮೂವ್ ಆಗ್ತಿದೆ, ಡೈಜೆಸ್ಟ್ ಮಾಡ್ಕೊಂತ ಇದೆ, ಮತ್ತೆ ಮೂವ್ ಆಗೋ ಚಾನ್ಸಸ್ ಇದೆ. ಸೊ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ, ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು ಈಗ. ಸೊ ಈ ತರ ಕಾಂಪಿಟೇಟರ್ ಆಗ್ಬೇಕು ನಾವು ಮೊದಲು. ಸೊ ನಾವು ಕಾಂಪಿಟೇಟರ್ ಆದಾಗ ಪ್ರೈಸ್ ಆಕ್ಷನ್, ಈ ಮಾರ್ಕೆಟ್ ನನ್ನ ಜೊತೆ ಮಾತಾಡ್ತಿದೆ, ಈ ಮಾರ್ಕೆಟ್ ಇಂದ ನಾನು ರೆಸ್ಪಾನ್ಸ್ ನಾನು ತಗೋತಿದ್ದೀನಿ. ಸೊ ಮಾರ್ಕೆಟ್ ನಾನು ಹೇಳ್ದಾಗೆ ಕೇಳ್ತಾ ಇರುತ್ತೆ ನೋಡಿ. ಅದೇ ಆಗ್ತಾ ಇದೆ ಅವಾಗಿಂದ. ಬಿತ್ತು ಸಿಕ್ಕಾಪಟ್ಟೆ ನೋಡಿ, ಬಿತ್ತು, ಸ್ಲೋ ರಿಕವರಿ ಆಯ್ತು, ಮತ್ತೆ ಬಿತ್ತು, ರಿಕವರಿ, ಗುಡ್ ರಿಕವರಿ, ಪಾಸ್ ಆಯ್ತು, ಮತ್ತೆ ಬಿತ್ತು ಅಂಡ್ ರಿಕವರಿ. ಸೊ ಅಗೇನ್ ಮತ್ತೆ ಪಾಸ್ ಆಗಿದೆ, ಮತ್ತೆ ಅಗೇನ್ ಮಾರ್ಕೆಟ್ ಮೇಲ್ಗಡೆ ಹೋಗಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು. ಸೊ ಇದು ಕ್ಯಾಂಡಲ್ ಸ್ಟಿಕ್ಸ್, ಇದು ಜನರ ಸೈಕಾಲಜಿ ಮೇಲೆ ನಾನು ವರ್ಕ್ ಮಾಡಬೇಕು. ಸೊ ಮಾರ್ಕೆಟ್ ಸ್ಪೀಕ್ಸ್ ಅಂತೆ, ಇದನ್ನೇ ನಾನು ಮಾರ್ಕೆಟ್ ನ ಅರ್ಥ ಮಾಡಿಕೊಳ್ಳುವಂತಹ ರೀತಿ. ಸೊ ಈ ಕ್ಯಾಂಡಲ್ ಸ್ಟಿಕ್ಸ್ ನ, ಇಟ್ ಇಸ್ ನಾಟ್ ಓನ್ಲಿ ಕ್ಯಾಂಡಲ್ ಸ್ಟಿಕ್, ಇದು ಜನರ ಸೈಕಾಲಜಿ. ನಿಮ್ ಮುಂದೆ ಕಾಣ್ತಿರೋದು ಜನರ ಸೈಕಾಲಜಿ. ಎಲ್ಲಿ ಟೇಲ್ಗಳು ಕೆಳಗಡೆ ಜಾಸ್ತಿ ಕಾಣ್ತಿದಾವೆ, ಓಕೆ, ಕೆಳಗಡೆ ಟೇಲ್ ಜಾಸ್ತಿ ಕಾಣ್ತಿದೆ ಅಂದ್ರೆ ಅದರ ಅರ್ಥ ಏನು? ಮಾರ್ಕೆಟ್ ಬೀಳ್ತಿದೆ ಬಟ್ ಬೈಯರ್ಸ್ ರಿಕವರಿ ಮಾಡ್ತಿದ್ದಾರೆ, ಮಾರ್ಕೆಟ್ ಬೀಳ್ತಾ ಇದೆ ಬಟ್ ಬೈಯರ್ಸ್ ರಿಕವರಿ ಮಾಡ್ತಿದ್ದಾರೆ. ಇಲ್ಲಿ ಮೇಲ್ಗಡೆ ಜಾಸ್ತಿ ಟೇಲ್ಗಳಿದಾವೆ, ಮಾರ್ಕೆಟ್ ಮೇಲ್ಗಡೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿದೆ, ಆದ್ರೆ ಸೆಲ್ಲರ್ಸ್ ಕೆಳಗಡೆ ಹೊಡಿತಾ ಇದ್ದಾರೆ. ಮತ್ತೆ ಮಾರ್ಕೆಟ್ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದೆ, ಮತ್ತೆ ಸೆಲ್ಲರ್ಸ್ ಕೆಳಗಡೆ ಮಾರ್ಕೆಟ್ ನ ಹೊಡೆದಿದ್ದಾರೆ. ಸೊ ಇದನ್ನ ನಾನು ಅರ್ಥ ಮಾಡ್ಕೊಂತ ಹೋದಾಗ ನನಗಿಲ್ಲಿ ಮಾರ್ಕೆಟ್ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ ಈ ಇದರಲ್ಲಿ ಅಂತ ಅರ್ಥ ಆಯ್ತು. ಸೊ ನಾನು ಈಗ ಏನ್ ಮಾಡ್ತೀನಿ, ಲೆಟ್ ದ ಮಾರ್ಕೆಟ್ ಟೇಕ್ ದಿಸ್ ಆಫ್. ಸೊ ನಾನು ಈಗ ಬೈ ಮಾಡೋ ಬದಲು ಇದನ್ನ ಬ್ರೇಕ್ಔಟ್ ಆಗ್ಲಿ, BOS ಅಂದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗ್ಲಿ, ಆನಂತರ ನೋಡೋಣ. ಸೊ ಈ ಕ್ಯಾಂಡಲ್ ಸ್ಟಿಕ್ಸ್ ಗಳನ್ನ ನಾನು ರೀಡ್ ಮಾಡೋದ್ರಿಂದ ನನಗೆ ಅರ್ಥ ಆಗಿದ್ದೇನು, ನಾನು ಮುಂದೆ ಏನ್ ಮಾಡಬೇಕು ಅಂತ ಗೊತ್ತಾಯ್ತು. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆರ್ ಬ್ಯಾಕ್ ಬೋನ್ ಆಫ್ ಟ್ರೇಡಿಂಗ್. ಇದನ್ನ ನೀವು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಮೊದಲು ಅರ್ಥ ಮಾಡ್ಕೋಬೇಕು. ಸೊ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಎಲ್ಲೆಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳಿದೆ ಮಾರ್ಕೆಟ್ ಅಲ್ಲಿ ಅನ್ನೋದನ್ನ ಮೊದಲು ಐಡೆಂಟಿಫೈ ಮಾಡಬೇಕು. ಮಾರ್ಕೆಟ್ ಸಪೋರ್ಟ್ ತಗೊಂಡು ಮೇಲ್ಗಡೆ ಬರ್ತಾ ಇದೆಯೋ, ಸಪೋರ್ಟ್ ತಗೊಳ್ಳದೆ ಮೇಲ್ಗಡೆ ಬರ್ತಾ ಇದೆಯೋ, ಇದನ್ನ ನಾನು ನೋಡಿದಾಗ ನೋಡಿ, ಮಾರ್ಕೆಟ್ ಸಪೋರ್ಟ್ ತಗೊಳ್ಳದೆ ಮೇಲ್ಗಡೆ ಬರ್ತಾ ಇದೆ, ನಾನೀಗ ನೆಗೆಟಿವ್ ಅದೇ ಮಾರ್ಕೆಟ್ ಅಲ್ಲಿ. ಸಪೋರ್ಟ್ ತಗೊಂಡು ಮೇಲ್ಗಡೆ ಬರ್ತಿದ್ರೆ ಐ ಆಮ್ ಪಾಸಿಟಿವ್, ಸಪೋರ್ಟ್ ತಗೊಳ್ಳದೆ ಬರ್ತಿದೆ. ಸೊ ದೀಸ್ ಆರ್ ದ ಬ್ಯಾಕ್ ಬೋನ್ ಆಫ್ ಮಾರ್ಕೆಟ್. ಅಂಡ್ ಟ್ರೆಂಡ್ ಐಡೆಂಟಿಫಿಕೇಶನ್, ಮಾರ್ಕೆಟ್ ಟ್ರೆಂಡ್ ಆಸ್ ಇಫ್ ನಾವು ಅಪ್ ಟ್ರೆಂಡ್ ಅಲ್ಲಿ ಇದೆ, ಬಟ್ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ, ಓಕೆ, ಬಟ್ ಸಮ್ ಟೈಮ್ಸ್ ಸಡನ್ ಫಾಲ್ ಆಗ್ತಿದೆ ನೋಡಿ, ಮೇಲ್ಗಡೆ ಹೋಗ್ತಿದೆ, ಸಡನ್ ಫಾಲ್ ಆಗ್ತಿದೆ, ಸ್ಲೋ ರಿಕವರಿ, ಪಾಸ್, ಅಗೇನ್ ಮೇಲ್ಗಡೆ ಹೋಗ್ತಿದೆ. ಸೊ ಸಡನ್ ಫಾಲ್ ಮತ್ತೆ ಬರಬಹುದು, ಬಿಕಾಸ್ ಮಾರ್ಕೆಟ್ ಹ್ಯಾಸ್ ನಾಟ್ ಟೆಸ್ಟೆಡ್ ದಿ ಸಪೋರ್ಟ್ ಲೆವೆಲ್ಸ್. ಓಕೆ, ಸೊ ನೆಕ್ಸ್ಟ್ ನೋಡಿ ಎಷ್ಟು ಅರ್ಥ ಆಗ್ತಿದೆ ಇದರಲ್ಲೇ ನಿಮಗೆ. ಕ್ಯಾಂಡಲ್ ಸ್ಟಿಕ್ಸ್ ಬೇಸಿಕ್ಸ್, ಸೈಕಾಲಜಿ ಇನ್ ಒನ್ ಕ್ಯಾಂಡಲ್. ಪ್ರತಿಯೊಂದು ಕ್ಯಾಂಡಲ್ ಅಲ್ಲೂ ಜನರ ಸೈಕಾಲಜಿ ಇದೆ. ಜನರು ಥಿಂಕ್ ಮಾಡ್ತಿದ್ದಾರೆ, ಮಾರ್ಕೆಟ್ ಮೇಲೆ ಹೋಗುತ್ತೆ, ಕೆಳಗೆ ಬೀಳುತ್ತೆ, ಜನರು ಪುಷ್ ಮಾಡ್ತಾ ಇರೋದು ಇದು. ಸೊ ನೆಕ್ಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್. ಈ
ಟ್ರೇಡ್ಗೆ ನಾನು ಎಷ್ಟು ದುಡ್ಡನ್ನ ಹಾಕಬೇಕು ಅನ್ನೋದು ನನಗೆ ಗೊತ್ತಿರಬೇಕು. ಓಕೆ, ಸೊ ಇದಕ್ಕೆ ನಾನು ಟೆಕ್ನಿಕಲ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಮುಂದೆ ಹೋಗೋಣ. ಇಂಡಿಕೇಟರ್ ಕಲಿತ್ರು 90% ಆಫ್ ದ ಪೀಪಲ್ ಆರ್ ಲೂಸಿಂಗ್ ಮನಿ ಇನ್ ಸ್ಟಾಕ್ ಮಾರ್ಕೆಟ್. ಹೌದು, ನೀವು ಎಷ್ಟೇ ಕಲ್ತ್ರು ಕೂಡ ಬಹುಶಃ ನೀವು ಎಷ್ಟೇ ಕಲ್ತ್ರು ಕೂಡ ನೀವು ಡಿಸಿಪ್ಲಿನ್ ಅನ್ನ ಇಟ್ಕೊಳ್ಳದೆ ಇದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡನ್ನ ಕಳ್ಕೊಂತೀರಿ. ಕಲಿಯೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಫಾಲೋ ಮಾಡೋದು ಇಂಪಾರ್ಟೆಂಟ್. ನೀವು ಡ್ರೈವಿಂಗ್ ಕಲ್ತು ಬಿಡ್ತೀರಾ. ಸೊ ನೀವು ಡ್ರೈವಿಂಗ್ ಕಲ್ತು ಇಂಡಿಕೇಟರ್ ಹಾಕ್ತೀರಾ, ರೈಟ್ ಸೈಡ್ ಇಂಡಿಕೇಟರ್ ಹಾಕಿದ್ರೆ ರೈಟ್ ಸೈಡ್ ಟರ್ನ್ ಮಾಡಬೇಕು, ಲೆಫ್ಟ್ ಸೈಡ್ ಇಂಡಿಕೇಟರ್ ಹಾಕಿದ್ರೆ ಲೆಫ್ಟ್ ಸೈಡ್ ಟರ್ನ್ ಮಾಡಬೇಕು. ಏನಿದು? ದಿಸ್ ಈಸ್ ರೂಲ್. ಈ ರೂಲ್ ನ ನೀವು ಫಾಲೋ ಮಾಡ್ಬೇಕಷ್ಟೇ. ಮುಂದ್ಗಡೆ ರೆಡ್ ಸಿಗ್ನಲ್ ಇದೆ, ನೀವು ರೂಲ್ಸ್ ನ ಫಾಲೋ ಮಾಡಬೇಕು ಅಂದ್ರೆ ಮುಂದ್ಗಡೆ ಹೋಗ್ಬಾರ್ದು. ಬಟ್ ನಾನು ಫಾಲೋ ಮಾಡ್ತಾ ಇದ್ದೀನಾ? ಆನ್ಸರ್ ಇಸ್ ನೋ. ಆ ಕಡೆ ಈ ಕಡೆ ಪೊಲೀಸ್ ಇದಾರ ಇಲ್ಲ ನೋಡ್ತೀನಿ, ಪೊಲೀಸ್ ಇಲ್ಲ ಅಂದ್ರೆ ಮುಂದುವರಿಸ್ತೀನಿ. ಇಲ್ಲಿ ಯಾರು ಪೊಲೀಸ್ ಇಲ್ಲ, ಮುಂದುವರಿಸ್ತೀನಿ. ಸೊ ಇಲ್ಲಿ ಪೆನಾಲ್ಟಿ ಪೇ ಮಾಡ್ತಾ ಇದ್ದೀನಿ. ಓವರ್ ಟ್ರೇಡಿಂಗ್ ಪ್ರಾಬ್ಲಮ್ ಇದೆ ಇಲ್ಲಿ. ಅಂಡ್ ಇಂಡಿಕೇಟರ್ ಡಿಪೆಂಡೆಂಟ್ ಆಗಿ ಟ್ರ್ಯಾಪ್ ಆಗ್ತಾ ಇದೀವಿ ನಾವು. ನಾಲೆಜ್ ಅನ್ನ ಉಪಯೋಗಿಸ್ತಿಲ್ಲ. ಸರ್ ನೀವು ಹಾಕೊಟ್ಟಿರೋ ಇಂಡಿಕೇಟರ್ ನೋಡಿ ಬೈ ಮಾಡಿದೀನಿ ಸರ್, ಅಂದ್ರೂ ಲಾಸ್ ಆಯ್ತು. ಇಂಡಿಕೇಟರ್ ಓನ್ಲಿ ಟು ಇಂಡಿಕೇಟ್, ಬಟ್ ಯು ಶುಡ್ ನೋ ವೇರ್ ಟು ಟೇಕ್ ರೈಟ್ ಸೈಡ್ ಲೆಫ್ಟ್ ಸೈಡ್. ಓಕೆ, ಸೊ ನೆಕ್ಸ್ಟ್ 10 ನಷ್ಟದ ಟ್ರೇಡ್ಗಳು ಬದಲು ದಿನಕ್ಕೆ 1 or 2 ಖಚಿತ ಅವಕಾಶವನ್ನು ಹೇಗೆ ಹಿಡಿಯೋದು? ವೆರಿ ಇಂಪಾರ್ಟೆಂಟ್ ಇದು. ದಿನಕ್ಕೆ 10 ಟ್ರೇಡ್ ಮಾಡೋದನ್ನ ಬದಲು 1 or 2 ಟ್ರೇಡ್ ಸಿಕ್ಕರೂ ಕೂಡ ಪರವಾಗಿಲ್ಲ. ಆ 1 or 2 ಟ್ರೇಡ್ ನ ಹೇಗೆ ಐಡೆಂಟಿಫೈ ಮಾಡೋದು? ಸೊ ಟೈಮ್ ಫ್ರೇಮ್ ಸೆಲೆಕ್ಷನ್ ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ವೆರಿ ಝೂನ್ ನಾನು ಇನ್ನೂ ಏನೋ ಒಂದು ಕಲಿತಾ ಇದ್ದೀನಿ ಎಕ್ಸ್ಟ್ರಾ. ಅದನ್ನ ನಾನು ಕಲ್ತಾಗ ನಾನು ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗ್ತೀನಿ. ಸೊ ಅದೇನು ಅಂದ್ರೆ ಈ ತರ ನೋಡಿ ಎಷ್ಟು ಕ್ಲಿಯಾರಿಟಿ ಸಿಗ್ತಾ ಇದೆ. ಓಕೆ, ಸೊ ಈ ಪಾಯಿಂಟ್ ನ ನೋಡಿ, ಇದನ್ನ ನಾನು ಇದನ್ನು ಇನ್ನೂ ಡೆವಲಪ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಯಾವಾಗ ಮಾರ್ಕೆಟ್ ಈ ಪಾಯಿಂಟಿಗೆ ಬರುತ್ತೆ, ಇದನ್ನ ಮೇಲ್ಗಡೆ ಹೋಯ್ತು, ಮತ್ತೆ ಈ ಪಾಯಿಂಟಿಗೆ ಬಂತು, ಮೇಲ್ಗಡೆ ಹೋಯ್ತು. ಸೊ ಮತ್ತೆ ಮಾರ್ಕೆಟ್ ಈ ಪಾಯಿಂಟಿಗೆ ಬರೋ ತರ ನಾವು ವೇಟ್ ಮಾಡಬೇಕು. ಈ ಪಾಯಿಂಟ್ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ, ಇದಕ್ಕೆ ಬಾಕ್ಸ್ ಟ್ರೇಡಿಂಗ್ ಅಂತ ಕರಿತಾ ಇದ್ದೀನಿ ನಾನು. ಇದನ್ನ ಈಗ ನಾನು ಬಿಟ್ ಕಾಯಿನ್ಗೆ ಅಪ್ಲೈ ಮಾಡ್ತೀನಿ. ಈಗ ಮಾರ್ಕೆಟ್ ಓಪನ್ ಇರೋದು ಅದೇ ನೋಡಿ, ಇಲ್ಲಿ ನಂಗೆ ನೆಗೆಟಿವ್ ತೋರಿಸ್ತಾ ಇದೆ. ಇಲ್ಲಿ ನೋಡಿ ಪಾಸಿಟಿವ್ ತೋರಿಸ್ತಿದ್ಯಾ? ನೋಡಿ ಮಾರ್ಕೆಟ್ ಒಂದ್ಸತಿ ಬಂತು, ಹೋಯ್ತು ಮೇಲ್ಗಡೆ, ಇಲ್ಲಿ ಬಂತು, ಮತ್ತೆ ಮೇಲ್ಗಡೆ ಹೋಯ್ತು. ನೋಡಿ ಈ ಬಾಕ್ಸ್ ಎಷ್ಟು ಅಕ್ಯುರೇಟ್ ಆಗಿ ವರ್ಕ್ ಆಗ್ತಿದೆ. ಸೊ ದಿಸ್ ಇಸ್ ಟೆಕ್ನಿಕಲ್. ಬಟ್ ನಾನು ಈ ಬಾಕ್ಸ್ ಇಲ್ಲಿ ಟೆಸ್ಟ್ ಮಾಡಿದಾಗ ಇಲ್ಲೇ ಬೈ ಮಾಡಬೇಕು. ಇಲ್ಲಿ ಬೈ ಮಾಡ್ತೀನಿ ಅಂತಂದ್ರೆ ನೋ. ಸೊ ನೋಡಿ ಮಾರ್ಕೆಟ್ ಮತ್ತೆ ಮೂವ್ ಆಗ್ತಿದೆ, ನೋಡಿ ಜಂಪ್ ಆಯ್ತು. ಸೊ ಐ ವಾಸ್ ಎಕ್ಸ್ಪೆಕ್ಟಿಂಗ್ ದ ಮಾರ್ಕೆಟ್. ಸೊ ನನಗೆ ಇಲ್ಲಿ ರೆಸಿಸ್ಟೆನ್ಸ್ ಇತ್ತು, ಬ್ರೇಕ್ ಆಯ್ತು, ಆ ರೆಸಿಸ್ಟೆನ್ಸ್ ಡಿಸಪಿಯರ್ ಆಯ್ತು, ನೆಕ್ಸ್ಟ್ ರೆಸಿಸ್ಟೆನ್ಸ್ ಇಲ್ಲ ಈಗ ಸದ್ಯಕ್ಕೆ. ಎಷ್ಟು ಕ್ಲಿಯಾರಿಟಿ ಇದೆ ನೋಡಿ ಮಾರ್ಕೆಟ್ ಅಲ್ಲಿ. ಇಲ್ಲಿಗೆ ಬಂದು ಮಾರ್ಕೆಟ್ ಸಪೋರ್ಟ್ ತಗೊಂಡೇ ಮೇಲ್ಗಡೆ ಹೋಗಿದೆ. ಇದು ಲೋವರ್ ಟೈಮ್ ಫ್ರೇಮ್ ನ ಸಪೋರ್ಟ್, ಇದು ಹೈಯರ್ ಟೈಮ್ ಫ್ರೇಮ್ ಸಪೋರ್ಟ್ ಅಲ್ಲ. ಅವಾಗಲೇ ಹೇಳಿದ್ದು ಹೈಯರ್ ಟೈಮ್ ಫ್ರೇಮ್ ನ ಸಪೋರ್ಟ್. ಸೊ ಇಲ್ಲೂ ಕೂಡ ನೋಡಿ, ಸೊ ಇದು ಹೈಯರ್ ಟೈಮ್ ಫ್ರೇಮ್ ನ ಸಪೋರ್ಟ್. ನೋಡಿ ಮಾರ್ಕೆಟ್ ಇಲ್ಲಿಗೆ ಬಂದು ರಿಟೆಸ್ಟ್ ಮಾಡ್ತು, ಇಲ್ಲಿಗೆ ಬಂದು ರಿಟೆಸ್ಟ್ ಮಾಡಿದೆ, ಇಲ್ಲಿಗೆ ಬಂದು ರಿಟೆಸ್ಟ್ ಮಾಡಿದೆ. ಅಂಡ್ ಆಲ್ಸೋ ಇಲ್ಲಿ ನೀವು ಮಲ್ಟಿಪಲ್ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಡೀಪ್ ಗ್ರೀನ್ ಬೇರೆ ಇದೆ, ನಾರ್ಮಲ್ ಗ್ರೀನ್ ಬೇರೆ ಇದೆ. ಡೀಪ್ ಗ್ರೀನ್ ಇದ್ರೆ ಅಕ್ಯುರೇಸಿ ಜಾಸ್ತಿ, ನಾರ್ಮಲ್ ಗ್ರೀನ್ ಇದ್ರೆ ಅಕ್ಯುರೇಸಿ ಕಡಿಮೆ. ಸೊ ಇಲ್ಲ ನಾನು ಅವಾಗ್ಲೇ ಗೋಲ್ಡ್ ಅಲ್ಲಿ ನೋಡಿದ್ದು ಅಥವಾ ಬಿಟ್ ಕಾಯಿನ್ ಅಲ್ಲಿ ಈಗ ತಾನೇ ನಾನು ನೋಡಿದ್ದು ನಾರ್ಮಲ್ ಗ್ರೀನ್ ಇದು. ಬಟ್ ಡೀಪ್ ಗ್ರೀನ್ ಎಲ್ಲಿದೆ? ಡೀಪ್ ಗ್ರೀನ್ ಇಲ್ಲಿದೆ ನನಗೆ, ಇದು ನಾರ್ಮಲ್ ಗ್ರೀನ್. ಸೊ ನೋಡಿ ಇಲ್ಲಿಗ ಬೈ ಮಾಡಿದ್ದು 68,400 ಇಂದ 68,600 ಆಯ್ತು. 250 ಪಾಯಿಂಟ್ ಮೂವ್ ಆಯ್ತು ನನಗೆ. ಎಸ್ ಎಲ್ ಹಿಟ್ ಆಗಿದೆಯಾ? ಆನ್ಸರ್ ಇಸ್ ನೋ. ಇದನ್ನ ಹೊಸದಾಗಿ ನಾನು ಕಲಿತಾ ಇರೋದು, ಡೆವಲಪ್ಮೆಂಟ್ ಮಾಡ್ಕೊಂತಾ ಇದ್ದೀನಿ, ಇನ್ನೂ ಏನೇನೋ ಕಲಿತಾ ಇದ್ದೀನಿ ಅದರಲ್ಲಿ. ಓಕೆನಾ? ಸೊ ಕಲಿಯೋದು ನೆವರ್ ಎಂಡಿಂಗ್, ಇದನ್ನ ನಾವು ಕಲಿತಾನೇ ಇರಬೇಕು. ಸೊ ಇದಕ್ಕೇನೆ ಆಕ್ಚುಲಿ ಟೈಮ್ ಫ್ರೇಮ್ ಸೆಲೆಕ್ಷನ್ ಮಾಡಬೇಕು. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳ ಟೈಮ್ ಫ್ರೇಮ್ ವರ್ಕ್ ಬರಬೇಕು. ಎಂಟ್ರಿ ಕನ್ಫರ್ಮೇಶನ್ ಲಾಜಿಕ್ ಇದೆ, ಅಷ್ಟೇ ಅಲ್ಲ, ನಾ ಈಗ ತೋರಿಸಿದ ಅಷ್ಟೇ ಅಲ್ಲ, ಅದರಲ್ಲಿ ಎಂಟ್ರಿ ಕನ್ಫರ್ಮೇಶನ್ ಲಾಜಿಕ್ ಯೂಸ್ ಮಾಡ್ತೀನಿ. ಸೊ ಈ ತರ ಹೊಸ ಹೊಸ ವಿಚಾರಗಳನ್ನ ನಾನು ಕಲಿತಾನೆ ಇರ್ತೀನಿ. ಸೊ ಒಂದು ಕ್ಯಾಂಡಲ್ ಸ್ಟಿಕ್ಸ್ ಇಂದ ಎಂಟ್ರಿ ಆಗ್ತೀನಿ. ಇದು ಒಂದು ಜನರ ಸೈಕಾಲಜಿ ಬಗ್ಗೆ. ಅಂಡ್ ಇದರಲ್ಲಿ 2 ತರ ಕ್ಯಾಂಡಲ್ ಸ್ಟಿಕ್ಸ್ ಇದೆ. ಒಂದು ಹ್ಯಾಮರ್ ಕ್ಯಾಂಡಲ್. ಹ್ಯಾಮರ್ ಕ್ಯಾಂಡಲ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ಒಂದು ಲಾಂಗ್ ಲೋವರ್ ವಿಕ್ ಇರುತ್ತೆ, ಬಾಡಿ ಚಿಕ್ಕದಾಗಿರುತ್ತೆ. ಬಾಡಿ ಇದರ ತಲೆ ಮೇಲಿರುತ್ತೆ, ಯಾವಾಗ್ಲೂ ಈ ಬಾಡಿ ಮೇಲಿರುತ್ತೆ, ಟೇಲ್ ಕೆಳಗಡೆ ಇರುತ್ತೆ. ಇದಕ್ಕೆ ಹ್ಯಾಮರ್ ಕ್ಯಾಂಡಲ್ ಅಂತ ಕರಿತೀವಿ. ಈ ಹ್ಯಾಮರ್ ಕ್ಯಾಂಡಲ್ ಏನ್ ಸೂಚಿಸುತ್ತೆ ಅಂದ್ರೆ ಬೈಯಿಂಗ್ ಪ್ರೆಷರ್ ನ ಸೂಚಿಸುತ್ತೆ. ಹ್ಯಾಮರ್ ಕ್ಯಾಂಡಲ್
ಬೈಯಿಂಗ್ ಪ್ರೆಷರ್ನ ಸೂಚಿಸುತ್ತೆ. ಅದೇ ತರ ಇನ್ವರ್ಟೆಡ್ ಹ್ಯಾಮರ್ ಸೆಲ್ಲಿಂಗ್ ಪ್ರೆಷರ್ನ ಸೂಚಿಸುತ್ತೆ. ಇದು ನಿಮ್ಗೆ ಗೊತ್ತಿರಲಿ. ಇನ್ವರ್ಟೆಡ್ ಹ್ಯಾಮರ್ ಹೇಗಿರುತ್ತೆ? ಬಾಡಿ ಕೆಳಗಡೆ ಇರುತ್ತೆ, ಟೇಲ್ ಮೇಲ್ಗಡೆ ಇರುತ್ತೆ. ಓಕೆನಾ? ಸೊ ಇದು ಮೈಂಡ್ ಅಲ್ಲಿ ಇರ್ಲಿ. ಮುಂದೆ ಹೀಗೆ ವರ್ಸ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. RSI is one of the tool. It is not main, it is one of the tool. RSI 60 ಮೇಲಿದ್ದಾಗ ಆ ಸ್ಟಾಕ್ ತುಂಬಾ ಸ್ಟ್ರಾಂಗ್ ಇದೆ ಅಂತ ಅರ್ಥ. RSI ಬಿಲೋ 40 ಇದ್ದಾಗ ಆ ಸ್ಟಾಕ್ ತುಂಬಾ ವೀಕ್ ಇದೆ ಅಂತ ಅರ್ಥ. RSI ಬಿಟ್ವೀನ್ 40 to 60 ಇದ್ದಾಗ ನೋ ಟ್ರೇಡ್ ಝೋನ್. ಓಕೆ, ಸೊ ಈಗ ಕ್ಯಾಂಡಲ್ ಸ್ಟಿಕ್ ಪ್ಲಸ್ RSI. ಸೊ ಈಗ ರೆಸಿಸ್ಟೆನ್ಸ್ ಇದೆ, ಕ್ಯಾಂಡಲ್ ಸ್ಟಿಕ್ಸ್ ಕನ್ಫರ್ಮೇಶನ್, ಸಪೋರ್ಟ್ ಮಾರ್ಕೆಟು ಹ್ಯಾಮರ್ ಕ್ಯಾಂಡಲ್ ಆದಾಗ ಮೇಲ್ಗಡೆ ಹೋಗುತ್ತೆ ಅಂದೆ, ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆದಾಗ ಕೆಳಗಡೆ ಬೀಳುತ್ತೆ ಅಂದೆ. ಸಪೋರ್ಟ್ ಹತ್ರ ಸಪೋರ್ಟಿಗೆ ಬಂದು ಮಾರ್ಕೆಟು ಮೇಲ್ಗಡೆ ಹೋಗ್ಬೇಕು, ರೆಸಿಸ್ಟೆನ್ಸ್ಗೆ ಬಂದ್ರೆ ಕೆಳಗಡೆ ಬೀಳಬೇಕು. ಕರೆಕ್ಟ್ ಅಲ್ವಾ? ಸೊ ಈಗ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಪ್ಲಸ್ ಕ್ಯಾಂಡಲ್ ಸ್ಟಿಕ್ಸ್ ಎರಡನ್ನೂ ಯೂಸ್ ಮಾಡಿದ್ರೆ ಮಲ್ಟಿಪಲ್ ಕನ್ಫರ್ಮೇಶನ್ ಆಯ್ತು. ಕರೆಕ್ಟ್ ಅಲ್ವಾ? ಸೊ ಹೀಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಕ್ಯಾಂಡಲ್ ಸ್ಟಿಕ್ಸ್ ಅಲಾಂಗ್ ವಿತ್ RSI ಯೂಸ್ ಮಾಡಿದ್ರೆ ಮೋಸ್ಟ್ ಪವರ್ಫುಲ್ ಟ್ರೇಡ್ ಸೆಟಪ್ ಆಯ್ತಿದು. ಸೊ ಸಿಂಪಲ್ ಇಂಟ್ರಾಡೇ ಟ್ರೇಡಿಂಗ್ ಸ್ಟ್ರಾಟಜಿ ಹೇಳ್ಕೊಡ್ತೀನಿ ನಾನು ನಿಮ್ಗೀಗ. ಏನು ಅಂತಂದ್ರೆ, ಇದೇ ಬಿಟ್ ಕಾಯಿನ್ಗೆ ನೋಡಿ, ಇದನ್ನ ಹೈಡ್ ಮಾಡ್ತೀನಿ. ಇದೇ ಬಿಟ್ ಕಾಯಿನ್ಗೆ 1 ಡೇ ಟೈಮ್ ಫ್ರೇಮಿಗೆ ಹೋಗ್ತೀನಿ. 1 ಡೇ ಟೈಮ್ ಫ್ರೇಮಿಗೆ ಹೋಗ್ಬಿಟ್ಟು ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋನ ಮಾರ್ಕ್ ಮಾಡ್ತೀನಿ. ಓಕೆ, ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ ಮಾರ್ಕ್ ಮಾಡಿದ್ದೀನಿ. 3 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡಿದ್ದೀನಿ. ಯಾವಾಗ ಮಾರ್ಕೆಟ್ ನೋಡಿ ಈಗ ತಾನೇ ಬ್ರೇಕ್ ಆಗಿದೆ ಪ್ರೀವಿಯಸ್ ಡೇ ಹೈನ, ಯಾವಾಗ ಮಾರ್ಕೆಟು ಪ್ರೀವಿಯಸ್ ಡೇ ಹೈನ ಬ್ರೇಕ್ ಆಗಿದೆ, ಮಾರ್ಕೆಟು ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ಅಂತ ಅರ್ಥ. ಓಕೆ, ಸೊ ಈಗ ಕ್ಯಾಂಡಲ್ ಸ್ಟಿಕ್ಸ್ ಕೂಡ ಚೆನ್ನಾಗಿದೆ, ಇದರಲ್ಲಿ ಒಳ್ಳೆ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ರೆಸಿಸ್ಟೆನ್ಸ್ ನ ಬ್ರೇಕ್ ಆಗಿದೆ. ಈಗ ಇದರ RSI ಚೆನ್ನಾಗಿದೆ ಬಿಟ್ರೆ ಒಳ್ಳೆ ಎಂಟ್ರಿ ಇದು. ಸೊ RSI ಎಷ್ಟಿದೆ ಅಂತ ನೋಡೋಣ. ಈಗ ಒಂದೇ ಸೆಕೆಂಡ್ ಅಲ್ಲಿ ಗೊತ್ತಾಗುತ್ತೆ. ಇದರ RSI ನೋಡಿ, ಲೋವರ್ ಟೈಮ್ ಫ್ರೇಮ್ ಅಲ್ಲಿ 60 ಮೇಲಿರಬೇಕು, ಬಟ್ ಇದರ RSI 74, 76, 80, 82 ಇದೆ. ಹೈಯರ್ ಟೈಮ್ ಫ್ರೇಮ್ ಅಲ್ಲಿ 57 ಇದೆ. ಅಂದ್ರೆ ಈ ಸ್ಟಾಕ್ ಇನ್ನೂ ಮೀಡಿಯಂ ಸ್ಟ್ರಾಂಗ್ ಇದೆ ಅಷ್ಟೇ, ಇನ್ನು ಸ್ಟ್ರಾಂಗ್ ಆಗಿಲ್ಲ. ಅಂದ್ರೆ ಇನ್ನೂ ಜರ್ನಿ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ ಅಂತ ಅರ್ಥ ಆಯ್ತು ನಂಗೆ. ಇಟ್ ಇಸ್ ನಾಟ್ ಎಂಡ್, ಇನ್ನೂ ಇದೆ ಮೇಲ್ಗಡೆ ಹೋಗೋದು. ಇದು ಗೋಲ್ಡ್ ಆಕ್ಚುಲಿ. ಸೊ ಈ ತರ RSI ಪ್ರೀವಿಯಸ್ ಡೇ ಹೈ ಲೋ, ಪ್ರೀವಿಯಸ್ ಡೇ ಲೋ, ಇದು ವೆರಿ ಸಿಂಪಲ್ ಸ್ಟ್ರಾಟಜಿ. ಮಾರ್ಕೆಟ್ ಪ್ರೀವಿಯಸ್ ಡೇ ಹೈ ಬ್ರೇಕ್ ಆಗಿದೆ, ಅಲಾಂಗ್ ವಿತ್ RSI 60 ಮಾರ್ಕೆಟ್ ಸ್ಟೆಪ್ಪಿಂಗ್ ಅಪ್. ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಯಿತು, ಮಾರ್ಕೆಟ್ ಸ್ಟೆಪ್ಪಿಂಗ್ ಡೌನ್. ಇನ್ಸೈಡ್ ಟ್ರೇಡ್ ಆಗ್ತಿದೆ ಅಂದ್ರೆ ಮಾರ್ಕೆಟ್ ಇನ್ ರೇಂಜ್ ಬಾಂಡ್. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಎಷ್ಟು ಜನ ನೋಡಿದೀರಾ? ಹಾನೆಸ್ಟ್ ಆಗಿ ಹಾಕಿ ನೋಡೋಣ. ಇದ್ರ ಬಗ್ಗೆ ವೆರಿ ರೀಸೆಂಟ್ ಆಗಿ, ಅಂದ್ರೆ ಲಾಸ್ಟ್ ವೀಕ್ ಒಂದು ವಿಡಿಯೋ ಮಾಡಿದ್ದೆ ಪ್ರೀವಿಯಸ್ ಡೇ ಹೈ ಲೋ ಅದ್ರ ಬಗ್ಗೆ. ಎಸ್ ಅಂತ ಹಾಕಿ ನೋಡೋಣ, ಎಷ್ಟು ಜನ ನೋಡಿದೀರಾ? ಐಸಾ ಅಂತ ಚೇತನ್ ಅವ್ರು ಹಾಕ್ತಿದ್ದಾರೆ. ಎಸ್ ಎಸ್ ಅಂತ ಹೇಳ್ತಿದ್ದಾರೆ, ಸೂಪರ್. ಓಕೆ, ಐ ಹ್ಯಾವ್ ಸೀನ್, ವೆರಿ ಗುಡ್. ಸೊ ಪವನ್ ಕುಲಕರ್ಣಿ ಅವರು ನೋಡಿದ್ದಾರೆ, ವೆರಿ ಗುಡ್. ಸೊ ಯಾರು ನೋಡಿಲ್ಲ, ಸೊ ನಮ್ಮ ಮಾರ್ಕೆಟ್ ಪಾಠಶಾಲಾ ಗ್ರೂಪ್ ಅಲ್ಲಿ ಯಾರಾದ್ರೂ ಇಲ್ಲ ಅಂತಂದ್ರೆ ಆ ಗ್ರೂಪ್ ಲಿಂಕ್ ಅನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀನಿ. ಎವ್ರಿ ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಒಂದ್ಸತಿ ಗ್ರೂಪ್ ಜಾಯ್ನ್ ಆಗಿ ಆ ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ಕೂಡ ನೋಡಬಹುದು. ಓಕೆನಾ? ನೋಡಿಲ್ಲ ಅಂತೀರ ಸುರೇಶ್ ಅವರು? ಸರ್ ನೋಡಿ ಸರ್, ಅಂದ್ರೆ ನಿಮಗೆ ಅರ್ಥ ಆಗತ್ತೆ ಅದೇನು ಅಂತ. ಓಕೆ, ಸೊ ಇಲ್ಲಿ ಪೂರ್ತಿ ಮತ್ತದನ್ನ ಹೇಳ್ಕೊಂತ ಕೂಡೋದು ಬೇಡ. ಸೊ ಎಷ್ಟೊಂದು ಲರ್ನಿಂಗ್ ವಿಡಿಯೋಗಳನ್ನ ನಾನು ನಿಮಗೆ ಅಲ್ಲಿ ಹಾಕಿದ್ದೀನಿ. ಅಂಡ್ ನನ್ನ ಟೆಲಿಗ್ರಾಮ್ ಅಲ್ಲಿ ಅಥವಾ ನನ್ನ ಫೇಸ್ಬುಕ್ ಅಲ್ಲಿ ಯಾವುದೇ ಒಂದು ಟೈಮ್ ಪಾಸ್ ಆಗೋ ಕಂಟೆಂಟ್ ಯಾವುದು ಇಲ್ಲ. ಯಾರನ್ನೋ ಕರ್ಕೊಂಬಂದು ಇಂಟರ್ವ್ಯೂ ಮಾಡಿದೆ, ನಮ್ಮ ಸ್ಟೂಡೆಂಟ್ ಪ್ರಾಫಿಟ್ ಮಾಡಿರೋದನ್ನ ಶೋಕೇಸ್ ಮಾಡಿದೆ, ಅಥವಾ ನಾನು ಪ್ರಾಫಿಟ್ ಮಾಡಿರೋದನ್ನ ಶೋಕೇಸ್ ಮಾಡಿ ನಿಮ್ಗೆ ಮೋಟಿವೇಟ್ ಮಾಡಿದೆ, ಇಲ್ಲ. ಓನ್ಲಿ ಲರ್ನಿಂಗ್ ಬೆಸ್ಟ್ ಕಂಟೆಂಟ್ ನ ಮಾತ್ರ ನಮ್ಮ ಫೇಸ್ಬುಕ್ ಅಲ್ಲಿ ಹಾಕ್ತಿದ್ದೀನಿ. ಯಾರನ್ನೋ ಕರ್ಕೊಂಬಂದು ಇಂಟರ್ವ್ಯೂ ಮಾಡಿಸಿ ಅವ್ರ ಕಡೆಯಿಂದ ಗ್ರೇಟ್ ಹಾಕ್ಸೋದು ನನಗೆ ಉಪಯೋಗ ಇಲ್ಲ. ಸೊ ಯು ರಿಕ್ವೈರ್ಡ್ ಕಂಟೆಂಟ್ ದಟ್ ಐ ಆಮ್ ಗಿವಿಂಗ್. ನನ್ನ ವ್ಯೂ ಕಡಿಮೆ ಇರಬಹುದು, ಬಟ್ ಐ ಆಮ್ ಗಿವಿಂಗ್ ರೈಟ್ ಕಂಟೆಂಟ್ ದ ರೈಟ್ ಪರ್ಸನ್. ಬಿಕಾಸ್ ಆಫ್ ದಿಸ್ ಯು ಆರ್ ಹಿಯರ್. ಕರೆಕ್ಟ್ ಅಲ್ವಾ? ಸೊ ಕಂಟಿನ್ಯೂ ಮಾಡೋಣ. ಸೊ ಪ್ರೀವಿಯಸ್ ಡೇ ಹೈ ಮಾರ್ಕೆಟ್ ಬ್ರೇಕ್ ಆಗ್ತಿದೆ ಅಂದ್ರೆ ಒಂದ್ ಸ್ಟೆಪ್ ಮುಂದೆ ಹೋಗಿದೆ ಮಾರ್ಕೆಟು. ಪ್ರೀವಿಯಸ್ ಡೇ ಹೈ ಲೋ ಒಳಗಡೆನೆ ಇದೆ ಅಂತಂದ್ರೆ ಇನ್ ದ ರೇಂಜ್ ಮಾರ್ಕೆಟ್ ಇದೆ. ಪ್ರೀವಿಯಸ್ ಡೇ ಲೋನ ಬ್ರೇಕ್ ಆಗಿದೆ ಅಂತಂದ್ರೆ ಮಾರ್ಕೆಟು ಒಂದು ಸ್ಟೆಪ್ ಡೌನ್ ಬಂದಿದೆ ಅಂತ ಅರ್ಥ. ಈಗ ನಿಫ್ಟಿಗೆ ಹೋಗೋಣ. ಇದನ್ನೇ ಸೇಮ್ ಮೆಥಡ್ ನ ನಿಫ್ಟಿಗೆ ಅಪ್ಲೈ ಮಾಡೋಣ. ಓಕೆ, ಅಪ್ಲೈ ಮಾಡಿದ್ರೆ ರೆಡಿ ಇದೆ ನೋಡಿ ಇಲ್ಲಿ.
ಪ್ರೀವಿಯಸ್ ಡೇ ಹೈ ಲೋನ ಇಲ್ಲಿ ಅಪ್ಲೈ ಮಾಡಿದ್ ರೆಡಿ ಇದೆ. ಓಕೆ, ಸೊ ಮಾರ್ಕೆಟು ನಿನ್ನೆಯ ಲೋ ಇಲ್ಲಿದೆ, ಓಪನ್ ಪಾಯಿಂಟ್ ಇಲ್ಲಿದೆ, ಪ್ರೀವಿಯಸ್ ಡೇ ಹೈನ ಬ್ರೇಕ್ ಮಾಡಿದೆ. ಸೊ ಇದು ನನಗೆ ಪ್ರೀವಿಯಸ್ ಡೇ ಹೈ ರೆಸಿಸ್ಟೆನ್ಸ್ ಆಗಬೇಕು. ಬಟ್ ಇಲ್ಲಿ ಏನಾಗಿದೆ, ಮಾರ್ಕೆಟು ಪ್ರೀವಿಯಸ್ ಡೇ ಹೈನ ಬ್ರೇಕ್ ಆದ್ಮೇಲೆ ಇಟ್ ಹ್ಯಾಸ್ ಬಿಕಮ್ ಸಪೋರ್ಟ್. ಮತ್ತೆ ಮಾರ್ಕೆಟ್ ಮೇಲೆ ಹೋಯ್ತು, ಮತ್ತೆ ಕೆಳಗಡೆ ಬಿತ್ತು. ಬಟ್ ಮಾರ್ಕೆಟ್ ಅಲ್ಲಿ ಇನ್ನೂ ಸ್ಟ್ರೆಂತ್ ಇಲ್ಲ. ಸ್ಟ್ರೆಂತ್ ಹೆಂಗ್ ಗೊತ್ತಾಗುತ್ತೆ? RSI ನೋಡಿ ತೋರಿಸ್ತೀನಿ. ಈಗ ಮಾರ್ಕೆಟ್ ಅಲ್ಲಿ ಸ್ಟ್ರೆಂತ್ ಇಲ್ಲ ಆಕ್ಚುಲಿ, ಹಾಗಾಗಿ ಅತಿಯಾಗಿ ಮೇಲ್ಗಡೆ ಹೋಗ್ತಿಲ್ಲ. ಯಾವುದು ಟೈಮ್ ಫ್ರೇಮ್ ಅಲ್ಲೂ ಕೂಡ ಸ್ಟ್ರೆಂತ್ ಇಲ್ಲ, ನ್ಯೂಟ್ರಲ್ ಇದೆ ಅಲ್ವಾ? ಸೊ ಹಾಗಾಗಿ ಹೇಳ್ತಾ ಇರೋದು. ಸೊ ಸ್ಟ್ರೆಂತ್ ಜಾಸ್ತಿ ಇದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಅರ್ಥ. ಸೊ ನೆಕ್ಸ್ಟ್, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಡೈಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, EMA, ರೀಸೆಂಟ್ ಸ್ವಿಂಗ್ ಪಾಯಿಂಟ್, ಇವೆಲ್ಲವೂ ಕೂಡ ಹೈಯರ್ ಟೈಮ್ ಫ್ರೇಮ್ ನ ಹೈಯರ್ ಸ್ಟ್ರಾಂಗೆಸ್ಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀನಿ ನಾನು. ಸೊ ಈಗ ಮಾರ್ಕೆಟ್ ಸಪೋರ್ಟ್ ಹತ್ರ ಬಂದಾಗ RSI 60 ಮೇಲಿದೆಯಾ, ಸ್ಟ್ರಾಂಗ್ ಇದೆ ಮಾರ್ಕೆಟು ಅಂತ ಅರ್ಥ. ಎಂಡ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಯ್ತಾ ನೋಡಿ, ಇಲ್ಲಿ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಯ್ತಾ, ಮಲ್ಟಿಪಲ್ ಕನ್ಫರ್ಮೇಶನ್, ಮೂರ್ ಕನ್ಫರ್ಮೇಶನ್ ಆಯ್ತು. ಒಂದು ಸಪೋರ್ಟ್ ಇದೆ, ಹ್ಯಾಮರ್ ಕ್ಯಾಂಡಲ್ 6 ಕನ್ಫರ್ಮೇಶನ್, RSI ಸ್ಟ್ರಾಂಗ್ ಇದೆ, 3 ಕನ್ಫರ್ಮೇಶನ್ ಆಯ್ತು ನನಗೆ ಇಲ್ಲಿ. ಸೊ ಐ ಆಮ್ ನಾಟ್ ಟ್ರೇಡಿಂಗ್ ಬ್ಲೈಂಡ್ಲಿ, ಐ ಆಮ್ ಅ ಪ್ರೊಫೆಷನಲ್ ಟ್ರೇಡರ್. ನನಗೆ ಮಲ್ಟಿಪಲ್ ಕನ್ಫರ್ಮೇಶನ್ ಇದ್ದಾಗ ಮಾತ್ರ ಟ್ರೇಡಿಂಗ್ ನ ಮಾಡ್ತೀನಿ. ನಾನು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಷ್ಟೇ ನೋಡಲ್ಲ, ನಾನು ಕ್ಯಾಂಡಲ್ ಸ್ಟಿಕ್ಸ್ ಅಷ್ಟೇ ನೋಡಲ್ಲ, ನಾನು RSI ಅಷ್ಟೇ ಯೂಸ್ ಮಾಡಲ್ಲ. ದೋಸ್ ಆರ್ ಆಲ್ ದ ಮಿಕ್ಸ್ಡ್ ವಿತ್ ಗುಡ್ ಸ್ಟ್ರಾಟಜಿ. ಮೂರನ್ನೂ ನಾನು ಕಂಡು ಹಿಡ್ಕೊಂಡು ಟ್ರೇಡಿಂಗ್ ನ ಮಾಡ್ತೀನಿ. ರೆಸಿಸ್ಟೆನ್ಸ್ ಹತ್ರ ಬರೀ ಇನ್ವರ್ಟೆಡ್ ಹ್ಯಾಮರ್ ಆದ್ರೆ ಟ್ರೇಡ್ ಮಾಡಲ್ಲ, ರೆಸಿಸ್ಟೆನ್ಸ್ ಜೊತೆ ಇನ್ವರ್ಟೆಡ್ ಹ್ಯಾಮರ್, RSI ಬಿಲೋ 40 ಇದ್ದ ಸ್ಟಾಕ್ ನ ಫಿಲ್ಟರ್ ಮಾಡಿ ಟ್ರೇಡಿಂಗ್ ಮಾಡ್ತೀನಿ. ಓಕೆ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಐಡೆಂಟಿಫೈ ಮಾಡೋದು ಕೂಡ ಒಂದು ಕಲೆ, ಅದನ್ನ ನಾವು ಮೊದಲು ಕಲಿಬೇಕು. ಸೊ ನೆಕ್ಸ್ಟ್, ರೆಸಿಸ್ಟೆನ್ಸ್ ಹತ್ರ ನೋಡಿ, ಮಾರ್ಕೆಟ್ ಕ್ಲೀನ್ ಆಗಿ ಮೇಲ್ಗಡೆ ಹೋಗಿದೆ, ಇಲ್ಲಿ ರಿಜೆಕ್ಷನ್ ಆಯ್ತು. ಇದು ರಿಜೆಕ್ಷನ್ ತಗೊಂಡ್ಬಂದಿರೋರು ಯಾರು? ಫೂಲಿಶ್ ಟ್ರೇಡರ್. ಆಸ್ ಅ ಸ್ಮಾರ್ಟ್ ಟ್ರೇಡರ್ ಮಾರ್ಕೆಟ್ ಈ ಪಾಯಿಂಟ್ ನ ರಿಟೆಸ್ಟ್ ಮಾಡಕ್ ವೇಟ್ ಮಾಡ್ತೀನಿ. ರಿಟೆಸ್ಟ್ ಮಾಡಿದಾಗಿಂದ ಮಾರ್ಕೆಟ್ ಯಾವ ತರ ಬಿದ್ದಿದೆ, ಕರೆಕ್ಟ್? ಸೊ ಇಲ್ಲಿ ಮಾರ್ಕೆಟ್ ಬೀಳ್ತಾ ಇತ್ತು, ಸಪೋರ್ಟಿಗೆ ಬಂತು, ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಯ್ತು, ಎಂಟ್ರಿ ಆದೆ, ರೆಸಿಸ್ಟೆನ್ಸ್ ತನಕನೂ ವೇಟ್ ಮಾಡಿದೆ. ಸೊ ನೆಕ್ಸ್ಟ್, ಮಾರ್ಕೆಟ್ ಸಪೋರ್ಟ್ ತಗೊಂಡಿದೆ, ರೆಸಿಸ್ಟೆನ್ಸ್ ನ ಹಿಟ್ ಮಾಡಿದೆ, ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಮಾರ್ಕೆಟ್ ಬಿದ್ದಿದೆ. ಸೊ ಈ ರೆಸಿಸ್ಟೆನ್ಸ್ ಅಲಾಂಗ್ ವಿತ್ ಇನ್ವರ್ಟೆಡ್ ಹ್ಯಾಮರ್, ಡಬಲ್ ಕನ್ಫರ್ಮೇಶನ್. ಸೊ ಮಿಸ್ಟೇಕ್ಸ್ ಏನ್ ಮಾಡ್ತೀವಿ ಇಲ್ಲಿ ಅಂದ್ರೆ, ಯಾವತ್ತು ಸ್ಟಾಕ್ ಮಾರ್ಕೆಟಿಗೆ ಇಂಟ್ರಡೇ ಟ್ರೇಡಿಂಗ್ ಮಾಡ್ಲಿಕ್ಕೆ ಸಾಲ ತಗೊಂಡು ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿ ದುಡ್ಡನ್ನ ಹಾಕ್ಬೇಡಿ. ಅಂಡ್ ದುಡ್ಡು ಮಾಡ್ಬೇಕು ನಾನು ಇವತ್ತು ಅಂತ ಕೂಡ್ಬೇಡಿ. ಬೆಸ್ಟ್ ಪ್ರಾಕ್ಟೀಸ್ ಏನು ಅಂದ್ರೆ, ಫಾಲೋ ದಿ ಚಾರ್ಟ್, ನಾಟ್ ಹಾರ್ಟ್. ಎಮೋಷನ್ ಬೇಡ, ರೀಫೈನ್ ಯುವರ್ ಸ್ಕಿಲ್ಸ್. ನೋಡಿ, ನಾನು ಕೂಡ ಕಲಿತಾ ಇದ್ದೀನಿ ಅಂತ ಹೇಳಿದೆ, ಕಲಿತಾನೇ ಇರ್ತೀನಿ, ನಾನು ಕಲಿಸ್ತಾನೂ ಇರ್ತೀನಿ. ಸೊ ನನ್ನ ಪ್ರೊಸೆಸ್ ಏನ್ ಗೊತ್ತಾ? ರೂಲ್ ನಂಬರ್ 1, ಸ್ಟಾಪ್ ಲಾಸ್ ನ ಯೂಸ್ ಮಾಡಿ. ರೂಲ್ ನಂಬರ್ 2, ಪೇಷನ್ಸ್. ಎಲ್ಲಿ ಬಂದಾಗ ಬೈ ಮಾಡ್ಬೇಕು ಅಲ್ಲಿ ಬಂದಾಗ್ಲೇನೆ ಬೈ ಮಾಡಿ. ಅಪಾರ್ಚುನಿಟಿ ಮಿಸ್ ಆಯ್ತಾ, ನೆಕ್ಸ್ಟ್ ಟ್ರೇಡಿಗೆ ವೇಟ್ ಮಾಡಿ. ನೋ ವೇರ್ ಟು ಹಂಟ್. ಎಲ್ಲಿ ಹೇಗೆ ತಿಳ್ಕೋಬೇಕು, ಟೆಕ್ನಿಕಲಿ ನನಗೆ ಗೊತ್ತಿರಬೇಕು ಎಲ್ಲಿ ಬಂದಾಗ ಬೈ ಮಾಡಬೇಕು ಅಂತ. ಸುಮ್ಮನೆ ಇಲ್ಲಿ ಬಂದಾಗ ಬೈ ಮಾಡಬೇಕು ಇಲ್ಲ, ಟೆಕ್ನಿಕಲಿ ಐ ಶುಡ್ ನೋ. ಅಂಡ್ ರೂಲ್ ನಂಬರ್ 4, ಲಾಸ್ ಲೆಸ್ ಮೇಕ್ ಮ್ಯಾಕ್ಸಿಮಮ್. ಅಂದ್ರೆ ದುಡ್ಡು ಕಳ್ಕೊಳ್ಳುವಾಗ ಕಡಿಮೆ ಕಳ್ಕೊಳ್ಳಿ, ಪ್ರಾಫಿಟ್ ಮಾಡುವಾಗ ಜಾಸ್ತಿ ಪ್ರಾಫಿಟ್ ನ ಮಾಡಿ. ಚಾರ್ಟ್ ರೀಡಿಂಗ್, ಇಟ್ ಇಸ್ ಹಾರ್ಡ್ ವರ್ಕ್. ನಾ ಇದನ್ನ ಬಿಡೋದೇ ಇಲ್ಲ, ಮಾಡ್ತಾನೆ ಇರಬೇಕು ಡೈಲಿ. ಸೊ ಒಂದು ಟ್ರೇಡ್ ತಗೊಳಕ್ಕಿಂತ ಮುಂಚೆ ನಾನೇನ್ ಮಾಡ್ತೀನಿ, ಐ ಅಂಡರ್ಸ್ಟ್ಯಾಂಡ್ ದಿ ಚಾರ್ಟ್. ಚಾರ್ಟ್ ನಾನು ಮೊದಲು ಅರ್ಥ ಮಾಡ್ಕೋತೀನಿ. ಅರ್ಥ ಆಯ್ತು ಟ್ರೇಡ್ ಮಾಡ್ತೀನಿ, ಅರ್ಥ ಆಗಿಲ್ಲ ಬಿಟ್ಬಿಡ್ತೀನಿ. ಸೊ ನೆಕ್ಸ್ಟ್, ಚಾರ್ಟ್ ಅರ್ಥ ಆಯ್ತು ಅಂತಂದ್ರೆ ಐಡೆಂಟಿಫೈ ಎಂಟ್ರಿ, ಟಾರ್ಗೆಟ್, ಸ್ಟಾಪ್ ಲಾಸ್. ಟಾರ್ಗೆಟ್ ಸಿಕ್ಕಿಲ್ಲ ಅಂದ್ರೂ ಕೂಡ ಎಂಟ್ರಿ, ಸ್ಟಾಪ್ ಲಾಸ್ ಮಸ್ಟ್. ನೆಕ್ಸ್ಟ್ ವೇಟ್ ಮಾಡ್ತೀನಿ ಇಲ್ಲಿ ಬಂದಾಗ ಬೈ ಮಾಡಕ್ಕೆ. ಸೊ ನನ್ನ ಕೆಲಸ ಮುಗೀತು ಅಂದ್ರೆ, ಬೈ ಮಾಡಿದೆ, ಸ್ಟಾಪ್ ಲಾಸ್ ಪ್ಲೇಸ್ ಮಾಡಿದೆ, ಟಾರ್ಗೆಟ್ ಪ್ಲೇಸ್ ಮಾಡಿದೆ, ನನ್ನ ಕೆಲಸ ಮುಗೀತು. ಸೊ ಸ್ಟಾಪ್ ಲಾಸ್ ಹಿಟ್ ಆಗೋದು ಅಥವಾ ಟಾರ್ಗೆಟ್ ಹಿಟ್ ಆಗೋದು ಮಾರ್ಕೆಟಿಗೆ ಬಿಟ್ಟಿದ್ದು. ನನ್ನ ಕೆಲಸ ನಾನು ಮಾಡಿದ್ದೀನಿ, ಮಾರ್ಕೆಟಿಗೆ ಬಿಟ್ಟಿದ್ದು. ಸ್ಟಾಪ್ ಲಾಸ್ ಹಿಟ್ ಆಯ್ತಾ, ಅಕ್ಸೆಪ್ಟ್ ಮಾಡ್ತೀನಿ. ಟಾರ್ಗೆಟ್ ಹಿಟ್ ಆಯ್ತಾ, ಅಕ್ಸೆಪ್ಟ್ ಮಾಡ್ತೀನಿ. ಈ ತರ ನೀವು ರೂಲ್ಸ್ ಫಾಲೋ ಮಾಡಿ ಟ್ರೇಡಿಂಗ್ ನ ಮಾಡಿದಾಗ 10 ಲಾಸ್ ಆಗಿರ್ಲಿ, ಒಂದು ಒಳ್ಳೆಯ ಟ್ರೇಡ್ ಅಲ್ಲಿ ಆ 10 ಲಾಸಿನ ಅಮೌಂಟ್ ಕೂಡ ಬರುತ್ತೆ. ಬಟ್ ನೀವು ಇನ್ಡಿಸಿಪ್ಲಿನ್ ಆಗಿ ರ್ಯಾಂಡಮ್ ಆಗಿ ಟ್ರೇಡಿಂಗ್ ನ ಮಾಡಿದಾಗ 10 ಟ್ರೇಡ್ ಅಲ್ಲಿ ಪಾಸ್ ಮಾಡಿರ್ಬೋದು ನೀವು, ಆದ್ರೆ ಒಂದೇ ಒಂದು ಬ್ಯಾಡ್ ಡೇ ಅಥವಾ ಒಂದೇ ಒಂದು ಬ್ಯಾಡ್ ಟ್ರೇಡ್ ಅಲ್ಲಿ ಎಲ್ಲ ಅಮೌಂಟ್ ನ ಕಳ್ಕೊಂಡ್ಬಿಡ್ತೀರಾ. ಈ ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಸುಮಾರು ಸತಿ ಆಗಿದೆ.
ಸೊ ಮಂತ್ರ ಆಫ್ ಟ್ರೇಡರ್ ಎಕ್ಸಲೆಂಟ್ ವರ್ಡ್ ಇದು. ಓಕೆ, ನೀವು ಟ್ರೇಡರ್ ಆಗಿದ್ರೆ ಈ ವರ್ಡ್ ನ ಮೀನಿಂಗ್ ಈಗಲೇ ಅರ್ಥ ಆಗುತ್ತೆ. ಇಫ್ ಯು ಆರ್ ನಾಟ್ ಅ ಟ್ರೇಡರ್ ಆಸ್ ಇಫ್ ನೌ, ಸೊ ಈ ವರ್ಡ್ ನ ಮೀನಿಂಗ್ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಮಾರ್ಕೆಟ್ ಬುಲ್ಲಿಶ್ ಇರುವಾಗ, ಬುಲ್ಲಿಶ್ ಅಂದ್ರೆ ಏನು, ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇರುವಾಗ, ಯೂಸ್ ದ ರೈಟ್ ಅಪಾರ್ಚುನಿಟಿ ಟು ಬೈ ದ ಮಾರ್ಕೆಟ್ ಅಟ್ ಸಪೋರ್ಟ್ ಇನ್ ಅಪ್ ಟ್ರೆಂಡ್. ಓಕೆ, ಅದೇ ಮಾರ್ಕೆಟ್ ಬಿಯರಿಶ್ ಇದ್ರೆ ಯೂಸ್ ದ ರೈಟ್ ಅಪಾರ್ಚುನಿಟಿ ಟು ಸೆಲ್ ದ ಮಾರ್ಕೆಟ್ ಅಟ್ ರೆಸಿಸ್ಟೆನ್ಸ್ ಇನ್ ಡೌನ್ ಟ್ರೆಂಡ್. ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಹಾಕೋಬೇಕು. ಓಕೆ, ಸೊ ನಾವು ಆಸ್ ಅ ಸ್ಕ್ಯಾಲ್ಪರ್, ನೀವು ಸ್ಕ್ಯಾಲ್ಪರ್ ಆಗಬೇಕು ಅಂದ್ರೆ 1 ಮಿನಿಟ್, 3 ಮಿನಿಟ್, 5 ಮಿನಿಟ್ಸ್ ಟೈಮ್ ಫ್ರೇಮ್ ನ ಯೂಸ್ ಮಾಡಬೇಕು. ಬಟ್ ಸ್ಟಿಲ್ 1 ಮಿನಿಟ್ ಯೂಸ್ ಮಾಡಬೇಡಿ, ವೆರಿ ಡೇಂಜರ್. ಇನ್ನು ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕು ಅಂದ್ರೆ 15 ನಿಮಿಷದ ಟೈಮ್ ಫ್ರೇಮ್ ನ ಯೂಸ್ ಮಾಡಿ. ಇನ್ನು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡಬೇಕು ಅಂದ್ರೆ 1 ಅವರ್ ಅಂಡ್ 1 ಡೇ ಯೂಸ್ ಮಾಡಿ. ಅಂದ್ರೆ ಈ ಟೈಮ್ ಫ್ರೇಮ್ ಅಲ್ಲಿ 3 ಮಿನಿಟ್ಸ್, 5 ಮಿನಿಟ್ಸ್ ಯೂಸ್ ಮಾಡಿದಾಗ ಅಪಾರ್ಚುನಿಟಿಗಳು ಜಾಸ್ತಿ, 15 ನಿಮಿಷದಲ್ಲಿ ಕಡಿಮೆ, 1 ಅವರ್ ಅಲ್ಲಿ ಇನ್ನೂ ಕಡಿಮೆ. ಸೊ ನೆಕ್ಸ್ಟ್, ಹೌ ಟು ಚೂಸ್ ಸ್ಟಾಕ್ ಫಾರ್ ಇಂಟ್ರಾಡೇ. ಇಷ್ಟೋ ತನಕ ನಾನು ಅದನ್ನೇ ಹೇಳಿದೆ ನಿಮಗೆ. ವೆರಿ ಸಿಂಪಲ್ ಆಗಿ ಇನ್ನೂ ಒಂದ್ಸತಿ ಹೇಳ್ತೀನಿ. ಹೌ ಟು ಚೂಸ್ ಸ್ಟಾಕ್ ಫಾರ್ ಇಂಟ್ರಾಡೇ. ಒಂದು, RSI ಸ್ಟ್ರಾಂಗ್ ಇರಲಿ, ವಾಲ್ಯೂಮ್ ಇನ್ಕ್ರೀಸ್ ಆಗ್ತಿರ್ಲಿ, ಸ್ಟಾಕ್ ಅಪ್ ಟ್ರೆಂಡ್ ಅಲ್ಲಿ ಇರಲಿ. ಅದೇ ಸ್ಟಾಕ್ ವೀಕ್ ಇದ್ರೆ, RSI ಬಿಲೋ 40 ಇದ್ರೆ ಅಂಡ್ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇರಬೇಕು, ಟ್ರೆಂಡ್ ಡೌನ್ ಟ್ರೆಂಡ್ ಅಲ್ಲಿ ಇರಬೇಕು. ಸೊ ಈ ತರ ಸ್ಟಾಕ್ಸ್ ಗಳನ್ನ ಐದರ್ ಸ್ಟ್ರಾಂಗೆಸ್ಟ್ ಸ್ಟಾಕ್ ನ ಅಥವಾ ವೀಕೆಸ್ಟ್ ಸ್ಟಾಕ್ ಅನ್ನ ಹುಡುಕಿ ಅದರಲ್ಲಿ ಟ್ರೇಡಿಂಗ್ ನ ಮಾಡಬೇಕು. ಅಪಾರ್ಚುನಿಟಿಗಳು ನಾವು ಸಿಗಲ್ಲ ಇದರಲ್ಲಿ, ನಾವು ಕ್ರಿಯೇಟ್ ಮಾಡ್ಬೇಕು ಈ ತರ. ಓಕೆ, ವಿತ್ ವೆಪನ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಈ ಚಾರ್ಟ್ ಅಲ್ಲಿ ಎಂಟರಿಂಗ್ ಟು ದ ಮಾರ್ಕೆಟ್ ವಿತೌಟ್ ಸ್ಟ್ರಾಟಜಿ ಈಸ್ ಲೈಕ್ ಎಂಟರಿಂಗ್ ಎ ವಾರ್ ಫೀಲ್ಡ್ ವಿತೌಟ್ ವೆಪನ್ಸ್. ನಿಮ್ಮ ಹತ್ರ ವೆಪನ್ಸ್ ಗಳು ಇಲ್ಲದೆ ನೀವು ವಾರ್ ಫೀಲ್ಡ್ಗೆ ಹೋದ್ರೆ ಏನಾಗುತ್ತೆ, ಡುಶುಮ್ ಮಾಡಿ ಬಿಸಾಕ್ತಾರೆ. ನಿಮ್ಮ ಹತ್ರ ಚಾರ್ಟ್ ರೀಡಿಂಗು, ಕ್ಯಾಂಡಲ್ ಸ್ಟಿಕ್ಸು, ಸೆಂಟಿಮೆಂಟು, ರಿಸ್ಕ್ ಮ್ಯಾನೇಜ್ಮೆಂಟು, ರಿಸ್ಕ್ ಪ್ಲಾನು, ಇವೆಲ್ಲ ನಿಮ್ಮ ಹತ್ರ ದುಡ್ಡು ಜೊತೆಗೆ ಇವೆಲ್ಲ ಇದ್ದು ನೀವು ವಾರ್ ಫೀಲ್ಡ್ಗೆ ಹೋದ್ರೆ ಇವೇ ನಿಮ್ಮ ವೆಪನ್ಸ್. ಇವು ನಿಮ್ಮನ್ನ ಸೇವ್ ಮಾಡ್ತವೆ. ದುಡ್ಡು ನೀವು ಸೇವ್ ಅಂದ್ರೆ ದುಡ್ಡನ್ನ ಸೇವ್ ಮಾಡ್ತವೆ. ಸೊ ಈ ಚಾರ್ಟ್ ನೋಡಿ, ಈ ಚಾರ್ಟ್ ನ ಪ್ರಕಾರ RSI ವೀಕ್ ಇದೆ, ಹೌದಾ? ಈ ಚಾರ್ಟ್ ಅಲ್ಲಿ ಇಲ್ಲಿ ಏನ್ ಕಾಣ್ತಿದೆ, ಇದು ಪ್ರೀವಿಯಸ್ ಡೇ ಲೋ. ಮಾರ್ಕೆಟ್ ಪ್ರೀವಿಯಸ್ ಡೇ ಲೋನ ಬ್ರೇಕ್ ಆದ್ರೆ ಅರ್ಥ ಏನು, ಒಂದು ಸ್ಟೆಪ್ ಕೆಳಗಡೆ ಬಂದಿದೆ, ಹಿಂದ್ ಬಂದಿದೆ, ವೀಕ್ ಆಗಿದೆ ಅಂತ ಅರ್ಥ. ಈ ಈ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆದ ನಂತರ ಒಂದು ಮಾರ್ಕೆಟ್ ವೀಕ್ ಆಗಿದೆ ಅಂತ ಗೊತ್ತಾಯ್ತು, RSI ವೀಕ್ ಇದೆ ಅಂತ ಗೊತ್ತಾಯ್ತು. ಈ ವೀಕ್ ಇರೋ ಸ್ಟಾಕ್ ಅನ್ನ ಜನ ಏನ್ ಮಾಡ್ತಾರೆ ಅಂದ್ರೆ ಬಿದ್ದಾಗೆಲ್ಲ ಬೈ ಮಾಡ್ಲಿಕ್ಕೆ ನೋಡ್ತಾರೆ, ಆದ್ರೆ ಅದು ಬೀಳ್ತಾನೇ ಇರುತ್ತೆ. ಸೊ ಇಲ್ಲಿ ನಾವು ಅದ್ರ ಬದಲು ಇನ್ನೂ ಒಂದು ಕ್ಯಾಂಡಲ್ ಸ್ಟಿಕ್ಸ್ ಕನ್ಫರ್ಮೇಶನ್ ನ ತಗೋಣ. ಇನ್ವರ್ಟೆಡ್ ಹ್ಯಾಮರ್ ಎಲ್ಲೆಲ್ಲ ಆಗಿದೆ ಅದನ್ನ ನೋಡಿ. ನೋಡಿ, ಇಲ್ಲೊಂದು ಇನ್ವರ್ಟೆಡ್ ಹ್ಯಾಮರ್ ಆಗಿದೆ, ಮಾರ್ಕೆಟ್ ಬಿದ್ದಿದೆ. ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಮಾರ್ಕೆಟ್ ಬಿತ್ತು. ಇಲ್ಲಿ ಮೂರ್ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಯ್ತು, ಮಾರ್ಕೆಟ್ ಬಿತ್ತು. ಇಲ್ಲಿ ಹ್ಯಾಮರ್ ಆಯ್ತು. ಹ್ಯಾಮರ್ ಆದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕಲ್ವಾ, ಯಾಕೆ ಹೋಗಿಲ್ಲ? ಯಾಕೆ ಅಂದ್ರೆ ಮಾರ್ಕೆಟ್ ಪ್ರೀವಿಯಸ್ ಡೇ ಲೋನ ಬ್ರೇಕ್ ಆಗಿದೆ, RSI ವೀಕ್ ಇದೆ. ಈ ಕ್ಯಾಂಡಲ್ ಬಂದ್ರೂ ಕೂಡ ಇದಕ್ಕೆ ರೆಸ್ಪೆಕ್ಟ್ ಕೊಡಬೇಡಿ. ಇನ್ವರ್ಟೆಡ್ ಹ್ಯಾಮರ್ ಬಂತ, ರೆಸ್ಪೆಕ್ಟ್ ನ ಕೊಡಿ. ಅಂದ್ರೆ ಮಾರ್ಕೆಟು ಡೌನ್ ಟ್ರೆಂಡ್ ಅಲ್ಲಿರುವಾಗ ಇನ್ವರ್ಟೆಡ್ ಹ್ಯಾಮರ್ ಅಥವಾ RSI ವೀಕ್ ಇದ್ದಾಗ ಇನ್ವರ್ಟೆಡ್ ಹ್ಯಾಮರ್ಗೆ ರೆಸ್ಪೆಕ್ಟ್ ಕೊಡಿ. ಅದೇ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದ್ರೆ ನೋಡಿ, ಈ ನೆಕ್ಸ್ಟ್ ಚಾರ್ಟ್, ಅದೇ ಸ್ಟಾಕು ಅಪ್ ಟ್ರೆಂಡ್ ಅಲ್ಲಿ ಇದ್ರೆ ಈ ನೋಡಿ, ಈ ಸ್ಟಾಕು ಸ್ಟ್ರಾಂಗ್ ಇದೆ. ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಬಂದ್ರೂ ಕೂಡ ರೆಸ್ಪೆಕ್ಟ್ ಕೊಡಬೇಡಿ. ಹ್ಯಾಮರ್ ಬಂದ್ರೆ ರೆಸ್ಪೆಕ್ಟ್ ನ ಕೊಡಿ. ಎಲ್ಲಿದೆ ಹ್ಯಾಮರ್ ನೋಡಿ, ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ನೆಕ್ಸ್ಟ್ ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಇದೆ, ರೆಸ್ಪೆಕ್ಟ್ ಕೊಡಬೇಡಿ. ಇಲ್ಲಿ ಹ್ಯಾಮರ್ ಇದೆ, ರೆಸ್ಪೆಕ್ಟ್ ಕೊಡಿ. ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಇದೆ, ರೆಸ್ಪೆಕ್ಟ್ ಕೊಡಬೇಡಿ. ಸೊ ಸ್ಟಾಕ್ ಅಪ್ ಟ್ರೆಂಡ್ ಅಲ್ಲಿ ಇರುವಾಗ ಹ್ಯಾಮರ್ ನ ನೋಡಿ, ಸ್ಟಾಕ್ ಡೌನ್ ಟ್ರೆಂಡ್ ಅಲ್ಲಿ ಇದ್ದಾಗ ಇನ್ವರ್ಟೆಡ್ ಹ್ಯಾಮರ್ ನ ನೋಡಿ, ಅಲಾಂಗ್ ವಿತ್ RSI ಕನ್ಫರ್ಮೇಶನ್. ಸೊ RSI ಪ್ಲಸ್ ವಾಲ್ಯೂಮ್ ಪ್ಲಸ್ ಅಪ್ ಟ್ರೆಂಡ್ ಆರ್ ಡೌನ್ ಟ್ರೆಂಡ್, ಸಪೋರ್ಟ್ ಆರ್ ರೆಸಿಸ್ಟೆನ್ಸ್, ಕ್ಯಾಂಡಲ್ ಸ್ಟಿಕ್ಸ್ ಗಳ ಕನ್ಫರ್ಮೇಶನ್. ಇದಿಷ್ಟು ಮಾಡ್ಕೊಂಡ್ರೆ 5 ಸ್ಟ್ರಾಟಜಿಗಳನ್ನ ಮರ್ಜ್ ಮಾಡಿ ಟ್ರೇಡಿಂಗ್ ನ ಮಾಡಿದ ಹಾಗೆ. 50 ಸ್ಟಾಕ್ ಸಿಗೋ ಜಾಗದಲ್ಲಿ 2 ರಿಂದ 3 ಸ್ಟಾಕ್ ಸಿಗುತ್ತೆ ಅಷ್ಟೇ ನಿಮ್ಗೆ. ಐದರ್ ಸ್ಟ್ರಾಂಗೆಸ್ಟ್ ಸ್ಟಾಕ್ ಸಿಗತ್ತೆ ಅಥವಾ ವೀಕೆಸ್ಟ್ ಸ್ಟಾಕ್ ನಿಮಗೆ ಸಿಗತ್ತೆ. ಸೊ ಈ ತರ ಇದ್ದಾಗ ಟ್ರೇಡ್ ನ ಮಾಡಬೇಡಿ. ನೋ ಟ್ರೇಡ್ ಝೋನ್, RSI ಇಸ್ ನ್ಯೂಟ್ರಲ್. ಇದು ಕೂಡ ಅಷ್ಟೇ ನೋಡಿ, ಇಲ್ಲಿ ಹ್ಯಾಮರ್ ಉಪಯೋಗ ಇಲ್ಲ, ಇನ್ವರ್ಟೆಡ್ ಹ್ಯಾಮರ್ ಉಪಯೋಗ ಇಲ್ಲ. ಸೊ ಮಂತ್ರ ಆಫ್ ಸ್ಟಾಕ್ ಮಾರ್ಕೆಟ್ ಏನು, ಈಟ್ ಲೈಕ್ ಎಲಿಫೆಂಟ್. ಅಂದ್ರೆ ನನಗ್ ದುಡ್ಡು ಬರುವಾಗ ನಾನು ಸಿಕ್ಕಾಪಟ್ಟೆ ದುಡ್ಡನ್ನ ತಗೋಬೇಕು ಮಾರ್ಕೆಟ್ ಇಂದ.
ಆದ್ರೆ ಶಿಟ್ ಲೈಕ್ ಹೆನ್, ಯಾವಾಗ ಮಾರ್ಕೆಟಿಗೆ ನಾನು ದುಡ್ಡು ಕೊಡ್ತಿದ್ದೀನಿ ರಿಸ್ಕ್ ನ ಕಡಿಮೆ ಕೊಡಿ, ರಿವಾರ್ಡ್ ನ ಜಾಸ್ತಿ ಕೊಡಿ ಅಂತ ಇದರ ಅರ್ಥ. ಓಕೆ, ಸೊ ಇಲ್ಲಿ ನೋಡಿ ರಿಸ್ಕ್ ರಿವಾರ್ಡ್ ರೇಷಿಯೋ ಎಕ್ಸಾಂಪಲ್. ಇಲ್ಲಿ ನನಗೆ 599 ಎಂಟ್ರಿ ಇದೆ, ರಿಸ್ಕ್ 592 ತನ ಇದೆ, ರಿವಾರ್ಡ್ 618 ಇದೆ. ಓಕೆ, ದಿಸ್ ಟ್ರೇಡ್ ಇಸ್ ಗುಡ್. ಸೊ ಅದೇ ತರ ಇದೆ ನಿಫ್ಟಿ 24,150 ಇಸ್ ಎಂಟ್ರಿ, 24,172 ಅಂದ್ರೆ 22 ಪಾಯಿಂಟ್ ಸ್ಟಾಪ್ ಲಾಸ್, ರಿವಾರ್ಡ್ 24,020 ಬಿಗ್ ರಿವಾರ್ಡ್ ಇದೆ, ಟ್ರೇಡ್ ತಗೊಳ್ಳಿ ಅಂತ ಅರ್ಥ. ಓಕೆ, ಸೊ ಪ್ರೀವಿಯಸ್ ಡೇ ಹೈಲೋ ಹೇಳಿದೀನಿ, ವಿತೌಟ್ ಟೆಕ್ನಿಕಲ್ ನಾಲೆಜ್ ಈಸ್ ಲೈಕ್ ಗೋಯಿಂಗ್ ಟು ವಾರ್ ವಿತೌಟ್ ಇನಫ್ ಟೂಲ್ಸ್. ನಿಮ್ಮ ಹತ್ರ ಟೂಲ್ಗಳಿಲ್ಲದೆ ಟ್ರೇಡಿಂಗ್ ನ ಮಾಡಬೇಡಿ. ಅಂಡ್ ಆಲ್ಸೋ ಸರ್ ನಾ ಬ್ಯುಸಿ ಇರ್ತೀನಿ ಸರ್, ನಾನು ಬ್ಯಾಂಕಲ್ಲಿ ವರ್ಕ್ ಮಾಡ್ತೀನಿ, ನನಗೆ ಕೆಲಸ ಟೈಮ್ ಸಿಗಲ್ಲ, ಪ್ರೀವಿಯಸ್ ಡೇ ಹೈ ಬ್ರೇಕ್ ಆದ ತಕ್ಷಣ ಅಥವಾ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆದ ತಕ್ಷಣ ನನಗೆ ಯಾರಾದರೂ ಫೋನ್ ಮಾಡಿ ಹೇಳ್ತಾರಾ ಅಂದ್ರೆ ಅವಶ್ಯಕತೆ ಇಲ್ಲ. ನಿಮ್ಗೆ SMS ಬರೋ ತರ ನಾನು ಮಾಡ್ಕೊಡ್ಬೋದು. ಯಾವಾಗ ಒಂದು ಸ್ಟಾಕು ಪ್ರೀವಿಯಸ್ ಡೇ ಹೈ ಬ್ರೇಕ್ ಆಗಿದೆ ಬಟ್ ಸ್ಟಿಲ್ ಹೈ ಬ್ರೇಕ್ ಆಗಿದೆ ಅಂದ ತಕ್ಷಣ ಟ್ರೇಡ್ ನ ತಗೊಳ್ಳೋ ಹಂಗಿಲ್ಲ, ಮಲ್ಟಿಪಲ್ ಕನ್ಫರ್ಮೇಶನ್ ತಗೊಳ್ಳೇಬೇಕು. ಇದು AI ಅಲ್ಲ, ಇದು ನಿಮಗೆ ನೀವೇ ಎಫರ್ಟ್ ಹಾಕಿ ಕಲಿಯುವುದು ಮಾಡಬೇಕಾಗಿರುವಂತದ್ದು. AI ಮೇಲೆ ದಯವಿಟ್ಟು ಡಿಪೆಂಡ್ ಆಗಬೇಡಿ. ಯಾಕೆ ಅಂದ್ರೆ ಸುಮ್ಮನೆ AI ಗೆ ಹೋಗ್ಬಿಟ್ಟು ನೀವು ನೋಡಿ ಅದಂದ್ರೆ ಹೋಗ್ಲಿ ಬಿಡಿ, AI ಬಗ್ಗೆ ಮಾತಾಡೋದು ಬೇಡ. ಸೊ ಈ ತರ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬ್ರೇಕ್ ಆಗಿರೋ ಸ್ಟಾಕ್ಸ್ ಗಳನ್ನು ಕೂಡ ನಿಮ್ಗೆ ಈ ತರ ಅಲರ್ಟ್ ಬರೋ ತರ ಮಾಡಬಹುದು ನಾನು. ಸೊ ಈ ತರ ನೋಡಿ ರೆಸಿಸ್ಟೆನ್ಸ್ ಬ್ರೇಕ್ ಆಗಿದೆ, ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ ಆಯ್ತು ನನಗೆ. ಸಾರಿ, ಸೊ ಸ್ಟ್ರಾಂಗ್ ಅಂಡ್ ವೀಕ್ ಆಗಿದೆ ಅರ್ಥ ಆಯ್ತು. ಸ್ಟ್ರಾಂಗ್ ಆದಾಗ ಹ್ಯಾಮರ್ ಕ್ಯಾಂಡಲ್, ಇನ್ವರ್ಟೆಡ್ ಹ್ಯಾಮರ್ ನೋ ರೆಸ್ಪೆಕ್ಟ್. ಇದು ವೀಕ್ ಆಗಿದೆ, ಇನ್ವರ್ಟೆಡ್ ಹ್ಯಾಮರ್ ನೋಡಿ. ಈ ತರ ಮಾರ್ಕೆಟ್ ವೀಕ್ ಆಗಿದೆಯಾ ಸ್ಟ್ರಾಂಗ್ ಆಗಿದೆಯೋ ಅಂತ SMS ನೀವು ಬರೋ ತರ ಮಾಡ್ಕೊಂಡ್ಬಿಡ್ಬೋದು. ನಾನು ನಿಮ್ಗೆ 2 ಟೂಲ್ ಅಕ್ಸೆಸ್ ಗಳನ್ನ ಕೊಡ್ತೀನಿ. ಒಂದು, ಇವೆರಡು ಅಕ್ಸೆಸ್ ಲೈಫ್ ಟೈಮ್ ಇರುತ್ತೆ. ಸ್ಮಾರ್ಟ್ ಡೈಲಿ ಕ್ಯಾಂಡಲ್ ಪ್ಯಾಟರ್ನ್ ಅಂತ ಒಂದು, ಟ್ರೆಂಡ್ ಅನಾಲಿಸಿಸ್ ಅಂತ ಒಂದು, ಇವೆರಡು ಇದನ್ನ ನಾನು ನಿಮಗೆ ಕೊಡ್ತೀನಿ. ಸೊ ಇದು ನನಗೆ ಸ್ಮಾರ್ಟ್ ಡೈಲಿ ಕ್ಯಾಂಡಲ್ ಪ್ಯಾಟರ್ನ್, ಒಂದು ದಿನದ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಏನು ಮಾಡಿದೆ, ಬುಲ್ಲಿಶ್ ಇಂಗಲ್ಫಿಂಗ್ ಆದಾಗ ಮಾರ್ಕೆಟ್ ಅಪ್ ಟ್ರೆಂಡ್ ಇದೆ, ಬಿಯರಿಶ್ ಇಂಗಲ್ಫಿಂಗ್ ಆದಾಗ ಮಾರ್ಕೆಟ್ ಡೌನ್ ಟ್ರೆಂಡ್ ಇದೆ, ಇನ್ಸೈಡ್ ಡೇ ಆದಾಗ ಏನ್ ಮಾಡಬೇಕು, ಇವೆಲ್ಲವನ್ನು ನಿಮ್ಗೆ ಹೇಳ್ಕೊಡ್ತೀನಿ.